ಸಾರಕ್ಕೆ ಬರೋಣ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮದ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ, ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯವರ್ಗೋ ಮೇ ಸನ್ನಿಧತ್ತಾಂ ಸದಾ ಹೃದಯ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ஷீரன்னதோப்பல் திருவேங்கடமடையான் பாரன்னொச்சொன்ன பழமொழிகள் ஓரன்னதானமையாதோ தாரணியில் வாழ்வார்க்கே வனேரப்பமளவம் வாழ்வே. வேதாபஹார பரிதப்த சதுர்முகேன சம்பிரார்த்திதோ ஹயமுகேன விசுத்த வேதான் ரோவாச்சய பிரதமதः கமலாசனாய ஆத்யோ குருர்விஜயதே சரமாஹயாஸ்யः संसार सागर निमग्न समस्त जंतु संरक्षणाय निगमंत गुरुर्दयालु संप्रयार्थ विवृतिं विरचय्यनावं संरक्षति स्म हृदयोज्ज्वलवाजिवक्त्रः. निगमंत गुरुं वंदे भवसागर तारकं रहस्यत्रयसाराख्या ग्रंथरत्नेन देहिना देशिको निगमान्तार्यात् तद्भक्तात् सात्विको जनः तत्र बन्धात् प्रबन्धोऽन्यो नास्ति नास्ति महीतले. विगाहे निगमान्तार्या विष्णुपाद समुद्भवम् रहस्यत्रयसाराख्यं त्रिस्रोतसमकल्मषम् अविज्ञातं विजानतां विज्ञातम् अविजानतां रहस्यत्रयसाराख्यं परं ब्रह्मास्तु मे हृदि. श्रीमते निगमान्त महादेशिकाय नमः. अथ श्रीमद्राज्यत्रिसारे मूलमन्त्राधिकारः ಸಿಎಂ ವಿಜಯರಾಘವಾಚಾರ್ಯದ ಪುಸ್ತಕ. ಅದರಲ್ಲಿ ಪುಟ 3334 3334. ಕಳೆದ ವಾರ ಏನು ಡಿಸ್ಕಸ್ ಮಾಡ್ತಾ ಇದ್ವಿ ಅದ್ರದ್ದು ಮೇಲೆ ದೇಶಿಗರ ಮಾತನ್ನೇ ಒಂದ್ಸಲಿ ಹೇಳ್ತೀನಿ, ಬೇರೆಯವ್ರು ನೋಡ್ಕೊಳ್ಳಿ ಬೇಕಾದ್ರೆ. ದೇಶಿಗರದ ಮಣಿ ಪ್ರವಾಳದಲ್ಲಿ ಇರುವಂತ ಉನ್ನೈ ಉಹಪಿಕ್ಕುಂ ಕೈಂಕರ್ಯತ್ಯೈ நான் பெற வேணும் என்றாலும் என்னை அடிமை கொண்டு நீ உகக்க வேண்டும் என்றாலும் இருவருக்கும் ಪ್ರಯೋಜನ ಸಿದ್ಧಂ. ಒಂದು ತ್ರೈಗುಣ್ಯಂ ಷಡ್ಗುಣಾಢ್ಯಂಚ ದ್ವಿಧಾನ್ನಂ ಪರಿಕೀರ್ತಿತಂ ತ್ರೈಗುಣ್ಯಂ ಅನ್ನಂ ಬದ್ಧಾನಾಂ இதரேஷாம் அதேதரத்து என்கிற ஷட்குணாಢ்யமான அன்னமாவது பகவத் குணானுபவம் அதடியாக வருகிற போக்கியதம கைங்கர்ய விசேஷங்களாகுமாவும் ಭೋಗ ಮಾತ್ರ ಸಾಮ್ಯಲಿಂಗಾಚ ಮಾತ್ರ ಅದು என்கிறபடியே இது பிரம்மசூத்திರದ ಮಾತು. முக்த திசையில் பரமசாமியம் போகத்திலும் ஞானத்திலும் ஆகையால் அப்போதும் ಸ್ವರೂಪಾನುಬಂಧಿயான ಶೇಷತ್ವಕ್ಕೂ ಇದನ್ ಫಲಮಾನ ಕೈಂಕರ್ಯತ್ವಕ್ಕೂ ವಿರೋಧವಿಲ್ಲ. ಇದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅಲ್ಲಿ ಮುಂದಕ್ಕೆ ಹೋಗೋಣ. 2ನೇ ಪ್ಯಾರಾಗ್ರಾಫು. ಆದರೆ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಮುಂಡಕೋಪನಿಷತ್ತು 3:1-3 ಎಂಬಲ್ಲಿ ಮುಕ್ತನೊಂದಿಗೆ ಪರಮ ಸಾಮ್ಯವನ್ನು ಹೊಂದುತ್ತಾನೆ ಎಂದು ಹೇಳುವಾಗ ಆತನಿಗೆ ಕೈಂಕರ್ಯವನ್ನು ಮಾಡುವುದೇ ಪರಮ ಪುರುಷಾರ್ಥ ಅಂತ ಹೇಳೋದು ಹೇಗೆ ಕೂಡುತ್ತೆ? ಇದೆಲ್ಲ ನೋಡಿ ಅಬ್ಜೆಕ್ಷನ್ಸ್ ಒಂದೊಂದಕ್ಕೂ. ಭಗವಂತನಿಗೆ ಸಮಾನ ಭೋಗವನ್ನ ಅನುಭವಿಸ್ತಾನೆ ಅಂದ್ರೆ ಭಗವಂತನಿಗೆ ಎಲ್ಲ ಇದ್ದಾರೆ, ವಿಷ್ಣು ಪಾರ್ಶ್ವದರಿದ್ದಾರೆ, ಎಲ್ಲ ಅವನು ಆನಂದವಾಗಿ ಕೂತಿದ್ದಾನೆ, ಹಾಗೆ ಇವನಿಗೂ ಚಾಮ್ರ ಬಿಸ್ತಾರೇನು ಅಂದ್ರೆ ಅಲ್ಲ. ಅವನಿಗೆ ಏನ್ ಆನಂದ ಇದೆಯೋ ಆ ಆನಂದ ಇವನು ಪಡೀತಾನೆ. ಇವನು ಸ್ವರೂಪ ಏನು? ಭಗವಂತನ ಕೈಂಕರ್ಯ ಮಾಡೋದು. ಕೈಂಕರ್ಯ ಇಲ್ಲದೆ ಅವನ ಜೊತೆ ಸುಮ್ಮನೆ ಕೂತ್ ಬಿಡೋದ? ಪ್ರಶ್ನೆಗಳು, ಅದಕ್ಕೆ ಉತ್ತರ ಎರಡು ಬರುತ್ತೆ. ಪರಮ ಪುರುಷಾರ್ಥ ಅಂತ ಹೇಳೋದು ಹೇಗೆ ಸೇರುತ್ತೆ? ಕೈಂಕರ್ಯ ಅನ್ನೋದು ಅಂದ್ರೆ ಸಮನಾದವನು ಕೈಂಕರ್ಯವನ್ನು ಮಾಡಬೇಕೆ. ಈಗ ಯಾರು ಸ್ವಾಮಿ ಭೃತ್ಯ ಸಂಬಂಧ ಆದ್ರೆ ಅವನು ಸ್ವಾಮಿ, ನಾವು ಭೃತ್ಯರು. ನೀವೆಲ್ಲದರಲ್ಲೂ ಸಮ ಅಂತಂದ್ರೆ ಭಗವಂತ ಸಮ ಆದಾಗ ಏನು ಅಂತಂದ್ರೆ ಇವನ್ ಯಾಕೆ ಅವನು ಕೈಂಕರ್ಯ ಮಾಡ್ಬೇಕು? ನೋಡಿ, ಇದೆಲ್ಲ ಕುತರ್ಕಗಳು. ಭಗವಂತನ ಸ್ವರೂಪ ತಿಳಿದವ್ರು ಈ ರೀತಿ ಪ್ರಶ್ನೆಗಳನ್ನು ಕೇಳೋಲ್ಲ. ಆದ್ರೂ ಆ ತರದ್ದೆಲ್ಲಾನು ಬಂದ್ರೆ ವಿತಂಡವಾದಗಳು ಕುತರ್ಕಗಳು ಬಂದ್ರೆ ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದೆ. ಹೀಗೆ ಸಮನಾದ ಮಿತ್ರನಿಂದ ಸ್ವಾಮಿ ತಾನೇ ಕೈಂಕರ್ಯ ಮಾಡಿಸ್ಕೊಳ್ತಾನೆ. ಹಾಗೆಯೇ ಇತರ ಕಡೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೀತಿ ತೈತಿರಿ ಆನಂದವಲ್ಲಿ ಎಂದು ಹಾಗೆ ಹೇಳಿದೆ. ಮಹರ್ಷಿಯು ಕೂಡ ಸೂತ್ರದಲ್ಲಿ ಭೋಗ ಮಾತ್ರ ಸಾಮ್ಯಲಿಂಗಾಚ ಅಂತ ಬ್ರಹ್ಮಸೂತ್ರದಲ್ಲೂ ಕೂಡ ಹೇಳುದು. ಸೊ ಇದರಿಂದ ಇಲ್ಲಿ ಕೈಂಕರ್ಯ ವೃತ್ತಿ ಅನ್ನೋದು ಎಲ್ಲಿದೆ? ಹೀಗೆಲ್ಲ ಪೂರ್ವ ಪಕ್ಷ ಉಂಟಾದ್ರೆ ಸಮಾಧಾನವನ್ನ ಭೋಗ ಮಾತ್ರ ಸಾಮ್ಯಲಿಂಗಾಚ ಬ್ರಹ್ಮಸೂತ್ರದ ಮಾತನ್ನೇ ತಗೊಂಡು
ಅದರಿಂದ ಆರಂಭಿಸಿದ ವಾಕ್ಯದಿಂದ ಹೇಳ್ತಾರೆ, ಭೋಗ ಮಾತ್ರ ಸಾಮ್ಯಲಿಂಗಾಚ ಸಹ ಅಶ್ನುತೆ ಸೋಷ್ಣುತೆ ಇತ್ಯಾದಿ ಶ್ರುತಿಯಲ್ಲಿ ಮುಕ್ತನಿಗೆ ಬ್ರಹ್ಮ ಯಾಥಾತ್ಮ್ಯಾನುಭವ ಭೋಗ ಉಂಟಾಗುವುದರ ಮೂಲಕ ಮುಕ್ತನಿಗೆ ಪರಮಾತ್ಮನಿಗೆ ಸಮಾನವಾದ ಆನಂದದಲ್ಲಿ ಮಾತ್ರವೇ ವಿನಃ ಜಗತ್ಕಾರಣತ್ವಾದಿಗಳಲ್ಲಿ ಸಾಮ್ಯವಿಲ್ಲ ಅನ್ನೋದಕ್ಕಾಗಿ ಇನ್ನೊಂದು ಸೂತ್ರವನ್ನು ಹಾಕಿದ್ದಾರೆ, ಜಗದ್ವ್ಯಾಪಾರ ವರ್ಜ್ಯಂ ಅಂತ. ಏನು ಜಗದ್ವ್ಯಾಪಾರ ಅಂದ್ರೆ ಇಲ್ಲಿಯ ಲೀಲೆ, ಅವರವರ ಕರ್ಮಕ್ಕೆ ಸರಿಯಾಗಿ ಅವರಿಗೆ ಫಲಗಳನ್ನ ಕೊಡುವಂತಹದ್ದು, ಹುಟ್ಟು ಸಾವು ಅದರದೆಲ್ಲ ನಿಯಮನ, ಜಗತ್ತಿನನ್ನ ಎಲ್ಲವನ್ನು ಅವನ ಸಂಕಲ್ಪದಿಂದ ಎಲ್ಲವನ್ನ 14 ಲೋಕಗಳು ಎಲ್ಲವನ್ನು ಕೂಡ ತನ್ನ ಸಂಕಲ್ಪದಿಂದಲೇ ಎಲ್ಲ ನಿಯಮಿಸ್ತಾನೆ. ಅವನ ಸಂಕಲ್ಪಕ್ಕೆ ಹೆದರಿ ಎಲ್ಲರೂ ಕೂಡ ಈ ಎಲ್ಲ ಜೀವಾತ್ಮನಿಗೆ ಬರ್ಲಿಕ್ಕೆ ಸಾಧ್ಯನೇ ಮೋಕ್ಷದ ಇದರಲ್ಲಿ ಹೋದ್ರೆ? ಹೀಗೆ ಆ 4-4-7 ಬ್ರಹ್ಮಸೂತ್ರದಲ್ಲಿ ಜಗದ್ವ್ಯಾಪಾರ ವರ್ಜಂ ಅನ್ನೋದ್ರಲ್ಲಿ ತಿಳಿಸಿದ್ದಾರೆ. ಭೋಗ ಮಾತ್ರ ಸಾಮ್ಯಲಿಂಗಾಚ 4-4-21 ಅಂದ್ರೆ ಶ್ರುತಿಯು ಪರಮಂ ಸಾಮ್ಯಂ ಉಪೈತಿ. ಮುಂಡಕೋಪನಿಷತ್ತಿನಲ್ಲಿ 3:1-3 ಹೇಳಿದ ಹಾಗೆ ಸಾಮ್ಯ ಎಂತದ್ದು ಅಂದ್ರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಅನ್ನೋ ಶ್ರುತಿನಲ್ಲೂ ಹೇಳಿರೋ ಹಾಗೆ ಮುಕ್ತನಿಗೆ ಆನಂದದಲ್ಲಿ ಮಾತ್ರವೇ ಸಾಮ್ಯ. ಭಗವಂತನಿಗೆ ಏನು ಆನಂದ ಇದೆಯೋ ನಿರತಿಶಯವಾದ ಆನಂದ, ಅದಕ್ಕಿಂತ ಮಿಗಿಲಾದ ಆನಂದ ಇಲ್ಲ. ಆ ಆನಂದವನ್ನ ಜೀವಾತ್ಮನು ಪಡೆಯುತ್ತಾನೆ, ಅಷ್ಟಕ್ಕೆ ಮಾತ್ರ ಅದು. ಇವನೇ ಭಗವಂತನ ಆಗ್ಬಿಡೋಲ್ಲ. ಬ್ರಹ್ಮೈವಸನ್ ಬ್ರಹ್ಮಾಪ್ನೋತಿ ಬ್ರಹ್ಮೈವಸನ್ ಅಲ್ಲಿ ಹೋದ್ಮೇಲೆ ಇವನೇ ಬ್ರಹ್ಮವಾಗ್ಬಿಡ್ತಾನೆ. 2 ಬ್ರಹ್ಮರು ಇರೋರ್ತಾರ? ಇಡೀ ಲೋಕಕ್ಕೆ ಇದಕ್ಕೆಲ್ಲ ಮಾಡಿದವನು ಜಗದಾದಿ ಕಾರಣ. ತನ್ನಗ ಒಪ್ಪಾರಿಲ್ ಒಪ್ಪನ್ ಅಂದ್ರು ಆಳ್ವಾರು. ಅವನಿಗೆ ಸಮನಾದವರು ಇಲ್ಲ. ಓರದ್ವಿತೀಯ ಉಲಹಕ್ಕೋರ್ ತನಿಯಪ್ಪನ್ ತನ್ನೈ. ಉಲಹಕ್ಕೆ ಅಂತಂದ್ರೆ 2, ನಿತ್ಯ ವಿಭೂತಿ ಲೀಲಾ ವಿಭೂತಿ, 2ಕ್ಕೂ ತನಿಯಪ್ಪನ್ ಅಂದ್ರೆ ಅವನೊಬ್ಬನೇ, ಅವನಿಗೆ ಬೇರೆ ಯಾರು ಇಲ್ಲ. ಇಲ್ದಿದ್ರೆ ಅವನು ಕಳಿಸ್ಬೋದಾಗಿತ್ತಲ್ಲ ಇನ್ಯಾರು? ತಾನೇ ಯಾಕೆ 3 ಸಲ ಹುಟ್ಬೇಕಾಯ್ತು ಅವನು ಕೇಳಿದ್ದಕ್ಕೆ? ಸ್ವಯಂಭೂ ಕೃಷ್ಣ ಇಬ್ರು ಕೂಡ. ಹಿ ಈಸ್ ದಿ ನಾನ್ ಸೆಕೆಂಡ್, ಇದು ಕ್ವಾಲಿಫೈಡ್ ಮೋನಿಸಮ್ ಅಂತ ನಮ್ಗೆ ಹೆಸರು. ಅವನೊಬ್ಬನೇ. ಎಂತ ಒಬ್ಬ ಅಂದ್ರೆ ಅದ್ವಿತೀಯನಾದವನು. ನೋ ಬಡಿ ಕ್ಯಾನ್ ಬಿ ಈಕ್ವಲ್ ಟು ಹಿಮ್. ಇನ್ನು ಅವನಿಗಿಂತ ಜಾಸ್ತಿ ಇರೋರು ಸಾಧ್ಯವೇ ಇಲ್ಲ. ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕಕ್ಕೆ ಪ್ರತಿಮ ಅಪ್ರತಿಮ ಪ್ರಭಾವ ತಸ್ಮಾತ್ ಪ್ರಣಮ್ಯಾತ್ ಪ್ರಣಿಧಾಯ ಕಾಯಂ ಪ್ರಸಾದಯೇತ್ವಾ ಮಹಮೀಶಮಿಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯೋ ಪ್ರಿಯಾ ಪ್ರಿಯಾ ಯಾರ್ಹಸಿ ದೇವ ಸೋಢುಂ. 11ನೇ ಅಧ್ಯಾಯದಲ್ಲಿ ವಿಶ್ವರೂಪ ದರ್ಶನ ನೋಡಿ ಭಗವಂತನನ್ನ ಅರ್ಜುನ ತಾನಾಗಿ ಹೇಳಿದ್ದಿದು. ನಡುಗು ಬಿಟ್ಟು ಹೇಳ್ದ, ನಿನಗೆ ಸಮರ ಎಲ್ಲಿ ತರೋದು? ನತ್ವತ್ ಸಮಹ, ಮತ್ತೆ ಅಧಿಕ ಎಲ್ಲಿ ಇರೋದಕ್ಕೆ ಸಾಧ್ಯ? ಅದರಿಂದ ನಿನ್ನಲ್ಲಿ ನಾನು ಶರಣಾಗ್ತೇನೆ. ಇದು ಕೇಶವನ್ ಅರಿಬವರ್ ಕೇಶವರ್ ಗಾಳನ್ನಿ ಯಾವರೋ ಅಂತ ಹೇಳ್ಬೇಕಾದ್ರೆ ಅವನ ಗುಣ ರೂಪ ವಿಭವ, ಅವನು ನಡೆಸುವಂತ ಜಗದ್ವ್ಯಾಪಾರ, ಅವನ ಶ್ರೀಯಪತಿತ್ವ ಇದು ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯನೇ? ಯಾವುದೋ ದೇವತೆನೋ ಇವರುಗಳೇ ಆಗೋಲ್ಲ, ಇನ್ ನಾವುಗಳು ಮಾಡೋದ್ ಸಾಧ್ಯನ? ಸೊ ಅದನ್ನ ಸರಿಯಾಗಿ ತಿಳಿಯಬೇಕು. ಅದನ್ನ ಏನು ಅಂದ್ರೆ ಅವನ ಆನಂದ ಎಷ್ಟಿದೆಯೋ ಆ ಆನಂದ ಇವನು ಪಡೆಯುತ್ತಾನೆ. ಮತ್ತೆ ಮುಕ್ತಾತ್ಮನಾಗಿ ಹೋದಾಗ ತನ್ನ ಸ್ವರೂಪ ಆವಿರ್ಭಾವ ಅನ್ನೋದು ಉಂಟಾಗುತ್ತೆ. ಸ್ವಸ್ವರೂಪ ಆವಿರ್ಭಾವ ಅಂದ್ರೆ ಏನು? ತಾನು ಭಗವಂತನಿಗೆ ಕಿಂಕರ, ಅವನಿಗೆ ನಾನು ಶರೀರ, ನಾನು ನನಗಾಗಿ ಅಲ್ಲ ಅಂತೆಲ್ಲ ಬಂದ ಮೇಲೆ ಇವನು ಮತ್ತೆ ನಾನು ಅವನಿಗೆ ಸಮನಾಗಿರ್ತೀನಿ, ನಾನು ಶ್ರೀಯಪತಿ ಆಗ್ತೀನಿ, ನಾನು ಜಗದ್ ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ಅವನ ಸ್ವರೂಪ ಜ್ಞಾನ ಉಂಟಾದಂಗಾಯ್ತಾ? ಪ್ರಶ್ನೆಗಳನ್ನ ಕೇಳೋದಾದ್ರೆ ಅರ್ಥಪೂರ್ಣವಾಗಿರ್ಬೇಕು. ಅಸಂಬದ್ಧ ಪ್ರಲಾಪಗಳು ಇದು ಸುಮ್ಮನೆ ಎಳೆಯುವಂತದಷ್ಟೇ. ಆದ್ರೂ ಆ ತರದ್ದು ಸಂದೇಹ ಬಂದ್ರೆ ಕ್ಲಿಯರ್ ಮಾಡೋಣ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸರಿಯಾಗಿ ಇದನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ಈ ತರ ಸಂದೇಹ ಬರಬಾರದು. ಯಾಕೆ? ಮುಕ್ತಾತ್ಮನಾಗಿ ಭಗವಂತನಲ್ಲಿ ಹೋದ್ಮೇಲೆ ಅವನು ಯಾವ ರೂಪದಲ್ಲಿ ಇರ್ತಾನೆ? ಭಗವಂತನಿಗೆ ಕಿಂಕರ ಅನ್ನುವಂತ ಪೂರ್ಣವಾದ ಜ್ಞಾನ, ಜ್ಞಾನ ಆನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ. ಇದು ಸರಿಯಾದಂತಹ ಅರ್ಥ, ಜೀವಾತ್ಮನ ಸ್ವರೂಪ. ಅದನ್ನ ಅವನು ತಿಳಿದವನಾದ್ರೆ ಈ ಶುಡ್ ನಾಟ್ ಆಸ್ಕ್ ದಿಸ್ ಕ್ವಶನ್ಸ್. ಮುಕ್ತನಿಗೆ ಆನಂದದಲ್ಲಿ ಮಾತ್ರವೇ ಸಾಮ್ಯ.
ಇನ್ನು ಏತರಲ್ಲಿ ಇಲ್ಲ ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಾದಿಗಳಲ್ಲಿ ಇವನಿಗಿಲ್ಲ. ಎಲ್ರೂ ಅದು ಕೆಲಸ ಮಾಡೋಕ್ಕಾದ್ರೆ ಹಾಗೇನು ಭಗವಂತಂದೇನಾಗತ್ತೆ? ಇಲ್ಲಿರುವ ಮಾತ್ರ ಶಬ್ದವು ಜಗದ್ವ್ಯಾಪಾರವನ್ನು ವ್ಯಾವರ್ತಿಸಿ ಹೇಳಿತೇ ವಿನಃ ಪರಮಾತ್ಮನಿಗೆ ಮಾಡುವ ಕೈಂಕರ್ಯ ವ್ಯಾವರ್ತಿಸಿ ಹೇಳಲ್ಪಡಿಲ್ಲ ಅಂತ ಹೇಳ್ತಾರೆ ಎಂಗಿರ ಪಡಿಯೇ ಎಂದು ಈ ಸೂತ್ರದಲ್ಲಿ ಹೇಳಿರುವಾಗೆ ಮುಕ್ತ ದಶೆಯಲ್ಲಿ ಪರಮ ಸಾಮ್ಯವು ಭೋಗತ್ತಿಲು ಜ್ಞಾನತ್ತಿಲು ಮಾಹೆಯಾಲೆ ಆನಂದದಲ್ಲಿ ಸರ್ವಜ್ಞತೆ ಉಂಟಾಗುವುದರಿಂದ ಜ್ಞಾನದಲ್ಲೂ ಆದ್ದರಿಂದ ಅಪ್ಪೋದು ಆ ಮುಕ್ತ ದಿಶೆಯಲ್ಲಿ ಸ್ವರೂಪಾನುಬಂಧಿಯಾನ ತನ್ನ ಆವಿರ್ಭವಿಸಿದ ಸ್ವರೂಪಕ್ಕೆ ಆತ್ಮಗುಣಗಳ ಆವಿರ್ಭಾವ ಅಂತ ಹೇಳ್ತಾರೆ. ಮುಕ್ತನಾಗಿ ಹೋದಾಗ ಕರ್ಮದ ಸಂಬಂಧ ಇಲ್ಲ ಅಂದಾಗ ಎಲ್ಲವೂ ಸ್ಪಷ್ಟ. ಇದನ್ನೇ ಉಪನಿಷತ್ ತಿಳಿತು. ಹೇ ಭೂಷಣ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ತನ್ನ ಆವಿರ್ಭವಿಸಿದ ಸ್ವರೂಪಕ್ಕೆ ಸಂಬಂಧಿಸಿದ ಶೇಷತ್ವಕ್ಕೂ ಶೇಷಭಾವಕ್ಕೂ ಇದಿನ್ ಫಲಮಾನ ಅದರ ಕಾರ್ಯವಾದ ಕೈಂಕರ್ಯತ್ವಕ್ಕೂ ಪರಮ ಪುರುಷನಿಗೆ ಕೈಂಕರ್ಯ ಮಾಡೋದಕ್ಕೂ ಕೂಡ ವಿರೋಧವಿಲ್ಲ. ಇವನ ಆನಂದ ಭಗವಂತನಿಗೆ ಸಮಾನವಾದ್ರೂ ಕೂಡ ಇವನ ಸ್ವರೂಪ ಏನು ಅಂದ್ರೆ ಕೈಂಕರ್ಯ ಮಾಡೋದು. ಈಗ ಲಕ್ಷ್ಮಣನಿಗೆ ರಾಮಾಯಣದಲ್ಲಿ ಯಾವುದೋ ರಾಮಾಯಣ ಹೊಸದೇ ಯಾವ್ದು ಹಳೇದೋ ಯಾವ್ದಾದ್ರು ತಗೊಳ್ಳಿ, ಬೇರೆ ಬೇರೆ ಬೇಕಾದಷ್ಟು ಬಂತು. ಯಾರ್ಯಾರ ಮನಸ್ಸು ಬಂತೋ ಏನೋ ಅದೆಲ್ಲ ಇವ್ರು ಯಾರು ಪುಣ್ಯಕ್ಕೆ ಟಚ್ ಮಾಡಿಲ್ಲ. ರಾಮನ್ ಜೊತೆಗೆ ನಾನು ನಿನ್ ತಮ್ಮ ನಿನಗ್ ಸಮನಾಗಿ ನಾನು ಕೂತ್ಕೊಳ್ತೀನಿ ನಿಂತರ ಲಕ್ಷ್ಮಣನು ಕೂತ್ಕೊಂಡಿರ್ಬೋದಾಗಿತ್ತಲ್ಲ. ಆ ತರದೆಲ್ಲರೂ ಇದೆಯಾ? ರಾಮನಿಗೆ ಕೈಂಕರ್ಯ ಮಾಡೋದೇ ನನ್ನ ಸ್ವರೂಪ, ಅದೇನೇ ಫಲ ಕೂಡ. ನಾನಿರೋದೇ ಅವನ ಕೈಂಕರ್ಯಕ್ಕೆ, ಎಲ್ಲ ಅವಸ್ಥೆಗಳಲ್ಲೂ ಮಾಡ್ತೀನಿ. ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ್ ಸ್ವಪತಶ್ಚ ಅಂತಂದ ಅಲ್ಲಿ ರಾಮಾಯಣದಲ್ಲಿ. ಲಕ್ಷ್ಮಣನಿಗೆ ಪಾಪ ಏನು ಸುಖಾನೇ ಸಿಗ್ಲಿಲ್ಲ, ಅವನಿಗೇನು ಆನರು ಮಾಡ್ಲಿಲ್ಲ ಯಾರು. ಇಷ್ಟೆಲ್ಲ 14 ವರ್ಷ ಅಣ್ಣ ಅತ್ತಿಗೆಗೆ ಸೇವೆ ಮಾಡದಂತ ಈ ತರದ್ದೇನಾದ್ರು ತಲೆ ಉಂಟಾಗತ್ತಾ? ಲಕ್ಷ್ಮಣನ ಸ್ವರೂಪ ತಿಳಿದ್ರೆ ನಮ್ಮ ಶೇಷತ್ವ ಜ್ಞಾನವೂ ಬರುತ್ತೆ. ಅವನು ಪರ್ಸಾನಿಫಿಕೇಶನ್ ಆಫ್ ಸರ್ವಿಸ್, ಕೈಂಕರ್ಯವೇ ಪ್ರತಿ ರೂಪವಾಗಿರುವಂತ. ರಾಮೋ ವಿಗ್ರಹವಾನ್ ಧರ್ಮ ಅಂದ್ರೆ ಲಕ್ಷ್ಮಣೋ ವಿಗ್ರಹವಾನ್ ಕೈಂಕರ್ಯ. ಸೇವೆಯನ್ನ ಮಾಡಬೇಕು, ಏನನ್ನು ಬಯಸಿದೆ ಅದೇ ಅವನಿಗೆ. ಅದು ಮಾಡದೇ ಇದ್ರೆ ಅವನಿಗಾಗೋಲ್ಲ, ಅವನು ಉಳಿವೇ ಇಲ್ಲ. ಹೇಗೆ ಪೆರಿಯಾಳ್ವಾರ್ ನಾನು ಭಗವಂತನ ಕೊಂಡಾಡದಿದ್ರೆ ವೇದಗಳಿಂದ ಇವುಗಳಿಂದ ಪಟ್ಟಿನಿ ನಾಳೆ ಅಂದ್ರು ಹಾಗೆ. ತಾನಿರೋದೇ ಭಗವಂತನ ಕೈಂಕರ್ಯಕ್ಕೆ. ಈ ಪೂರ್ಣವಾದ ಜ್ಞಾನ ಅವನಿಗಿರೋದ್ರಿಂದ ಅಲ್ಲಿ ಕೈಂಕರ್ಯ ಮಾಡೋದಕ್ಕೆ ಯಾವ ವಿರೋಧನೂ ಇಲ್ಲ. ಭೋಗ್ಯ ಮಾತ್ರ ಸಾಮ್ಯಲಿಂಗಾಚ ಹೇಳ್ಬಿಟ್ಟು ಇಲ್ಲಿಂದ ಹೋಗ್ಬಿಟ್ಟ, ಏನಿದ್ರು ಇಲ್ಲ ಅಷ್ಟೇನೆ. ಅಲ್ಲಿ ಭಗವಂತ ಜೊತೆಗೆ ಸುಮ್ನೆ ಹರಟೆ ಹೊಡಿತಾ ಕುತ್ಕೊಳ್ಳೋದಷ್ಟೇ. ಇದಲ್ಲ, ಭಗವಂತನ ನೇರವಾಗಿ ನೋಡಿದಾಗ ಅವನಿಗೆ ಯಾವುದನ್ನು ಮಾಡ್ಲಿ, ನನ್ನಿಂದ ಏನು ಕೈಂಕರ್ಯ ನೀನ್ ಸ್ವೀಕಾರ ಮಾಡ್ತೀಯ? ಕದಾನು ಸಾಕ್ಷಾತ್ ಕರವಾಣಿ ಚಕ್ಷುಷ, ಇಲ್ಲಿ ಯಾವಾಗ ನನ್ನ ಕಣ್ಣಿಗೆ ಗೋಚಿಸ್ತೀಯ? ಅಲ್ಲಿ ನೇರವಾಗಿ ಕಣ್ಣಿಗೆ ಗೋಚರಿಸಿದ್ಮೇಲೆ ಕೈಂಕರ್ಯ ಪರಮೈಕಾಂತಿಕ ಆತ್ಯಂತಿಕ ರಾಮಾನುಜರು ಹೇಳುವಂತದ್ದು. ಅದಕ್ಕಿಂತ ಇನ್ ಕೊನೆ ಇಲ್ವೇ ಇಲ್ಲ, ಪೂರ್ಣವಾಗಿ ಮಾಡುವಂತದ್ದು. ಆದ್ರಿಂದ ಇವನ ಕೈಂಕರ್ಯ ಮಾಡೋದಕ್ಕೆ ಏನು ವಿರೋಧ ಇಲ್ಲ. ಮೋಕ್ಷ ದಿಶೆಯಲ್ಲಿ ಹಿಂದೆ ಪ್ರಾಪ್ತವಾಗಿದ್ದಂತಹ ಜ್ಞಾನ ಸಂಕೋಚ, ಕರ್ಮದ ಬಂಧನದಲ್ಲಿದ್ದಾಗ ಜ್ಞಾನದಲ್ಲಿ ಇಲ್ಲ. ಅದರಲ್ಲಿ ಸಂಕೋಚ ಅಂದ್ರೆ ಏನು? ಅಜ್ಞಾನ, ಅನ್ಯತಾ ಜ್ಞಾನ, ವಿಪರೀತ ಜ್ಞಾನ, ಈ ಎಲ್ಲ ಭ್ರಮೆಗಳೆಲ್ಲ ತೊಳಗಿ ಯಥಾರ್ಥವಾದ ಜ್ಞಾನ. ನಾನು ಜೀವಾತ್ಮ, ಭಗವಂತನಿಗೆ ಶರೀರ. ಭಗವಂತಂದೇ ಶರೀರದ ತರ ಇವನಿಗೆ ಬೇರೆ ಶರೀರ ಅಲ್ಲಿ ಬಂದಿದೆ, ದಿವ್ಯವಾದ ಶರೀರ ಇವು ಉಂಟಾಗಿದೆ. ಭಗವಂತನ ತರಾನೇ ಕಾಣಿಸ್ತಾನೆ. ಚತುರ್ಭುಜ, ಪೀತಾಂಬರ, ತುಳಸಿ ಮಾಲೆ, ವನಮಾಲೆ, ಎಲ್ಲ ಆಭರಣಗಳು, ಕಿರೀಟ ಪ್ರತಿಯೊಂದು ಇದೆ. ಆದ್ರೆ ಇವನು ಕೈಂಕರ್ಯ, ಇವನ ಸ್ವರೂಪ ನಾಟ್ ದಿಸ್. ಹಾಗೆ ಜ್ಞಾನ ಸಂಕೋಚ ತೊಲಗಿ ಸರ್ವಜ್ಞತೆ ಉಂಟಾಗುತ್ತದೆ. ಸರ್ವಜ್ಞತೆ ಅಂದ್ರೆ ಎಲ್ಲವನ್ನು ತಿಳಿಯುವಂತ ಶಕ್ತಿ ಅವಾಗ ಉಂಟಾಗತ್ತೆ. ಹಾಗಂತ ಏನೇನು ಮಾಡಕ್ ಹೋಗಲ್ಲ ಅವನು, ಯಾಕೆಂದ್ರೆ ಅವನ ಸ್ವರೂಪ ಚೆನ್ನಾಗಿ ಗೊತ್ತಾಗಿದೆ. ಜ್ಞಾನದಲ್ಲಿ ತಾರತಮ್ಯ ಎಲ್ಲ ಇಲ್ಲಿರೋದು. ನಾನು ತುಂಬಾ ಜ್ಞಾನವಂತ, ಅವನು ಮೂರ್ಖ, ಇವನ್ ಇನ್ನೊಂದು. ಲೋಕದಲ್ಲಿ ವನಸ್ಪತಿ, ಬೃಹಸ್ಪತಿ ಇವ್ರು ಹೇಳಿದ್ರು ಇಲ್ವಾ ಶ್ರೀ ಸ್ತವದಲ್ಲಿ ಕುರೇಶರು?
ವನಸ್ಪತಿ ಬೃಹಸ್ಪತಿ. ಬೃಹಸ್ಪತಿ ಎಲ್ಲ ತಿಳಿದವನು, ವನಸ್ಪತಿ ಅದಕ್ಕೆ ಪೂರ್ಣವಾಗಿ ವಿರುದ್ಧ ಆದವನು. ಈ ರೀತಿಯ ವೈಪರೀತ್ಯಗಳು ಇಲ್ಲಿ. ಅಲ್ಲಿ ಹೋದ್ಮೇಲೆ ನಿತ್ಯರು ಮುಕ್ತರು ಅಂತ ಬೇರೆ ಇಲ್ಲ. ಆ ನಿತ್ಯರಲ್ಲೂ ಕೂಡ ನಾನು ತುಂಬಾ ಹತ್ರ ಭಗವಂತನಿಗೆ, ಅನಂತನಿಗೋ ಗರುಡನಿಗೋ ವಿಶ್ವಕ್ಸೇನನಿಗೋ ಯಾರಿಗೂ ಈ ಬುದ್ಧಿ ಬರೋಲ್ಲ ಅಲ್ಲಿ. ಅವನದಕ್ಕೆ ಸಮಾನವಾಗಿ ಎಲ್ಲ ಚೇತನರು ಕೂಡ ಇವರೇನ್ ಕೈಂಕರ್ಯ ಮಾಡ್ತಾರೋ ನೀವು ಅದನ್ನೇ ಮಾಡ್ಬೋದು ಧಾರಾಳವಾಗಿ. ತಡಿ, ನಾನು ಮುಂದೆ ನಿಂತ್ಕೊಂಡು ಮಾಡ್ತೀನಿ, ನನಗೆ ರೆಕಗ್ನಿಷನ್ ಸಿಗ್ಬೇಕು, ನನಗೆ ಅವ್ರು ಫೋಕಸ್ ಮಾಡ್ಲಿ ಟಿವಿನಲ್ಲಿ ಬರೋದಕ್ಕೆ. ಈ ಪೈತ್ಯಗಳೆಲ್ಲ ಅಲ್ಲಿಲ್ಲ. ಸಹಜವಾಗಿಯೇ ಅವನಿಗೆ ಅದು ಮೋಕ್ಷ ಪ್ರಾಪ್ತಿಗೆ ಮುಂಚೆಯೇ ಉಪಾಯ ಅನುಷ್ಠಾನ ಕಾಲದಲ್ಲೇ ಈತನಿಗೆ ಶೇಷತ್ವ ಜ್ಞಾನ ಉಂಟಾಗಿತ್ತು. ಆಚಾರ್ಯರ ಕೃಪೆಯಿಂದ ನೀನು ಯಾರು ಅನ್ನೋದನ್ನ ಸರಿಯಾಗಿ ತಿಳಿದೆ. ಹೂ ಆಮ್ ಐ, ನಾನು ಇಂಥವ್ರ ಮಗ, ನನ್ನ ಅಚೀವ್ಮೆಂಟ್ ಇಷ್ಟು, ನನ್ನ ಸಾಧನೆ ನೋಡಿ. ಇದ ಶರೀರದ ಜೊತೆಗೆ ಐಡೆಂಟಿಫೈ ಮಾಡೋದಲ್ಲ. ಆ ಜ್ಞಾನವನ್ನ ಆಚಾರ್ಯನು ಕೊಟ್ಟಿದ್ದಾನೆ. ನೀನು ದೇಹಕ್ಕಿಂತ ಬೇರೆಯಾದವನು. ಗೀತಾಚಾರ್ಯ 72 ಶ್ಲೋಕಗಳು, 2ನೇ ಅಧ್ಯಾಯ ಸಾಂಖ್ಯ ಯೋಗ. ಅರ್ಜುನ ಏನಿದು ಶರೀರ ಅನ್ಕೊಂಡು ಈ ತರ ವಿಲೋಪನ ಮಾಡೋದು ಇದೆಲ್ಲ? ನೀನ್ ಯಾರು? ಈ ಶರೀರ ಯಾವುದು? ಹೋಗೋದು ಯಾವುದು? ಎಲ್ಲ ಚರ್ಚೆಗಳು ಬೇಕಾದಷ್ಟು ಅದರಲ್ಲಾಗಿದೆ. ಅದನ್ನ ತಿಳಿಸಿಕೊಡುವಂತ ಆಚಾರ್ಯರು ಗೀತಾ ಭಾಷ್ಯವನ್ನು ಬರೆದು, ರಾಮಾನುಜರು ವೇದಾಂತ ದೇಶಿಕರು ತಾತ್ಪರ್ಯ ಚಂದ್ರಿಕೆ ಬರೆದ್ರು. ಅದಾದ್ಮೇಲೆ ಬೇಕಾದಷ್ಟು ಅದ್ರ ಮೇಲೆ ಕನ್ನಡದಲ್ಲಿ ಇದರಲ್ಲಿ ಬಂತು. ಶ್ರದ್ಧೆಯಿಂದ ಅದನ್ನ ನೋಡಿದ್ರೆ ಅದು ಭಗವಂತನ ಮಾತೇಳಿ. ಹಾಗೆ ಉಪಾಯ ಅನುಷ್ಠಾನ ಕಾಲ ಅದು ಇಲ್ಲಿ ಭೂಲೋಕದಲ್ಲಿ ಸಮಾಶ್ರಯಣ ಮಾಡಿ ಪ್ರಪತ್ತಿಯನ್ನ ಮಾಡಿಕೊಂಡು ಸರಿಯಾದ ಗುರುವನ್ನ ಆಶ್ರಯಿಸಿ ಅವರಿಂದ ಸಂಪ್ರದಾಯ ಬದ್ಧವಾಗಿ ಉಪದೇಶಂತಿದೆ ಜ್ಞಾನ ಜ್ಞಾನಿನಃ ತತ್ವದರ್ಶಿನಃ ಅಂತ ಹೇಳದಂತೆ ಸರಿಯಾದ ಯಥಾರ್ಥ ಜ್ಞಾನವನ್ನ ಪಡೆದಂತದ್ದು. ಇದು ಈ ಶೇಷತ್ವ ಜ್ಞಾನ ಇಲ್ಲೇ ಉಂಟಾಗಿತ್ತು. ಅದು ಮುಕ್ತ ದಶದಲ್ಲಿ ಇನ್ನೂ ಸ್ಫುಟವಾಗಿ ಪ್ರಕಾಶಿಸುತ್ತೆ. ಇಲ್ಲಿ ಸ್ವಲ್ಪ ಮೊಬ್ಬಾಗಿದ್ದು ಅಲ್ಲಿ ಬಹಳ ಸ್ಪಷ್ಟ ಅದು. ಆ ಸಂದರ್ಭದಲ್ಲಿ ಅಂತ ಸ್ವಾಮಿಗೆ ಕೈಂಕರ್ಯ ಮಾಡುವುದೇ ಶೇಷನಾದ ತನಗೆ ಸ್ವರೂಪ ಎಂದು ವ್ಯಕ್ತವಾಗುವಾಗ ವಿರುದ್ಧ ಎಲ್ಲಿ? ಇಲ್ಲಿ ಹೇಳಿದ್ರಲ್ಲ, ಸೋ ಅಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ಹೇಳಿದ್ದು, ಪರಮಂ ಸಾಮ್ಯ ಬೈತಿ, ಇದೆಲ್ಲ ಹೇಳಿದ್ಮೇಲೆ ಅಲ್ಲಿ ಕೈಂಕರ್ಯ ಎಲ್ಲಿದೆ ಅಂದ್ರೆ ಇವನ್ ಸ್ವರೂಪ ಸರಿಯಾಗಿ ತಿಳಿದಿದ್ದ? ಇಲ್ಲಿದ್ದಾಗ್ಲೇ ಅದರ ಅನುಭವ ಆದ್ಮೇಲೆ ಇನ್ನು ಅಲ್ಲಿ ಹೋದ್ಮೇಲೆ ಮತ್ತೆ ಇನ್ನು ಯಾವುದೋ ಅಹಂಕಾರವೋ ಅಜ್ಞಾನವೋ ಈ ಅರಿಷಡ್ ವರ್ಗಗಳೋ ಅವೆಲ್ಲ ಏನಾದ್ರು ಕೆಲಸ ಮಾಡಕ್ ಬರುತ್ತಾ? ಎಲ್ಲ ಏನಿದ್ರು ಇಲ್ಲೇನೆ. ಅದರಿಂದ ವಿರುದ್ಧಗಳು ಇಲ್ಲ. ಆಗ್ಲಿ ತನಗೆ ಒಂದು ಸಾಮ್ರಾಜ್ಯ ರೂಪ ಪದವಿ ಪ್ರಾಪ್ತವಾಗಿದೆ ಎಂದಲ್ವೇ ಆಗ ಭಾವಿಸುವಂತಹದ್ದು. ನಾಕ ಪೃಷ್ಟಂ ನ ಚ ಸಾರ್ವಭೌಮಂ ನ ಪಾರಮೇಷ್ಟ್ಯಂ ನರಸಾಧಿಪತ್ಯಂ ನ ಯೋಗ ಸಿದ್ಧಿ ಅಪುನರ್ಭವಂ ವಾ ವಂಚಂತಿ ಯತ್ಪಾದ ರಜ ಪ್ರಪನ್ನಾಃ. ಭಾಗವತದಲ್ಲಿ ದಶಮಸ್ಕಂದ 16ನೇ ಸರ್ಗ 37ನೇ ಶ್ಲೋಕ. ಇಲ್ಲಿ ಅಪುನರ್ಭವಂ ವಾ ಎಂಬುದರಿಂದ ಕೈವಲ್ಯ ಹೇಳಲ್ಪಟ್ಟಿತು ಎಂಬಲ್ಲಿ ಹೇಳಿರುವ ಹಾಗೆ ಇವುಗಳೆಲ್ಲ ಆ ಕೈಂಕರ್ಯ ಸಾಮ್ರಾಜ್ಯ ಮುಂದೆ ಅತಿ ತುಚ್ಛವಾದುದು ಎಂಬ ಜ್ಞಾನ ಇರೋದರಿಂದ ಕೈಂಕರ್ಯದ ಮುಂದೆ ಇನ್ನು ಯಾವುದನ್ನು ಅತಿಶಯ ಎಂದು ಅವನು ಭಾವಿಸೋದಿಲ್ಲ. ಇದರ ಮಹಾತ್ಮೆಯನ್ನ ಜ್ಞಾನವನ್ನು ತಿಳಿದುಳಿಂದಲೇ ಮಹರ್ಷಿಗಳಿಂದ ಸತುನಾಗವರ ಶ್ರೀಮಾನ್ ಎಂದು ಕಷ್ಟ ದಶೆಯಲ್ಲಿದ್ದ ಗಜೇಂದ್ರನು ಲಕ್ಷ್ಮಣೋ ಲಕ್ಷ್ಮೀವರ್ಧನ ವನವಾಸವನ್ನು ಅನುಭವಿಸಿದ ಲಕ್ಷ್ಮಣನು ಕೂಡ ಅಂತರಿಕ್ಷಗತ ಶ್ರೀಮಾನ್ ಎಂದು ಎಲ್ಲವನ್ನೂ ತ್ಯಜಿಸಿ ಬಂದಂತಹ ವಿಭೀಷಣ ಇವರೆಲ್ಲ ಕೊಂಡಾಡಿದ್ದು. ವಿಭೀಷಣ ರಾಮನ ಯಾರು ಅನ್ನೋದನ್ನು ತಿಳಿದವನು, ಯಾರಲ್ಲಿ ಶರಣಾಗಬೇಕು ಅನ್ನುವಂತ ಅರಿವಿದ್ದವನು. ಅದಕ್ಕೆ ಹೇಳ್ದ, ಈ ಮೊದಲೇ ರಾಕ್ಷಸ ಯೋನಿಯಲ್ಲಿ ಹುಟ್ಟಿದವನು. ಏನಾರು ಅಕಸ್ಮಾತ್ ಮನುಷ್ಯರಿಗೇನೆ ತಾಮಸ ಪ್ರಗತಿ ಜಾಸ್ತಿ ಆಗ್ಬಿಡುತ್ತೆ, ಏನೋ ಯಾರಿಗೋ ದಾನ ಮಾಡೋಣ ಅಂತ ಬಲಗೈನಲ್ಲಿ ತಗೊಂಡು ಆಮೇಲೆ ಈ ಕಡೆ ಎಡಗೈಗೆ ನೋಡೋದಕ್ಕೆ ಇಷ್ಟು ಒಳ್ಳೇದು ಕೊಡೋದು ಅವ್ರಿಗೆ. ಇದು ನನಗಿರ್ಲಿ, ನೀವು ಉಪಯೋಗಿಸೋದೇ ಇಲ್ವೋ, ಆದ್ರೂ ನನಗೆ ಅದ್ರಲ್ಲಿ ಸ್ವಲ್ಪ ಕಡಿಮೆ ಕಳಪೆದೇನಿದೆ ಅದನ್ನ ಕೊಡೋಣ, ಇದು ಬುದ್ಧಿ ಬರುತ್ತೋ ಇಲ್ವೋ? ಈ ಕಾರಣದಿಂದಾನೇ ಆ ಕರ್ಣ ಎಡಗೈಯಿಂದ ಎತ್ಕೊಟ್ಬಿಟ್ಟ. ಯಾರೋ ಕೇಳಿದ್ರೆ ಏನಯ್ಯ ಎಡಗೈನಲ್ಲಿ ದಾನ ಮಾಡ್ತೀಯಾ? ಮನುಷ್ಯರ ಸ್ವಭಾವ ಗೊತ್ತಿಲ್ಲ ಸ್ವಾಮಿ ನಿಮಗೆ. ನನ್ನ ಬುದ್ಧಿ ಎಡಗೈಯಿಂದ ಬಲಗೈ ತಗೊಂಡು ಕೊಡೋಷ್ಟು ಕೊಡೋದೇ ಬೇಡ ಅಂತ ಅನಿಸ್ಬಿಟ್ರೆ ಅದರಿಂದ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಮಾಡ್ಬಿಡ್ಬೇಕು ಇಮಿಡಿಯೇಟ್ ಆಗಿ.
ಬಲಗೈನಲ್ಲೇ ಮಾಡ್ಬೇಕು. ಈ ಎಲ್ಲ ಉದಾಹರಣೆಗಳು ಏನು ಅಂದ್ರೆ ಮನಸ್ಸಿನ ವಿಕಲತೆ, ಚಂಚಲತೆ ಅವುಗಳನ್ನು ತಿಳಿಸುವಂತಹದ್ದು. ಇರೋದ್ರಲ್ಲಿ ತುಂಬಾ ಒಳ್ಳೆಯದನ್ನ ಸತ್ಪಾತ್ರ ದಾನ ಮಾಡೋಣ. ಆ ಬುದ್ಧಿ ಎಷ್ಟು ಜನಕ್ಕಿದೆ? ಇಲ್ಲ ಒಂದ್ ವೇಳೆ ಅನ್ಕೊಂಡು ಕೂಡ ಅದನ್ನ ನೋಡಿದ ತಕ್ಷಣ ವಸ್ತುನ ಅದ್ರ ಮೇಲಿನ ಆಸೆ, ಇಷ್ಟು ಒಳ್ಳೇದ್ ಬೇಡ, ಈ ಬೇರೆದ್ ಕೊಡು, ಬರುತ್ತೋ ಇಲ್ವಾ? ಹಾಗೆ. ಆದ್ರೆ ಇಲ್ಲಿ ಲಕ್ಷ್ಮಣೋ ಲಕ್ಷ್ಮೀ ವರ್ಧನ ಅಂತರಿಕ್ಷ ಗದ ಶ್ರೀಮಾನ್ ನಿವೇದಿತ ಮಾಂ ಕೃಷ್ಣಂ ವಿಭೀಷಣ ಸಮುಪಸ್ಥಿತ. ಗಣೇಶ್ವರ ನೀನ್ ಹೋಗ್ಬಿಟ್ಟು ಹೇಳು, ಹರಿ ಗಣೇಶ್ವರ ಸುಗ್ರೀವ ಬೇಗ ತಿಳಿಸು, ಕ್ಷಿಪ್ರಂ ನಿವೇದಯ. ಯಾಕೆಂದ್ರೆ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ, ಮತ್ತೆ ನನ್ನ ತಲೆ ಎಲ್ಲಾರು ತಿರುಗ್ಬಿಟ್ಟು ಬೇಡ ಬೇಡ ಇವರು ಶತ್ರುಗಳು, ನಮ್ಮ ಅಣ್ಣನ ಹತ್ರಕ್ಕೆ ಹೋಗೋಣ ಅಂತ ನಾನೆಲ್ಲಾದ್ರೂ ತಪ್ಪಿ ಬಿಟ್ರೆ, ಐಂಬುಲನ್ಗಳ್ ಅಡಕ್ಕಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಇವರುಗಳಿಗೆಲ್ಲ ಭಯ. ಗಜೇಂದ್ರನು ಅಷ್ಟೆ, ಕಷ್ಟ ದಶೆಯಲ್ಲಿ ಯಾವ ಸಂದರ್ಭದಲ್ಲೂ ಅಷ್ಟೆ, ಏನೋ ಸುಮ್ನೆ ಕೂತ್ಕೊಂಡಿದ್ದಾಗ ಎಲ್ಲ ವೈರಾಗ್ಯ ಉಪದೇಶ ಎಲ್ಲ ಹೇಳ್ಬೋದು. ಕಷ್ಟ ನೇರವಾಗಿ ಬಂದಾಗ ಆ ಸ್ಥಿಮಿತ ಇದೆಯೋ, ಆ ದೃಢ ನಿಶ್ಚಯ ಅದಿದೆಯೋ, ಭಗವಂತನಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆಯೋ, ಜೀವನದಲ್ಲಿ ಅವಘಡಗಳು ಬಂದಾಗ ನೀನ್ ಆ ಭಗವಂತ ಬೇರೆ ಎಲ್ರಿಗೂ ಎಲ್ಲ ಮಾಡ್ತಿದೀಯ, ನಾನು ಇಷ್ಟೆಲ್ಲ ಮಾಡಿದೆ, ಏನ್ ಮಾಡ್ತೀನಿ ನೀನ್ ನನಗೆ? ನೀನಿಲ್ಲ, ಇದ್ದಿದ್ರೆ ನಾನು ಹೇಳ್ದಂಗೆ ನಾನ್ ಕೇಳ್ದಷ್ಟು ಕೊಡ್ಬೇಕಾಗಿತ್ತು, ಕೊಟ್ಯಾ? ಈ ತರ ಯೋಚನೆ ಚಿಂತನೆ ಬರೋದು ನಮ್ಮ. ಅದಕ್ಕಾಗಿ ಅಲ್ಲಿ ಹೇಳುವಂತದ್ದು ಕೈಂಕರ್ಯ, ಅದಕ್ ಮುಂದೆ ಇನ್ ಯಾವುದು ಅತಿಶಯ ಇಲ್ಲ. ಅವನು ಮಾಡಿದ್ದಕ್ಕೆ ಇನ್ನೇನು ಬಯಸ್ಲಿಲ್ಲ ಅವನು. ಯಾಕೆ ಲಕ್ಷ್ಮಣನಿಗೆ ಅಷ್ಟೊಂದು ಈಸ್ ದಿ ಪರ್ಸಾನಿಫಿಕೇಶನ್ ಆಫ್ ಸರ್ವೀಸ್ ಅಂದಿದ್ದು, ಈ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಫ್ರಮ್ ರಾಮ. ಯಾಕೆ ನೀನು ಅವನಿಗೆ ಅಷ್ಟೊಂದು, ನಿಮ್ಮ ಅಪ್ಪನ್ನೂ ಬಿಟ್ಬಿಟ್ಟು ರಾಮನಿಗೆ ಅಣ್ಣನಿಗೆ ಅಷ್ಟೊಂದ, ಅಣ್ಣನ ಬಗ್ಗೆ ಗೌರವ ಎಲ್ಲ ಸರಿ, ಆದ್ರೆ ಇಷ್ಟೊಂದು ಸೇವೆ ಮಾಡ್ಬೇಕಂದ್ರೆ ಅವನ ಗುಣಗಳಿಗೆ ನಾನು ದಾಸನಾಗಿದ್ದೇನೆ ಎಂದ. ಗುಣೈರ್ ದಾಸ್ಯ ಮುಪಾಗತ. ಏನ್ ಒಂದೊಂದು ಮಾತುಗಳು ಕೂಡ. ಇದು ರಾಮಾಯಣವನ್ನ ಅಧ್ಯಯನ ಮಾಡೋದು ಅಂದ್ರೆ. ಸುಮ್ನೆ ಕೆನ್ನೆ ತಟ್ಕೊಂಡು ಒಂದು ಪಾರಾಯಣ ಸರ್ಗ ಮುಗೀತು, ನನಗ್ ಬೇಕು ಆ ಬೈಕೆ ಈ ಬೈಕೆ, ಅದಕ್ಕಾಗಿ ನಾನು ಪಾರಾಯಣ ಮಾಡಿದೆ, ಅದಲ್ಲ ಪಾರಾಯಣದ ಉದ್ದೇಶ. ಸರಿ, ಮುಂದಕ್ಕೆ ಹೋಗೋಣ. ನಾರಾಯಣಾಯ ಸ್ಯಾಂ ಅಥವಾ ನಾರಾಯಣಾಯ ಭವೇಯಂ. ಅಹಂ ನಾರಾಯಣಾಯ ಭವೇಯಂ ನ ಮಮ ಸ್ಯಾಂ. ನಾನು ನಾರಾಯಣನಿಗೆ, ಅವನ ಕೈಂಕರ್ಯಕ್ಕೆ ಇರುವಂತಹದ್ದು, ನಾನು ನನಗಾಗಿ ಅಲ್ಲ. ಇದು ಅಷ್ಟಾಕ್ಷರಿಯಲ್ಲಿ ಬರುವಂತ ಅರ್ಥ. ಇದರಲ್ಲಿ ಕೂಡ ಅಹಂ ಸರ್ವಂ ಕರಿಷ್ಯಾಮಿ ಎಂಬಲು ಕೂಡ ಅಹಂಭಾವ ತೋರಿ ಬರುತ್ತಲ್ಲ. ಈ ಅಹಂ ಅನ್ನುವಂಥದ್ದು ಅಹಂಕಾರ ಅಲ್ಲ. ಆಳ್ವಾರ್ ಹೇಳ್ತಿಲ್ಲ, ನೀರ್ ನುಮದ್ ಎನ್ನಿವೈ ವೇರ್ ಮುದಲ್ ಮಾಯ್ತು. ನಾನು ನನ್ನಿಂದಲೇ ಎಲ್ಲ. ನೋಡಿ, ಆಗ ಹೊತ್ತಿಗೆ ಇಷ್ಟೆಲ್ಲ ಮಾಡಿದೆ, ನಾನು ಇಲ್ದಿದ್ರೆ ಆಗ್ತಿತ್ತ? ದೇವಸ್ಥಾನ ಕಟ್ಸಿದ್ ನಾನು, ಸಂಪ್ರೋಕ್ಷಣೆ ಮಾಡಿಸಿದ್ ನಾನು, ಪ್ರತಿಷ್ಠೆ ಮಾಡಿಸಿದ್ ನಾನು, ಎಲ್ಲ ನಾನು. ಅದು ಅಹಂಕಾರ. ಇಲ್ಲಿ ನನ್ನನ್ನು ನಾನು ಸಮರ್ಪಿಸ್ಕೊಳ್ತೀನಿ ಅಂತ ಹೇಳ್ಬೇಕಾದ್ರೆ ಆ ಅಹಂಭಾವ ಇರೋಲ್ಲ. ಇಲ್ಲಿ ಪೂರ್ಣವಾಗಿ ಅವನಿಗೆ ನಾನಿರುವಂತದ್ದು ಅಂತ ಹೇಳ್ಬೇಕಾದ್ರೆ, ಅವನಿಗೆ ಅವರಿದ್ದಿದ್ದು ಅಂತ ಹೇಳೋಕ್ಕಾಗತ್ತಾ? ಇಲ್ಲಿ ನಾನು ಅಂತ ಹೇಳಿದಾಗ ಈ ಅಹಂಕಾರ ಇದೆಯಲ್ಲ, ಅದಿಲ್ಲ ಅಲ್ಲಿ. ಅದು ಪ್ರಪನ್ನಿಗೆ ಸ್ವರೂಪ ವಿರುದ್ಧ ಅಲ್ವೋ ಈ ಅಹಂ ಅನ್ನೋದು ಅಂತಂದ್ರೆ. ಮುಮುಕ್ಷು ದಶೆಯಲ್ಲಿಯೋ ಮುಕ್ತ ದಶೆಯಲ್ಲಿಯೋ, ಮುಮುಕ್ಷು ದಶೆ ಮುಕ್ತ ದಶೆ, ಮೋಕ್ಷ ಇಚ್ಛಂತಿ ಮುಮುಕ್ಷು. ಇಲ್ಲಿ ಮೋಕ್ಷವನ್ನ ಪಡೆಯೋದಕ್ಕೆ ಇಚ್ಛೆ ಇರುವಂತವನು. ಈ ಜಗವ ಮೂದಲಿಸಿ ಗೋಗರೆವ ಜೀವಿಯೇ ಅವನು ಮುಮುಕ್ಷ. ಆ ಜಗದ ಮೇರೆಯೂ ದೂರವಿಲ್ಲ. ಮುಕ್ತ ದಶೆ ಎಲ್ಲ ಮುಗೀತು, ಮುಕ್ತನಾದ ಅವನು. ಕರ್ಮದ ಸಂಬಂಧ ಬಿಡಿಸ್ಕೊಂಡ ವೈಕುಂಠಕ್ಕೆ ಹೋದ, ಅವನನ್ನೇ ಮುಕ್ತ ಅಂತ ಹೇಳುದು. ಇಲ್ಲಿದ್ದಾಗ ಅವನು ಮುಕ್ತನಲ್ಲ, ಇಲ್ಲ ಇನ್ಯಾವುದೋ ಲೋಕದಲ್ಲಿದ್ರೂ ಇಲ್ಲ. ಈ ಕರ್ಮದ ಎಲ್ಲ ತ್ರಿಗುಣಾತ್ಮಕವಾದಂತಹ ಈ ಪ್ರಕೃತಿಯನ್ನ ಬಿಟ್ಟು ಅಲ್ಲಿ ಹೋದವನು ಮುಕ್ತ. ತ್ರಿಗುಣಾತ್ಮಕವಾದ ಪ್ರಕೃತಿ, ಚತುರ್ದಶ ಭುವನಾತ್ಮಕ ಮಂಡಂ, ಅದರಲ್ಲಿರೋ ಎಲ್ಲರೂ ಕೂಡ ಬದ್ಧರೇನೆ. ಬ್ರಹ್ಮ, ರುದ್ರ, ಎಲ್ಲ ದೇವತೆಗಳು, ರಾಕ್ಷಸರು, ಕಿನ್ನರರು, ಕಿಂಪುಷರರು, ಸಿದ್ಧರು, ಚಾರಣರು, ಗಂಧರ್ವರು, ಯಕ್ಷರು, ಏನೇನ್ ಕೆಟಗರಿಸಿ ಹೇಳ್ತಿರೋ ಎಲ್ಲರೂ ಕೂಡ ಅವರವರ ಕರ್ಮಯತ್ವಾಗಿ ಅಲ್ಲಲ್ಲಿ ಆಯಾಯ ಲೋಕಗಳಲ್ಲಿ ಇವೆಲ್ಲ ಬಿಡಿಸಿಕೊಂಡು ಶುದ್ಧ ಸತ್ವ, ಅಪರಾಜಿತ,
ಮೋಕ್ಷ ಅಂತ ಯಾರು ಹೋಗಿದ್ದಾರೋ ಅವರು ಈ ಕರ್ಮದ ಬಂಧನದಿಂದ ಪೂರ್ಣವಾಗಿ ಮುಕ್ತರಾದವರು. ಸೂಕ್ಷ್ಮ ರೂಪದಲ್ಲೂ ಕೂಡ ಕರ್ಮದ ಲೇಪ ಇಲ್ಲ ಅವರಿಗೆ. ಮುಮುಕ್ಷ ದಿಶೆಯಲ್ಲಾಗಲಿ ಮುಕ್ತಿ ದಿಶೆಯಲ್ಲೂ ಸಹ ಇಂತಹ ಅಹಂಭಾವವು ಕೂಡದಲ್ಲ. ಅಂದರೆ ಅದಕ್ಕೆ ಸಮಾಧಾನವನ್ನ ಮುಂದಿನ ವಾಕ್ಯದಿಂದ ಹೇಳ್ತಾರೆ. ಮುಮುಕ್ಷು ದಶೆಯಲ್ಲೂ ಮೋಕ್ಷಾರ್ಥಿಯಾಗಿರುವಂತಹ ದಶೆಯಲ್ಲಿ, ಮುಕ್ತ ದಶೆಯಲ್ಲೂ ಮುಕ್ತಿಯನ್ನು ಹೊಂದಿದ ದಶೆಯಲ್ಲಿ ಉಂಡಾನ ಅಹಂ ಗ್ರಹಂ, ನಾನು ಸರ್ವವಿಧ ಕೈಂಕರ್ಯವನ್ನು ಮಾಡ್ತೇನೆ ಅಥವಾ ಅಪೇಕ್ಷಿಸ್ತೇನೆ ಎಂಬ ಭಾವ ಪ್ರಾಪ್ತವಾಗುವಾಗ ಅಹಂಭಾವವು ಶರೀರ ಆತ್ಮ ಭಾವತ್ತಾಲೆ ಈತನು ಅಪೃಥಕ್ ಸಿದ್ಧ ವಿಶೇಷಣ ರೂಪವಾದ ಶರೀರವಾಗಿ, ಅಪೃಥಕ್ ಸಿದ್ಧ ವಿಶೇಷಣ ಅಂದ್ರೆ ಇವನು ಸಪರೇಟ್ ಎಕ್ಸಿಸ್ಟೆನ್ಸೇ ಇಲ್ಲ ಭಗವಂತನನ್ನು ಬಿಟ್ಟು. ಭಗವಂತನಿಗೆ ಶರೀರ ಈ ಜೀವಾತ್ಮ. ಹಾಗಿದ್ದಾಗ ಈ ಅಹಂಕಾರ ಬರೋದಕ್ಕೆಲ್ಲ ಸಾಧ್ಯ. ಪರಮಾತ್ಮನು ಆತ್ಮ ಆಗಿರುವ ಭಾವದಿಂದ ಉಂಟಾದದ್ದು ಎಂಬುದಾಗಿ ಭಾಷ್ಯಾದಿಗಳಲ್ಲಿ ಶ್ರೀಭಾಷ್ಯದಲ್ಲಿ ಬ್ರಹ್ಮಸೂತ್ರದಲ್ಲೇ ಹೇಳಿದೆ. ಆತ್ಮೇ ರಿತೂಪಗಚ್ಚಂತಿ ಗ್ರಾಹಯಂತಿ ಚ. ಇದೇನೆ ನೋಡಿ ಬ್ರಹ್ಮಸೂತ್ರದಲ್ಲಿ ಶ್ರೀಭಾಷ್ಯದಲ್ಲಿ ಡಿಸ್ಕಷನ್. 4ನೇ ಅಧಿಕರಣ 1ನೇ ಅಧ್ಯಾಯ 3ನೇ ಶ್ಲೋಕ 4:1-3. ತ್ವಂ ವಾ ಅಹಮಸ್ಮಿ ಎಂಬಲ್ಲಿ ಅಹಂ ಬ್ರಹ್ಮಾಸ್ಮಿ ಬೃಹದಾರಣ್ಯಕ ಉಪನಿಷತ್ತು. ಅಹಂ ಬ್ರಹ್ಮ ಅಸ್ಮಿ, ನಾನು ಬ್ರಹ್ಮನಾಗಿದ್ದೇನೆ ಎಂಬ ಇತ್ಯಾದಿ ಶ್ರುತಿ ಅರ್ಥವನ್ನು ಉಪಪಾದಿಸುವುದರಲ್ಲಿ ಸಮರ್ಥಿತ ಮಾಹೆಯಾಲೆ ಸ್ವರೂಪ ಪ್ರಾಪ್ತವಾದುದೇ ಎಂದು ಸಮರ್ಥಿಸಲ್ಪಟ್ಟಿರೋದ್ರಿಂದ ಇವ್ ಅಹಂ ಗ್ರಹಂ, ಈ ಅಹಂ ಗ್ರಹಂ ನಾನು ಕೈಂಕರ್ಯ ಮಾಡ್ತೇನೆ ಎಂಬಲ್ಲಿ ತೋರುವಂತಹ ಅಹಂ ಅನ್ನುವ ಭಾವ ಪಾರಾರ್ಥ್ಯ ಕಾಷ್ಠೆ ಅಡಿಯಾಹ ಹೊಂದಿದಿರೆ ತಾನು ಸರ್ವೇಶ್ವರನಿಗೇನೆ ನಿರುಪಾಧಿಕ ಶೇಷಭೂತನಾಗಿ ಆತನ ಪ್ರಯೋಜನಕ್ಕಾಗಿಯೇ ತಾನು, ಆ ಕಾರಣದಿಂದ ಆತನಿಗೆ ಕೈಂಕರ್ಯ ಮಾಡುವುದೇ ತನಗೆ ಸ್ವರೂಪ ಎಂಬ ಉತ್ಕೃಷ್ಟ ಜ್ಞಾನ ಮೂಲಕವಾಗಿ ಪ್ರಾಪ್ತವಾದ. ಇದು ಶರೀರ ಸಂಬಂಧದಿಂದ ನಾನು ಬಿಟ್ಟಿಲ್ಲ ಅನ್ನೋ ಹೇಳು ಅಹಂಕಾರ ಅಲ್ಲ ಇದು. ಲಕ್ಷ್ಮಣ ಮತ್ತೆ ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತ ಸ್ವಪತಶ್ಚಿ ಅಂದ್ರೆ ಅಲ್ಲ, ಅವನು ಅಹಂ ಅಂತ ಅಂದ್ಕೊಳ್ಳಿಲ್ಲ. ಅವನು ಏನ್ ಹೇಳಿದ್ದು ಅಂದ್ರೆ ಶ್ರೀರಾಮನಿಗೆ ನಾನು ಶರೀರ, ಅವನು ಆತ್ಮವಾದರೆ ಅವನನ್ನು ಬಿಟ್ಟು ನಾನಿಲ್ಲ. ರಾಮ ಇಲ್ಲ ಅಂದ್ರೆ ಲಕ್ಷ್ಮಣ ಇಲ್ಲ. ಯಾವಾಗ ರಾಮ ಪರಿತ್ಯಕ್ತ ಅಂತ ಹೇಳಿದ್ನೋ ದಿ ವೆರಿ ನೆಕ್ಸ್ಟ್ ಮೂಮೆಂಟ್ ಅವನಿಲ್ಲ ಭೂಮಿ ಮೇಲೆ, ಅವನ ಅವತಾರ ಸಮಾಪ್ತಿ. ಯೋಗದಲ್ಲಿ ಹೋಗಿ ತನ್ನ ಸ್ವಸ್ವರೂಪದಲ್ಲಿ ಆದಿಶೇಷನಾಗಿ ಹೊರಟೋದ ಅವನು. ಇದು ಅಪೃಥಕ್ ಸಿದ್ಧ. ರಾಮನನ್ನು ಬಿಟ್ಟು ಲಕ್ಷ್ಮಣ ಇರೋದಕ್ಕಿಲ್ವೇ ಇಲ್ಲ, ನೋ ಚಾನ್ಸ್ ಎಟ್ ಆಲ್. ಅದರಿಂದ ಇಲ್ಲಿ ಅಹಂ ಅಂತ ಹೇಳಿದ್ದು ನಾನು ನನ್ನ ಬಿಟ್ಟಿಲ್ಲ ಅನ್ನೋದಕ್ಕೂ ಅದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಪೂರ್ಣವಾದ ವಿವೇಕದಿಂದ ನಾನಿರೋದೇ ಭಗವಂತನಿಗೆ ಶರೀರ, ಅವನಿಲ್ದಿದ್ರೆ ನಾನು ಶವ. ಭಗವಂತನಿಲ್ಲದಂತ ಆತ್ಮ ಇಲ್ಲ. ಶರೀರ ಉಳಿಯೋಕ್ಕಾಗುತ್ತಾ? ಆತ್ಮ ಶರೀರ ಇಲ್ಲಿ ನಮ್ಮ ಲೌಕಿಕವಾಗಿ ನೋಡೋದಾದ ಒಂದು ಜೀವಿ ಅವನು ಶರೀರವನ್ನ ಬಿಟ್ಟ, ಉಸಿರು ಹೋಯ್ತು, ಪ್ರಾಣ ಹೋಯ್ತು ಅಂದ್ರೆ ಅದು ಶವ, ಹೊಳೆಯೋದಕ್ಕೆ ಶುರುವಾಗುತ್ತೆ. ಯಾರು ರಕ್ಷಿಸಿದ್ರು ಅದನ್ನ? ಎಲ್ಲ ಅನೇಕ ಬಾರಿ ಹೇಳಿದ್ದು. ಮತ್ತೆ ತಲೆಗೆ ಹಾಕೊಳ್ಳಿ, ಶರೀರಕ್ಕೂ ಆತ್ಮಕ್ಕೂ ಏನು ಸಂಬಂಧ? ಯಾರಿಂದ ಶರೀರ ನೇಮಿಸಲ್ಪಟ್ಟಿದೆ? ಯಾರು ಅದಕ್ಕೆ ಆಧಾರವಾಗಿದ್ರು? ಯಾರು ಅದನ್ನ ರಕ್ಷಿಸಿದ್ರು? ಯಾರು ಅದಕ್ಕೆ ಶೇಷಿಯಾಗಿದ್ರು? ಇದೇ ಸಂಬಂಧವನ್ನ ಭಗವಂತನಿಗೂ ಜೀವಾತ್ಮನಿಗೂ ಅನ್ವಯ ಮಾಡಿ. ಶರೀರ ತಾನಾಗಿಯೇ ಇಟ್ ಕೆನಾಟ್ ಎಕ್ಸಿಸ್ಟ್. ಅದು ತಾನಾಗಿ ಏನನ್ನೂ ಮಾಡೋಲ್ಲ, ಏನನ್ನು ಮಾಡಕ್ಕಾಗಲ್ಲ. ಅದ್ರ ತನ್ನನ್ನ ತಾನು ರಕ್ಷಣೆ ಮಾಡ್ಕೊಳ್ಳುತ್ತಾ? ಅದು ಇಲ್ಲ. ತನ್ನನ್ನು ತಾನು ನೇಮಿಸ್ಕೊಳ್ಳುತ್ತಾ? ಇಲ್ಲ. ಒಳಗಿರುವಂತಹ ನಿಯಾಮಕ ಅವನು ಅಪ್ರಾಣ, ಮುಖ್ಯ ಪ್ರಾಣ. ಹೊರಟ ಅಂತಂದ್ರೆ ಮುಗೀತು, ಜೀವಾತ್ಮ ಅವನಲ್ಲಿ ಇದಾಗುವಂತ. ಹಾಗೆ ಈ ಜೀವಾತ್ಮ ಪರಮಾತ್ಮನಿಗೆ ಅಪೃಥಕ್ ಸಿದ್ಧ ವಿಶೇಷಣ ಅಂದ್ರೆ ಇಟ್ ಕೆನಾಟ್ ಇಂಡಿಪೆಂಡೆಂಟ್ಲಿ ಎಕ್ಸಿಸ್ಟ್. ಅದರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈ ಅರಿವು ಇದ್ದು ನಾನು ಭಗವಂತನ ಕೈಂಕರ್ಯ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿ ಈ ಅಹಂಕಾರದಿಂದ ಹೇಳೋ ನಾನಲ್ಲ ಅನ್ನೋದು ಬಹಳ ಸ್ಪಷ್ಟ. ಆತನ ಪ್ರಯೋಜನಕ್ಕಾಗಿಯೇ ನಾನು, ಆ ಕಾರಣದಿಂದ ಆತನಿಗೆ ಕೈಂಕರ್ಯ ಮಾಡೋದು ತನಗೆ ಸ್ವರೂಪ ಎಂಬ ಉತ್ಕೃಷ್ಟವಾದಂತಹ ಜ್ಞಾನ ಇದು. ಯಥಾರ್ಥವಾದ ಜ್ಞಾನ ಜೀವಾತ್ಮನಿಗೆ.
ಶೇಷೋ ಹಿ ಪರಮಾತ್ಮನಃ. ಅಷ್ಟು ಮಾತ್ರವೇ ಅಲ್ಲದೆ ಈತನ ಪಾರಾರ್ಥ್ಯ ಕಾಷ್ಠೆಯನ್ನು ಪ್ರಕಟಿಸುವುದಕ್ಕೆ ಈತನಿಗೆ ಅತಿಶಯಾವಹ ಎಂಬ ಭಾವವೂ ಸೂಚಿತ. ಮೇಲಿನ ವಾಕ್ಯದಲ್ಲಿ ಭಾಷ್ಯಾದಿ ಎಂಬಲಿರುವ ಆದಿ ಪದದಿಂದ ವೇದಾಂತ ದೀಪ, ವೇದಾಂತ ಸಾರಗಳಲ್ಲಿ ಕೂಡ ಇದು ಸಂಗ್ರಹಿತವಾಗಿದೆ. ನೋಡಿ, ರಾಮಾನುಜರ ಗ್ರಂಥಗಳು 9 ಕೃತಿಗಳಲ್ಲಿ ವೇದಾಂತ ಸಾರ, ವೇದಾಂತ ದೀಪ, ವೇದಾರ್ಥ ಸಂಗ್ರಹ, ಶ್ರೀಭಾಷ್ಯ, ಆಮೇಲೆ ಗದ್ಯತ್ರಯಗಳು, ಅವುಗಳಲ್ಲೂ ಕೂಡ ಉಲ್ಲೇಖ ಇದೆ. ಭಾಷ್ಯಾದಿ ಅಂತಂದಾಗ ರಾಮಾನುಜರು ಬಹಳ ಸ್ಪಷ್ಟ ಮಾಡಿದ್ದಾರಲ್ಲಿ. ಮೇಲಿನ ಶಾರೀರಿಕ ಸೂತ್ರದ ಅಭಿಪ್ರಾಯ ಏನು ಅಂತಂದ್ರೆ, ಪರಮಾತ್ಮನು ಈ ಚೇತನನು ಉಪಾಸಿಸುವಾಗ ತನಗೆ ಪರಮಾತ್ಮನು ಬೇರೆ ಎಂದು ಉಪಾಸಿಸತಕ್ಕದ್ದೇ ಖಂಡಿತ. ಅಥವಾ ಶರೀರಾತ್ಮ ಭಾವ ಇರೋದ್ರಿಂದ ಒಂದೇ ಎಂದು ಭಾವಿಸಿ ತನಗೆ ತಾನು ಆತ್ಮ ಎಂದು ಉಪಾಸಿಸತಕ್ಕದ್ದೇ ಎಂಬ ಸಂದೇಹದಲ್ಲಿ ಪೂರ್ವ ಪಕ್ಷಿಯು ಅಧಿಕಂತು ಭೇದ ನಿರ್ದೇಶಾತ್, ಬ್ರಹ್ಮಸೂತ್ರ ಇದು. ಈ ಸೂತ್ರಗಳಲ್ಲಿ ಪೃಥಗ್ ಆತ್ಮಾನಂ ಪ್ರೇರಿತಾರಂಚ ಮತ್ವ ಎಂಬ ಶ್ರುತಿಯಲ್ಲೂ ಜೀವಾತ್ಮನಿಗೆ ಅಧಿಕ ಎಂದು ಹೇಳಿರೋದ್ರಿಂದ ತನಗಿಂತಲೂ ಬೇರೆಯಾಗಿಯೇ ಭಾವಿಸಿ ಉಪಾಸಿಸತಕ್ಕದ್ದು ಎಂದು ಪೂರ್ವ ಪಕ್ಷವನ್ನ ಕೇಳಿದ್ರೆ ಆ ಅಭಿಪ್ರಾಯ ಈ ಸೂತ್ರದಲ್ಲಿ ಖಂಡಿಸಲ್ಪಡುತ್ತೆ. ಶರೀರಾತ್ಮ ಭಾವ ಇರೋದ್ರಿಂದ ಅಹಂ ಬ್ರಹ್ಮಾಸ್ಮಿ, ನಾನು ಪರಮಾತ್ಮ ಶರೀರಕನಾಗಿರೋದ್ರಿಂದ ಆತನು ತನಗೆ ಆತ್ಮವಾದ್ದರಿಂದ ನಾನು ಪರಮಾತ್ಮ ಆತ್ಮಕನೆಂದೇ ಉಪಯೋಗಿಸಲ್ಪಡ್ತೀನಿ. ಇದೇನೇ ವ್ಯತ್ಯಾಸ ನಮಗೂ ಅದ್ವೈತ. ಸೋಹಂ ಭಾವೇನ ಪೂಜೆಯೇತಿ ಅಂತಾರವರು. ಸಹ ಆ ಭಗವಂತ ನಾನು ಅನ್ನೋ ಭಾವಿಯಿಂದ ಪೂಜೆ ಮಾಡಿ. ಅವಾಗೇನು, ನನಗೆ ನಾನೇ ಪೂಜೆ ಮಾಡ್ಕೊಳ್ಳೋದು, ನನಗೆ ನಾನೇ ಪ್ರದಕ್ಷಿಣೆ ಮಾಡ್ಕೊಳ್ಳೋದು. ನಾವ್ ಹೇಳೋದು ದಾಸೋಹಂ, ಭಗವಂತನಿಗೆ ಅಹಂ ಬ್ರಹ್ಮಾತ್ಮಕಂ ಅಸ್ಮಿ, ನಾನೇ ಬ್ರಹ್ಮ ಅಲ್ಲ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಲಿಟರಲಿ ಇಟ್ ಮೇ ಮೀನ್ ದಟ್. ಆದ್ರೆ ಸಿದ್ಧಾಂತ ಸರಿಯಾಗಿ ತಿಳಿಯೋದು ಅಂದ್ರೆ ನಾಟ್ ಬೈ ದಿ ಲಿಟರಲ್ ಟ್ರಾನ್ಸ್ಲೇಷನ್. ಅಹಂ ಬ್ರಹ್ಮಾಸ್ಮಿ ಆ ಪದನೇ ಹೇಳೋಲ್ಲ ನಾವು. ಆಂಧ್ರ ಪಾಠ, ದ್ರವಿಡ ಪಾಠ ಅಂತಿದೆ. ನಮ್ಮದು ದ್ರವಿಡ ಪಾಠದಲ್ಲಿ ಅಹಂ ಬ್ರಹ್ಮಾಸ್ಮಿ ಅನ್ನೋ ಪದವೇ ಇಲ್ಲ ಅಲ್ಲಿ. ಯೋಹಮಸ್ಮಿ ಬ್ರಹ್ಮಾಹಮಸ್ಮಿ ಅಹಮೇವಾಹಂ ಮಾಹುಂಜುಹೋ ವಿಸ್ವಾಹ ಅಕಾರ್ಯಕಾರ್ಯವಕೀರ್ಣಿ ಭ್ರೂಣಃ ಗುರುತಲ್ಪಗಃ ಅಗಮರ್ಷಣ ಸೂಕ್ತ, ಅದ್ರಲ್ಲೂ ಕೂಡ ಬರುತ್ತೆ. ಯೋಹಮಸ್ಮಿ ಬ್ರಹ್ಮಾಹಮಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳೋಲ್ಲ ನಾವು. ಒಂದ್ ವೇಳೆ ಆ ಉಪನಿಷತ್ತು ತಗೊಂಡ್ರು ಕೂಡ ಅದಕ್ಕೆ ಅರ್ಥವನ್ನ ಅಹಂ ಬ್ರಹ್ಮಾತ್ಮಕಂ ಅಸ್ಮಿ ಅಂತ ಹೇಳ್ತಾರೆ ಹೊರತು ನಾನೇ ಬ್ರಹ್ಮ ಅಂತ ಹೇಳೋಲ್ಲ. ನಾನು ಬ್ರಹ್ಮವನ್ನ ಆತ್ಮವಾಗಿ ಉಳ್ಳವನು. ವ್ಯತ್ಯಾಸ ಇದೆ. ನಾನೇ ಬ್ರಹ್ಮ ಅಂತ ಹೇಳೋಕ್ಕೂ ನಾನು ಬ್ರಹ್ಮನನ್ನ ಆತ್ಮವಾಗಿ ಉಳ್ಳವನು ಅಂತ ಹೇಳೋದಕ್ಕೆ ವ್ಯತ್ಯಾಸ. ಸೊ ನಾನು ಬ್ರಹ್ಮವನ್ನ ಆತ್ಮಕವಾಗಿ ಹುಟ್ಟಿದ್ದೇನೆ ಅಂದ್ರೆ ನಾನು ಬೇರೆ, ಬ್ರಹ್ಮ ಬೇರೆ. ನಾನೇ ಬ್ರಹ್ಮ ಅಲ್ಲ. ಇದು ವ್ಯತ್ಯಾಸ ತಿಳಿಬೇಕಾದದ್ದು. ಶರೀರಾತ್ಮ ಭಾವದಿಂದ ಒಂದೇ ಎಂದೇ ಉಪಾಸಿಸತಕ್ಕದ್ದು ಎಂಬುದೇ ಸೂತ್ರದ ಅಭಿಪ್ರಾಯ. ಹೀಗೆ ಈ ನಾರಾಯಣಾಯ ಸ್ಯಾಂ ಎಂಬ ಪ್ರಾರ್ಥನೆಗೆ ಕಾರಣ ಈತನು ತನ್ನ ಯಥಾವಸ್ಥಿತ ಸ್ವರೂಪ ಜ್ಞಾನ ಮೂಲಕವಾಗಿ ಈ ಚೇತನ ತಿಳಿದಂತಹ ತನ್ನ ಶೇಷತ್ವದ ಪರಾಕಾಷ್ಠ ದಶೆ. ಆದ್ದರಿಂದ ಅಹಂಭಾವವೆಂದು ಭಾವಿಸಲು ಸಾಧ್ಯವಿಲ್ಲ ಎಂಬುದು ತಾತ್ಪರ್ಯ. ಇದನ್ನೇ ಮುಂದಿನ 2 ವಾಕ್ಯಗಳ ಮೂಲಕ ಉಪಪಾದಿಸ್ತಾರೆ. ಮುಂದೆ ಮುಮುಕ್ಷು ದಶೆಯಲ್ಲಿ ಮಾಡುವ ಕೈಂಕರ್ಯದ ಲಕ್ಷಣವನ್ನು ಬೋಧಿಸ್ತಾರೆ. ಮೋಕ್ಷ ದಶೆಗಿಂತ ಇದು ವೈಲಕ್ಷಣ್ಯದಲ್ಲಿ ಸ್ವಲ್ಪ ಕಡಿಮೆ ಎಂದು ಉಪದೇಶಿಸ್ತಾರೆ. ಮುಮುಕ್ಷು ದಶೆಯಲ್ಲಿ ಮೋಕ್ಷಾರ್ಥಿಯಾಗಿರುವ ದಶೆಯಲ್ಲಾದರೂ ಸ್ವಯಂ ಪ್ರಯೋಜನಮಾಹ ಪಣ್ಣುಂ ಕೈಂಕರ್ಯಂ, ಫಲಾದಿಗಳ ಸಂಬಂಧ ಇಲ್ಲದೆ ಮಾಡುವಂತ ಕೈಂಕರ್ಯ. ಮುಕ್ತ ದಶೆಯಲ್ಲಿನ ಹಾಗೆ ನಿರುಪಾಧಿಕವಾಗಿ ಸ್ವತಃ ಪ್ರಾಪ್ತವಲ್ಲದಿದ್ದರೂ ಸುಕೃತ ವಿಶೇಷ ಉಪಾಧಿಕಮಾಯಿ ಹಿಂದೆ ಮಾಡಿದ ಸುಕೃತ ರೂಪವಾದ ಉಪಾಧಿ ಮೂಲಕ ಉಂಟಾದ್ದಾಗಿ ದ್ವಂದ್ವ ತಿತಿಕ್ಷಾಯುಕ್ತಮಾಯ್ ಶೀತ ಉಷ್ಣ ಸುಖ ದುಃಖ ಲಾಭ ನಷ್ಟ ಮಾನ ಅವಮಾನ ಈ ದ್ವಂದ್ವಗಳು ತಪ್ಪಿದ್ದಲ್ಲವಾಗಿ ಅವುಗಳನ್ನ ಸಹಿಸಿಕೊಳ್ಳುವನಾಗಿ ನಿದ್ರಾದಿಗಳಲ್ಲಿ ಅಂತರಿತಮಾಯ್ ನಿದ್ರಾ ಆಲಸ್ಯ ವೃಥ ಆಲಾಪ, ಬೇರೆ ಏನೇನೋ ಮಾತುಗಳು, ವೃಥಾಲಾಪ, ಏನು ಪ್ರಯೋಜನ ಇಲ್ಲ. ಆತ್ಮದ ವಿಷಯ ಬಿಟ್ಟು ಬೇರೆ ಏನ್ ಮಾತಾಡಿದ್ರು ಕೂಡ ಬರೀ ಕಾಡ್ ಹರಟೆ ಅಂತ. ಅದು ಅಲ್ಲೂ ಕೂಡ ನನ್ನ ಬಿಟ್ರಿಲ್ಲ ಅಂದ್ರೆ ಅದು ತಲಹರಟೆ ಅಂತಾರೆ. ಆತ್ಮ ಪ್ರಶಂಸೆ, ನನ್ನ ಬಿಟ್ರಿಲ್ಲ,
ನಾನೆಲ್ಲ ತಿಳಿದವನು, ವೃಥಾಲಾಪ ಮೊದಲಾದ ಕಾಲಗಳಲ್ಲಿ ಇಲ್ಲದವುಗಳಾಗಿ ಹೀಗೆ ಅವಿಚ್ಛಿನ್ನ ರಸಮಾಯಿರುಕ್ಕುಂ, ಅವಚ್ಛಿನ್ನ ಅಲ್ಲ ಅವಿಚ್ಛಿನ್ನ, ವಿಚ್ಛಿಲ್ತಿ ಇಲ್ಲದೆ ಇರುವಂತಹದ್ದು ಪರಿಮಿತವಾದ ಆನಂದವನ್ನ ಉಂಟು ಮಾಡೋದಾಗಿರುತ್ತೆ. ಇಪ್ಪಡಿ ಅಹಂ ನಾರಾಯಣಾಯ ಸ್ಯಾಮ್ ಎಂಬ ಪ್ರಾರ್ಥನೆಯ ಪಾರಾರ್ಥ್ಯ ಕಾಷ್ಟಾ ಮೂಲಕವಾಗಿರೋದ್ರಿಂದಲೇ ಮುಕ್ತ ದಿಶೆಯಲ್ಲಿ ವರುಂ ಕೈಂಕರ್ಯಂ ಬರುವಂತ ಕೈಂಕರ್ಯ ಸ್ವತಃ ಪ್ರಾಪ್ತಮಾಯ್ ಸ್ವರೂಪತಃ ಉಂಟಾಗುವುದಾಗಿ ದ್ವಂದ್ವ ದುಃಖ ರಹಿತಮಾಯ್. ಅಲ್ಲಿ ಆ ದ್ವಂದ್ವಗಳಿಗೆ ಅವಕಾಶನೇ ಇಲ್ಲ ಮೋಕ್ಷದಲ್ಲಿ. ಅಲ್ಲಿ ಯಾರೋ ಸ್ವಲ್ಪ ಜ್ಞಾನಿ, ಇನ್ನೊಬ್ಬ ಜ್ಞಾನಿ, ಅವನ್ ಕಂಡ್ರೆ ಇವನಿಗಾಗಲ್ಲ, ಎಲ್ಲ ಇಲ್ಲಿ ಅಷ್ಟೇ. ಈ ಕರ್ಮದ ಶರೀರಗಳಲ್ಲಿ ಒಬ್ಬರನ್ನ ದ್ವೇಷಿಸೋ, ಇನ್ನೊಬ್ಬರನ್ನ ಕಂಡ್ರೆ ಆಗೋಲ್ಲ, ಅವನ ಹತ್ರ ಇದ್ ಕಂಡ್ರೆ ಇವನಿಗೆ ಸಹಿಸೋಕಾಗಲ್ಲ, ಮಾತ್ಸರ್ಯ, ಈ ಅರಿಷಡ್ವರ್ಗಗಳೆಲ್ಲ ಇಲ್ಲಿ ಅವುಗಳ ಆಟ ಎಲ್ಲ. ಅಲ್ಲೆಲ್ಲ ಏನಿಲ್ಲ. ಮುಕ್ತ ದಿಶೆಯಲ್ಲಿ ವರುಂ ಕೈಂಕರ್ಯ ಬರುವಂತಹ ಕೈಂಕರ್ಯ ಸ್ವತಃ ಪ್ರಾಪ್ತಮಾಯ್ ಸ್ವರೂಪತಃ ಉಂಟಾಗುವುದರಿಂದ ದ್ವಂದ್ವ ದುಃಖ ರಹಿತಮಾಯ್ ಶೀತ ಉಷ್ಣಾದಿ ರೂಪವಾದ ದುಃಖ ಇಲ್ಲದವಾಗಿ ನಿರಂತರಮಾಯ್ ನಿತ್ಯವಾದದ್ದು. ನಿರಂತರ ಅಂದ್ರೇನು? ಅಂತರವೇ ಇಲ್ಲದಂತೆ. ಇವತ್ತು ಆ ತಿರುಚಿಂದ ವಿರುತ್ತಂ 101ನೇ ಪಾಶುರದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ರು, ನಿರಂತರಂ ನಿನೈಪದಾಹ ನೀನಿನೈಕ ವೇಂಡುಮೆ. ಹೇ ಭಗವಂತ, ನಿನ್ನನ್ನು ನಿರಂತರವಾಗಿ ನಾನು ಧ್ಯಾನಿಸುವಂತೆ ದಯವಿಟ್ಟು ನೀನು ಸಂಕಲ್ಪ ಮಾಡುವ. ನಾನು ಸತ್ಯ ಸಂಕಲ್ಪ ಅಲ್ಲ, ನಾನೇನೋ ಸಂಕಲ್ಪ ಮಾಡ್ತೀನಿ, ಏನೇನೋ ಮಾಡ್ತೀನಿ ಅಂತ ಏನೇನ್ ಸಾಧ್ಯವಾಗುತ್ತೆ. ಅದರಿಂದ ನೀನು ಸಂಕಲ್ಪಿಸು, ನೀನು ನನ್ನ ಬುದ್ಧಿಯನ್ನ ನ ಪ್ರವರ್ತಯ ಪಾಪಾನಿ ಪ್ರವೃತ್ತಾನಿ ನಿವೃತ್ತಯ. ಅದು ನಿತ್ಯವಾಗಿ ನಿರಂತರಮಾಯ್ ಅನವಚ್ಛಿನ್ನ ರಸಮಾಯ್ ಅನವಧಿಕ ಆನಂದದಾಯಕವಾಗಿ. ಅನವಧಿಕ ಅಂದ್ರೇನು? ಅದಕ್ಕಿಂತ ಅಧಿಕವಾದದ್ದಿಲ್ಲ. ನಿರವಧಿಕ, ಅನವಧಿಕ, ಸ್ವಾಭಾವಿಕ, ಅನವಧಿಕಾತಿಶಯ, ಅನವಧಿಕಾತಿಶಯ. ಆ ಪದ ಬಿಡಿಸಿದ್ರೆ ಸ್ವಾಭಾವಿಕವಾಗಿ ಭಗವಂತನಿಗೆ ಅನವಧಿಕ, ಅತಿಶಯ, ಐಕಾಂತಿಕ, ಆತ್ಯಂತಿಕ. ಏಕಾಂತಿಕ ಅಂದ್ರೆ ಭಗವಂತ ಒಬ್ಬನೇ, ಬೇರೆ ಯಾರದೂ ಅಲ್ಲ, ಅವನಿಗೆ ಮಾಡುವ ಕೈಂಕರ್ಯ. ಆತ್ಯಂತಿಕ ಅಂದ್ರೆ ಅದಕ್ಕೆ ಕೊನೆಯೇ ಇಲ್ಲ. ಅದೇನೆ ಅದರಲ್ಲೇ ಪರ್ಯಾವಸಾನ ಉಂಟಾಗ. ಶರಣಾಗತಿ ಗದ್ಯದ ಭಾಷ್ಯವನ್ನ ನೋಡಿ. ಶರಣಾಗತಿ ಗದ್ಯ ಭಾಷ್ಯ ಅಂತ ಒಂದು ಕೃತಿ ಬರೆದಿದ್ದಾರೆ ವೇದಾಂತಿಶಿ. ಪ್ರಪತ್ತಿಯ ಬಗ್ಗೆನೆ ಬಹಳ ಸುಂದರವಾಗಿದೆ. ಅನಂತರಂಗಾಚಾರ ಅನುವಾದ ಮಾಡಿದ್ದಾರೆ. ಈ ಶ್ರೀರಂಗಪಟ್ಟಣದಲ್ಲಿ ಒಂದೊಂದು ಪ್ರತಿ ವರ್ಷವೂ ಈ ಸಂದರ್ಭದಲ್ಲಿ ಅಂಗಮಣಿ ಉತ್ಸವ, ಆ ಸಂದರ್ಭದಲ್ಲಿ ಅವ್ರು ಮಾಡ್ತಾ ಇದ್ದಿದ್ದು ಒಂದೊಂದೇ ಎಲ್ಲ ಎಷ್ಟೋ 50 ಪೈಸೆ, 1 ರೂಪಾಯಿ, ಒಂದೊಂದೇ ಕೃತಿಗಳನ್ನೆಲ್ಲ ತಂದಿದ್ದು. ಹಾಗೆ ಅದರಲ್ಲಿ ಬಂದಂತಹದ್ದು ಶರಣಾಗತಿ ಗದ್ಯ ಭಾಷ್ಯ, ಬಹಳ ಸುಂದರವಾಗಿರುವಂತಹದ್ದು. ಅದರಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳ್ತಾರೆ ಎಲ್ಲವೂ ಕೂಡ. ಅನವಧಿಕ ಆನಂದದಾಯಕವಾಗಿ ಇರುವಂತಹದ್ದು. ಈ ಲೋಕದಲ್ಲಿ ಸೇವಕನು ತನ್ನ ಯಜಮಾನನಿಗೆ ದುಡ್ಡಿಗಾಗಿ ಮಾಡುವ ಕೈಂಕರ್ಯ ಹೀಗಿರೋದಿಲ್ಲ. ಈಗ ಯಾರೋ ಏನೋ ಮಾಡ್ತಿದ್ದಾರೆ, ಎಲ್ಲ ಆಫೀಸ್ ಕೆಲಸ, ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್, ಏನ್ ಬೇರೆ ಏನು ಬೇಕಿಲ್ಲ, ಸ್ನಾನ ಬೇಡ, ಯಾರ ಹತ್ರನೂ ಇಲ್ಲ, 12 ಗಂಟೆ ಕಾಲ ರಾತ್ರಿ ಆದ್ರೂ ಮುಗಿಯೋಂಗೆ ಇಲ್ಲ. ಏನ್ ಬಾಳಿದು ಅಂತ ಐ ಪಿಟಿ ಇದೆ. ದುಡ್ಡು ಬರ್ಬೋದು ಅವ್ರಿಗೆ 60,000ನೋ 1 ಲಕ್ಷನೋ 1.5 ಲಕ್ಷ, ಆದ್ರೆ ಬಾಳಿನಲ್ಲಿ ಇನ್ನೇನು ಇಲ್ಲೇ ಇಲ್ವಾ? ಹಾಗಾದ್ರೆ ಬಿಟ್ಬಿಡೋದು, ಅದನ್ನ ಬಿಡೋದು ಬೇಡ. ಅದಕ್ಕೊಂದು ಲಿಮಿಟ್ ಇಟ್ಕೋಬೇಕು. ಎಲ್ಲದಕ್ಕೂ ಇರಬೇಕು ಅವಕಾಶ. ಆತ್ಮದ ಉದ್ಧಾರಕ್ಕೆ ಒಂದ್ ಸ್ವಲ್ಪ, ಕುಟುಂಬದ ಜೊತೆ ಮಾತಾಡೋಕ್ ಒಂದ್ ಸ್ವಲ್ಪ, ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳಕೂಟದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮನುಷ್ಯನಿಗೆ ವೈವಿಧ್ಯತೆ ಬೇಕು. ಆದ್ರೆ ಹಣಕ್ಕಾಗಿ ಇಂತ ದಾಸ್ಯ ಎಷ್ಟ್ರ ಮಟ್ಟಿಗಾಗಿದೆ ಅಂದ್ರೆ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡ್ತಿದೀವಿ, ಬರೀ ಹಣ ಒಂದೇನೆ ಅಂತ. ಅವ್ರಿಗೆ ನಿಜವಾಗ್ಲೂ ಸಿಗುತ್ತಾ ಸಂತೋಷ? ಎಲ್ಲ ಆ ರಿಲೀಸ್ ಬರೋ ಹೊತ್ತಿಗೆ ಎಲ್ಲ ಮುಗಿದೋಗಿರುತ್ತೆ. ಅದರಿಂದ ಭಗವಂತನನ್ನ ಚಿಂತನೆ ಮಾಡುವಂತದ್ದು, ಹೇಗೆ ಬಾಳಬೇಕು, ಟೈಮ್ಗೆ ಸರಿಯಾಗಿ ಸ್ನಾನ, ಟೈಮ್ಗೆ ಸರಿಯಾಗಿ ಊಟ, ಏನೋ ಮೀಟಿಂಗು ಮತ್ತೊಂದು ಮಾಡಿ ಏನಿದ್ರು ಕೂಡ ಮನೆಯಲ್ಲೇ ಇರೋರು
ಹೇಳಿ ಅವ್ರಿಗೆ, ಯಾರು ಹೇಳ್ತಾರ ಅವ್ರಿಗೆ ಐ ವಿಲ್ ಜಸ್ಟ್ ಹ್ಯಾವ್ ಮೈ ಲಂಚ್ ಅಂತ. ಎಷ್ಟೊತ್ತು ತಿನ್ಬೇಕು? ಒಂದು 5-10 ನಿಮಿಷ ಟೈಮ್ ಕೊಡಲ್ವಾ ನೀವು? ಅಯ್ಯೋ 12 ಗಂಟೆ 16 ಗಂಟೆ ಅವ್ರ ಜೊತೆ ಕೂತಿರ್ತೀರಿ, ನೀವು ಮನುಷ್ಯರಲ್ವಾ? ಇಲ್ಲ ಅವ್ರು ತಿನ್ನೋಲ್ವಾ? ಏನಂತ ತಲೆ ಬಿದ್ದು ಹೋಗುವಂತ ಮೀಟಿಂಗ್ಗಳು. ಎಲ್ಲದಕ್ಕೂ ಒಂದೊಂದು ಲಿಮಿಟ್ಸ್ ಗಳನ್ನ ಇಟ್ಕೋಬೇಕು. ಹೇಳಿ ಬರ್ಬೇಕು ಅಲ್ಲ, ಅಸರ್ಟೈನ್ ಮಾಡ್ಬೇಕು. ಆಫೀಸ್ ಕೆಲಸಗಳನ್ನ ಮನೆಗೆ ತರಬೇಡಿ. ಡೋಂಟ್ ಬ್ರಿಂಗ್. ಆಫೀಸ್ಗೆ ಹೋದಾಗ ಮನೆ ಬಗ್ಗೆ ಚಿಂತನೆ ಮಾಡಬೇಡಿ. ಪೂರಾ ಯು ಪುಟ್ ಯುವರ್ ಹಾರ್ಟ್ ಸೋಲ್ ಎಲ್ಲ ಅದಕ್ಕೆ, ಕಾಯ ವಾಚ ಮನಸ ಅಂತ ಹೇಳ್ತೀವಿ ನಾವು, ತ್ರಿಕರಣ ಪೂರ್ವಕವಾಗಿ ಆ ಕೆಲಸ. ಮನೆಗೆ ಬಂದ ಮೇಲೆ ಮನೆಯಲ್ಲಿ ಭಗವಂತನಿಗೆ ಒಂದಷ್ಟು ಸಮಯ, ಸಂಧ್ಯಾವನ್ನೇ ಮಾಡೋ ಟೈಮ್ನಲ್ಲಿ ಫೋನ್ ಕಾಲು ಇನ್ನೊಂದು ಬೇಡ. ಮೊಬೈಲ್ ತೆಗೆದಿಟ್ಕೊಂಡ್ಬಿಟ್ಟು ಅಲ್ಲಿ ಏನಾಗ್ತಾ ಇದೆ, ವಾಟ್ಸಪ್ ಮತ್ತೊಂದು, ಸಂಧ್ಯಾವನ್ನೇ ಜಪ ಆಗ್ತಿದ್ಯಾ? ಅದು ಯಾರಿಗಾಗ ಜಪ? ಅದು ಯಾರನ್ನ ಪ್ರೀತಿ ಮಾಡ್ಕೊಳ್ಳೋದಕ್ಕೆ? ಯು ಆರ್ ಡಿಸೇವಿಂಗ್ ಯುವರ್ ಸೆಲ್ಫ್. ನಾನು ಸಂಧ್ಯಾವನ್ನೇ ಮಾಡ್ತಿದ್ದೀನಿ ಅಂತ. ಭಗವಂತನಲ್ಲಿ ಧ್ಯಾನದಲ್ಲಿ ಏವಂ ಧ್ಯಾತ್ವಾ ಜಪೇ ನಿತ್ಯಂ, ಅವನಿದ್ದಾನ ನಿಮ್ಮ ಕಣ್ಮುಂದೆ? ಇಲ್ದಿದ್ರೆ ಏನೋದು? ನನ್ನ ಮಿತ್ರ ನಾರಾಯಣ ಸ್ವಾಮಿ ಒಂದು ಆರ್ಟಿಕಲ್ ಹಾಕಿದ್ರು ಮಯೂರದಲ್ಲಿ, ನೆಲ ಕುಸಿಯುತ್ತಿದೆ ಅಂತ. ನಾನು ಇಷ್ಟು ವರ್ಷಗಳ ಕಾಲ ಮಾಡಿದ ತಟ್ಟೆ ಲೋಟ ಜೊತೆ ಮಾಡುವ ಸರ್ಕಸ್ಸು, ಇದಕ್ಕೇನಾದ್ರು ಅರ್ಥ ಇದೆಯೇ? ನಾನು ನಂಬಿದಂತಹ ನೆಲ ಕುಸಿತಾ ಇದೆ. ನಂಬಿಕೆ ಕಳ್ಕೊಂಡು ಎಲ್ಲಾನು ಮಾಡಿದ್ದೆಲ್ಲ ಮತ್ತೇನು? ಈ ಸ್ಥಿತಿಗೆ ಬರಬಾರ್ದು. ಅತಿ ದಾರುಣ ಇದು. ಏನೇ ಕೆಲಸ ಮಾಡಿದ್ರು ಕೂಡ ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಿದ್ದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ. ದುಡ್ಡು ಹೆಚ್ಚಿಗೆ ಬಯಸೋದು ತಪ್ಪಲ್ಲ, ಆದ್ರೆ ನಮಗೆ ಎಷ್ಟು ಪ್ರಾಪ್ತಿ ಇದೆಯೋ ಅಷ್ಟ್ರಲ್ಲಿ ತೃಪ್ತಿಯಾಗಿರೋದನ್ನು ಕಲ್ತ್ಕೋಬೇಕು. ಕಂಟೆಂಟ್ಮೆಂಟ್. ಇದನ್ನೇ ಅನಂತರಂಗಾಚಾರ್ಯ ಅಲಂ ಪ್ರತ್ಯಯ ಬುದ್ಧಿ ಅಂದ್ರು. ದಿ ಐಡಿಯಾ ಆಫ್ ಎನಫ್ನೆಸ್ ಕೊಟ್ಟಿದ್ದಾನಲ್ಲ ಭಗವಂತ. ಸಂತೋಷ ಪಡು. ಏನಾರು ಕೇಳಿ, ಅಯ್ಯೋ ಇದೇ ರೀ ನನ್ನ ಹತ್ರ ಕಾರು, ಆದ್ರೆ ನೋಡಿ ಆ ಹೊಸದಾಗಿ ಯಾವ್ದೋ ಟೆಸ್ಲಾ ಬಂದಿದೆಯಂತೆ, ನನ್ನ ಹತ್ರ ಅದಿಲ್ಲ. ಇದೇ ಇವನಿಗೆ ದುಃಖಕ್ಕೆ ಕಾರಣ. ಕಾರ್ ಇದ್ದು ಇವನಿಗೆ ಸಂತೋಷ ಇಲ್ಲ. ಈ ರೀತಿ ಆದ್ರೆ ಇಲ್ಲಿ ಅವನು ನಿಜವಾಗ್ಲೂ ಬದುಕ್ತಾನ? ಸಂತೋಷ ಇದೆಯಾ ಅವನಿಗೆ? ಎಂದಿಗೂ ಸಂತೋಷ ಇರೋಕ್ಕಿಲ್ಲ. ಎಲ್ಲ ಇದ್ರು ಕೂಡ ಏನೋ ಕೊಯ್ಯ ಅಂತಿರೋದು. ಆಶಾವಾದಿಗಳಾಗ್ಬೇಕು. ತೃಪ್ತಿ ಇರಬೇಕು ಬಾಳಿನಲ್ಲಿ, ಸಂತೃಪ್ತಿ. ಭಗವಂತ ಕೊಟ್ಟಿದ್ದಾನ ಇಷ್ಟು, ಅದಕ್ಕೆ ಅವನಿಗೆ ಧನ್ಯವಾದ ಹೇಳಬೇಕು. ಅವಾಗ ಏನಾಗತ್ತೆ ಗೊತ್ತಾ? ಇದ್ಯಾವುದು ತಲೆಗೆ ಬರೋಲ್ಲ. ಭಗವಂತನ ಕಡೆ ತಿರುಗೋಕೆ ಅವಕಾಶವಾಗತ್ತೆ. ಅದರಿಂದ ಯಜಮಾನನ ದುಡ್ಡಿಗಾಗಿ ಮಾಡುವ ಕೈಂಕರ್ಯ ಅಲ್ಲ ಇದು. ಭಗವಂತನಿಗೆ ಮಾಡೋದು ಸ್ವ ಇಚ್ಛೆಯಿಂದ, ವಾಲಂಟರಿಲಿ. ಅವನು ಭಗವಂತ ಬಯಸ್ತಾನೇನೋ, ನೀನು ನನಗ್ ಬಂದ್ ಕಾಲು ಹೊತ್ತು ಇಲ್ಲ ಏನೇನೋ ಮಾಡೋ, ಶಂದಾಲ್ ಕುಡಿಯ ಮೆರೆಂದಾಲ್ ಸಿಂಹಾಸನಮ ದಾಸಸ್ಸಕ ವಾಹನಮಾಸನಂ ಧ್ವಜೋ ಯಸ್ತೆ ವಿತಾನಂ ವ್ಯಜನಂ ತ್ರಯೀಮಯ. ಗರುಡ ಮಾಡೋ ಕೇಳೋ ಇದನೋ, ತಿರುಮಾರ್ಕಾರವು ಆದಿಶೇಷ ಮಾಡೋ ಕೈಂಕರ್ಯವೋ? ಇದಕ್ಕೆಲ್ಲ ಅವ್ರೇನಾರು ಬಯಸ್ತಾರ? ಸೊ ಆ ಕೈಂಕರ್ಯ ಅನ್ನೋದೇ ಬೇರೆ. ಅದಕ್ಕೆ ಕೈಂಕರ್ಯ ಅಂತ ಹೆಸರು. ಇದು ದುಡ್ಡು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಆ ಮಾಡೋದ್ರಲ್ಲಿರೋ ಆನಂದ ಇದೆಯಲ್ಲ, ಅದೇನೆ ಅದಕ್ಕೆ ರಿಟರ್ನ್ಸ್. ಈ ಭಾವದಿಂದ ನಡೆಸ್ಬೇಕು. ಈಗ ಒಂದು ಆರಾಧನೆ ಮಾಡಿದ್ವಿ, ಒಂದು ನಿತ್ಯ ಪಾರಾಯಣ ಮಾಡಿದ್ರಿ, ಒಂದು ಸ್ತೋತ್ರವನ್ನು ಹೇಳಿದ್ರೆ, ಅದು ಹೇಳಿದ ತಕ್ಷಣ ನನಗೆ ಇಷ್ಟು ಪುಣ್ಯ ಸಿಗತ್ತೆ, ಅದಕ್ಕೆ ನಾನು ಇನ್ಯಾವುದೋ ಸ್ವರ್ಗದಲ್ಲಿ ರಾಂಬೇನೋ ಊರ್ವಶಿನೋ ಅವ್ರ ಜೊತೆ ಸುತ್ತಬೇಕು ಅನ್ನೋ ಬಯಕೆಯಿಂದ ಅಲ್ಲ ಮಾಡಬಾರ್ದು. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಮಾಡಿದ್ದು ಭಗವಂತನಿಗೆ ಅರ್ಪಿತ. ನನಗೆ ಪುಣ್ಯದ ಫಲನೂ ಬೇಡ, ಪಾಪದ್ದಂತೂ ಮಾಡೋದೇ ಬೇಡ. ಪುಣ್ಯದ ಕೆಲಸವನ್ನೇ ಮಾಡಬೇಕು, ಪುಣ್ಯದ ಫಲವನ್ನ ಬಯಸಬಾರ್ದು. ಇದು ನಿಜವಾದಂತಹ ತತ್ವ ತಿಳಿಯಬೇಕಾದದ್ದು. ಭಗವತ್ ಪ್ರೀತ್ಯರ್ಥಂ. ಆ ಸಾತ್ವಿಕ ತ್ಯಾಗ ಇದೇನೇನೆ. ನಾಹಂಕರ್ತ ನೇದಂ ಮಮ ಕರ್ಮ ಫಲಮಪಿ ನ ಮಮ. ಎಲ್ಲವೂ ಭಗವಾನೇವ, ಅವನಿಗೇನೆ. ಹೀಗೆ ಮಾಡಿದಾಗ ಮನಸ್ಸು ಪ್ರಶಾಂತವಾಗಿರುತ್ತೆ, ಆನಂದವಾಗಿರುತ್ತೆ, ಉಲ್ಲಾಸದಿಂದ ಇರುತ್ತೆ. ಮೂಡ್ ಆಫ್ ಆಗುವಂತ ಚಾನ್ಸಸ್ಸೇ ಇಲ್ಲ. ಪ್ರತಿ ಒಂದು ಕ್ಷಣ ಅವನು ಭಗವಂತನಿಗೆ ನಡೆಸ್ತಾ ಇರೋದು. ಸಂತೋಷದಿಂದ ಮಾಡ್ತಾನೆ ಎಲ್ಲ. ಸುಸ್ತೇ ಆಗೋಲ್ಲ ಅವನಿಗೆ. ಇದಾಯ್ತಾ, ಇದರಿಂದ ಇನ್ನೊಂದು ಏನಾಗಾದ್ರೆ ಬೇರೆ ಬೇಡವಾ ಅಂತಂದ್ರೆ ಒಂದರಿಂದ ಇನ್ನೊಂದು ಕೆಲಸ ಮಾಡುವಂತದ್ರಲ್ಲೇನೆ. ದಟ್ ಈಸ್ ದಿ ವಿಶ್ರಾಂತಿ. ಹೀಗೆ ಅನವಚ್ಛಿನ್ನವಾದದ್ದು. ಇಲ್ಲಿ ಸಂಪಾದನೆಗೆ ಕೆಲಸ ಮಾಡಿದಕ್ಕೆ
ಹಣ ಬರುತ್ತೆ ಅಂತ ಮಾಡುವಂತಹದ್ದು ಸೋಪಾಧಿಕ. ಅದು ಸ್ವತಂತ್ರವಾಗಿ ಪ್ರಾಪ್ತವಾದದ್ದಲ್ಲ, ದ್ವಂದ್ವ ದುಃಖ ರಹಿತವಾದದ್ದು ಅಲ್ಲ, ನಿರಂತರವಾದದ್ದು ಅಲ್ಲ. ಯಾವತ್ತು ಅವನಾಯ್ತು ನೀವು ಇದೇನೆ ಇವ್ರಿಗಳು ಭಯ. ಎಲ್ಲ ಸಾಫ್ಟ್ವೇರು ಮತ್ತೊಂದು ಹೊರದೇಶದಲ್ಲಿ ಇರ್ತಾರಲ್ಲ, ಇವ್ರಿಗೇನೋ 20 ವರ್ಷದಿಂದ ಸರ್ವಿಸ್ ಮಾಡಿದೆ, ಪಾಪ ಮನೆಯಲ್ಲಿ ಕೂತ್ಕೊಂಡ್ರು ಅವ್ನು ಕೊಡ್ತಾನೆ ಅಂತಿಲ್ಲ. ದ ಮೊಮೆಂಟ್ ಇವನ್ ಕೆಲಸ ಕಡಿಮೆ ಆಯ್ತು ಅಂದ್ರೆ ಒಂದ್ ಕವರ್ ನಲ್ಲಿ ಆ ತಿಂಗಳ ದುಡ್ಡು ಹಾಕ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್, ನೀನು ಯು ಹ್ಯಾವ್ ಬಿನ್ ರಿಲೀವ್ಡ್ ಫ್ರಮ್ ಯುವರ್ ಡ್ಯೂಟೀಸ್ ಅಂತ. ಬೆಳಗಾಗಿ ಪ್ರತಿದಿನ ಹೋಗಿದ ತಕ್ಷಣ ಎಲ್ಲಾರು ಟೇಬಲ್ ಮೇಲೆ ಕವರ್ ಇದೆಯಾ ಅನ್ನೋ ಭಯ ಅವರಿಗೆ, ಎಲ್ಲಿ ಮನೆಗೆ ಹೋಗಿ ಇಂತಾರೋ ಅಂತ. ಅಷ್ಟೇನೆ. ಮತ್ ನಾನು ಇಷ್ಟೆಲ್ಲ ಈ ಕಂಪನಿ ಉದ್ಧಾರಕ್ಕೆ ಇಷ್ಟೆಲ್ಲ ಮಾಡಿದೆ, ನೀನ್ ಎಷ್ಟು ಮಾಡಿದ್ಯೋ ಅದಕ್ಕೆಲ್ಲ ದುಡ್ಡು ಕೊಟ್ಟಾಯ್ತು, ಅವಾಗ್ಲೇನೆ ವಿ ಆರ್ ಕಾಂಪನ್ಸೇಟೆಡ್. ಸೊ ಯು ಕೆನಾಟ್ ಕ್ಲೈಮ್ ನನ್ನ ಸೀನಿಯಾರಿಟಿ, ಇದು ಗೋರ್ಮೆಂಟ್ ಜಾಬ್ಗಳು, ಅದಕ್ಕೇನೆ ಗೋರ್ಮೆಂಟ್ ಅಂತ ಇವ್ರುಗಳನ್ನ ಕೆಲಸ ಮಾಡದೇ ಇದ್ರು ಕೂಡ ನಮ್ಮ ಸರ್ವಿಸ್ ಇಷ್ಟು ವರ್ಷ ಆಯ್ತಲ್ಲ ನನಗೆ ಇಷ್ಟು ಬರಬೇಕು, ಅವೆಲ್ಲ ಇಲ್ಲ ಇಲ್ಲಿ. ಸೋಪಾಧಿಕ ಇವೆಲ್ಲ ನಿರಂತರವಾದದ್ದು ಅಲ್ಲ, ಅನವಚ್ಛಿನ್ನ ಆನಂದವೂ ಇಲ್ಲ ಇದರಲ್ಲಿ. ಆದರೆ ಲಕ್ಷ್ಮಣ ಶ್ರೀರಾಮಚಂದ್ರನಿಗೆ ಮಾಡಿದಂತ ಕೈಂಕರ್ಯ, ಆಂಜನೇಯ ಶ್ರೀರಾಮನಿಗೋಸ್ಕರ ಮಾಡಿದ ಕೈಂಕರ್ಯ, ಶಬರಿ ಮತಂಗ ಮಹರ್ಷಿಗೆ ಮಾಡಿದ ಕೈಂಕರ್ಯ, ಈ ಮೇಲೆ ಕೊಂಡಾಡಲ್ಪಟ್ಟಂತಹ ಮುಮುಕ್ಷುವಿನ ಕೈಂಕರ್ಯ ಆಗತ್ತೆ. ಅವರು ಸ್ವ ಇಚ್ಛೆಯಿಂದ ಭಗವಂತನ ಮೋಕೋಲ್ಲಾಸಕ್ಕಾಗಿ, ಭಗವತ್ ಪ್ರೀತ್ಯರ್ಥಂ, ಭಗವಂತನ ಪ್ರೀತಿಗಾಗಿ ಮಾಡುವಂತ ಕೆಲಸ. ಅದು ಕಳಪೆ ಆಗೋಲ್ಲ. ಯಾರೋ ಹೇಳಿದ್ದು ಇಷ್ಟು ಮಾಡ್ಲೇಬೇಕು ಅಂತ ನಿರ್ಬಂಧವೂ ಇಲ್ಲ. ತಾನು ಸ್ವತಃ ಭಗವಂತನಿಗೆ ಇಚ್ಛೆಯಿಂದ ಮಾಡುವಂತದ್ದು. ಅದರಿಂದ ಇವನಿಗೆ ಸುಸ್ತು ಇಲ್ಲ, ಮಾನಸಿಕವಾಗಿ ಲೆಥರ್ಜಿನೆಸ್ ಅಥವಾ ಸಿಕ್ಕಾಪಟ್ಟೆ ಸ್ಟ್ರೈನು, ಐ ಆಮ್ ಡ್ರೈನ್ಡ್ ವೆರಿ ಮಚ್, ಈ ತರ ಪದಗಳ ಬರೋದೇ ಇಲ್ಲ. ಅಬ್ಬಾ ಬೆಳಗಿಂದ ಇವತ್ತು ನಿತ್ಯ ಇದು ಬ್ರಹ್ಮಯಜ್ಞ ಆಯ್ತು, ಸುಸ್ತಾಯ್ತಪ್ಪ ಇವತ್ತು ಸಾಕು, ಇನ್ ಮುಚ್ಚಿಟ್ಬೇಡ, ಇವತ್ತಿಗೆ ದೇವ್ರದ್ದು ಸಾಕು ಅಂತ ಈ ತರ ಯಾರು ಹೇಳಿದ್ ಎಲ್ಲಾರು ಕೇಳಿದ್ದೀರಾ? ಭಜನೆ ಮಾಡಿದ್ರು ಅಥವಾ ದೇವ್ರಿಗೆ ದೀಪ ಹಚ್ಚಿದ್ರು, ಸಾಯಂಕಾಲದ ವಿಧಿಗಳನ್ನ. ದೈಹಿಕವಾಗಿ ಇದು ಸುಸ್ತು ಅನ್ಸೋಲ್ಲ ಭಗವಂತನಿಗೆ ಮಾಡೋದು. ಯಾಕೆ? ಭಗವತ್ ಪ್ರೀತ್ಯರ್ಥವಾಗಿ, ಅವನಿಗೆ ಕೈಂಕರ್ಯ ರೂಪವಾಗಿ. ಕೈಂಕರ್ಯ ಅಂದ್ರೆ ಪ್ರೀತಿಯಿಂದ ಮಾಡೋದೇನೆ, ದುಡ್ಡಿಗಾಗೋ ಇನ್ನೇನೋ ಬಯಸಿ ಮಾಡೋದಲ್ಲ ಇದು. ಹಾಗೆಯೇ ತೊಂಡರಡಿಪ್ಪಡಿ ಆಳ್ವಾರ್ ಮಾಡಿದ ಕೈಂಕರ್ಯ ಸಹ ಎಂದು ಭಾವಿಸತಕ್ಕದ್ದು. ಇವರುಗಳು ಅಸದೃಶ ಪ್ರೀತಿಯಿಂದ ಮಾಡಿದ ಕೈಂಕರ್ಯವಾದ್ದರಿಂದ ಇದು ಪರಿಚ್ಛಿನ್ನವಾದರೂ ಕೂಡ ರಸಮಾಯಿರುಕ್ಕು, ಆನಂದಾವಹ. ಆವಹ ಅಂದ್ರೆ ಆನಂದವನ್ನೇ ತರುವಂತದ್ದಾಗಿದೆ ಇರುತ್ತೆ ಅಂತ ಹೇಳಿದ್ರು. ಇದು ಮುಕ್ತನ ಆನಂದಷ್ಟು ನಿರತಿಶಯವಲ್ಲದಿದ್ರು ಕೂಡ ಇಲ್ಲಿ ಮುಮುಕ್ಷು ದಶೆಯಲ್ಲಿ ನಾ ಹೇಳುದು ಭಗವಂತನಿಗೆ ಪ್ರೀತಿಯಿಂದ ಮಾಡುವ ಕೈಂಕರ್ಯ, ಅದು ಇದ್ದ ಮಟ್ಟಿಗೆ ಭೋಗ್ಯಭೂತವಾಗಿ ಸುಖವಾಗಿರುವುದನ್ನ ನೋಡಿ ಶ್ರೀಮದ್ ಆಳ್ವಾರವರು ಸ್ವರೂಪೈಕ್ಯವಾದಿಯನ್ನ ಕುರಿತು ಇಂಗೇ ತಿರಿಯುಮೇ ಅಂತ ಹೇಳಿದ್ರು. ಆದ್ದರಿಂದ ಕೈಂಕರ್ಯ ಪ್ರಾರ್ಥನೆ ತನ್ನ ಸ್ವರೂಪದಿಂದ ತೋರಿ ಬರುವ ಶೇಷತ್ವ ಜ್ಞಾನದ ಪರಾಕಾಷ್ಠೆ ಅಂದ್ರೆ ಅಲ್ಟಿಮೇಟ್ ಆ ದಶೆ. ಆದ್ದರಿಂದ ಈತನಿಗೆ ಯೋಗ್ಯವಾದದ್ದೇ ವಿನಃ ಅಹಂಭಾವದ ವಿಜೃಂಭಣೆ ಏನೂ ಅಲ್ಲ ಎನ್ನುವುದು ಮುಖ್ಯ ತಾತ್ಪರ್ಯ. ಇಲ್ಲಿ ದ್ವಂದ್ವ ತಿತಿಕ್ಷಾಯುಕ್ತಮಾಯ್ ಅಂತ ಹೇಳಿರೋದು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ. ಅಲ್ಲಿ ಅವಗ್ರಹ ಅನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಕೃಷ್ಣ ಅರ್ಜುನಿಗಳಿದ್ದು, ನೀ ಮಾಡಿದ ಕರ್ಮ ಇಲ್ಲಿ ಅನುಭವಿಸ್ತಾ ಇದೀಯಾ, ನನಗೆ ಯಾವ್ದು ಕರ್ಮ ಇಲ್ಲ, ನಾನ್ ಯಾವ ಕರ್ಮ ಮಾಡಿದ್ದೆ? ನಿನ್ ಕುದುರೆಗೆ ರಥಕ್ಕೆ ಸಾರಥಿಯಾಗಿ ಅದರ ಮಾಲಿಶ್ ಮಾಡಿ ಆದ್ರೆ ನಾ ಮಾಡ್ತೀನಿ. ಯಾಕೆ? ಯಾರು ಒಳ್ಳೆಯದನ್ನು ಮಾಡ್ತಾರೋ ಅದನ್ನ ನೋಡಿ ಅನುಸರಿಸುವಂತವರಿದ್ದಾರೆ. ಇತರೇ ಜನಾಹ ತದ್ ಲೋಕಂ ಪ್ರಮಾಣ ಅದನ್ನ ತಗೊಂಡು ಅವರು ಅನುಸರಿಸ್ತಾರೆ. ಅದಕ್ಕಾಗಿ ನನಗಿದು ಬಂಧನವೂ ಇಲ್ಲ ಅಥವಾ ಯಾರು ಮಾಡಬೇಕು ಅಂತಲ್ಲ, ನಾನ್ ನಡೆಸಿದ್ದು ಅಂತಾನೆ. ಹಾಗೆ ನಿನಗೆ ಬಂದಿದೆ ಇವಾಗ, ಯಾಕೆ ಅಂದ್ರೆ ಕರ್ಮಾಯತ್ತವಾಗಿ ಪಡೆದ ಶರೀರ, ಇದನ್ನ ನೀನು ಸಹಿಸಬೇಕು. ದ ಥಿಂಗ್ಸ್ ಕೆನಾಟ್ ಬಿ ಕ್ಯೂರ್ಡ್ ಶುಡ್ ಬಿ ಎಂಡ್ಯೂರ್ಡ್ ಅಂತ ಇಂಗ್ಲಿಷ್ ನಲ್ಲಿ ಪದ. ಯಾವುದನ್ನ ಬದಲಾಯಿಸೋಕಾಗಲ್ವೋ ಅದನ್ನ ಸಹಿಸಬೇಕು. ತಾಮ್ ತಿತಿಕ್ಷಸ್ವ. ಯಾಕೆ ಬಂತು ರೋಗ? ನೀ ಮಾಡಿದ ಕರ್ಮ ಹಿಂದೆ. ಯಾಕೆ ಬಂತು ನಿನಗೆ ದುಃಖ? ಹಿಂದಿನ ಕರ್ಮ ಫಲ.
ಅನುಭವಿಸಿಯೇ ತೀರಿಸ್ಬೇಕು. ಪ್ರಾರಬ್ಧಂ ಅವಶ್ಯಂ ಅನುಭೋಕ್ತವ್ಯಂ ಅಂತ ಹೇಳಿದ ಪದ ಈ ಕಾರಣದಿಂದ. ಭಗವದ್ಗೀತೆ 2ನೇ ಅಧ್ಯಾಯ 14ನೇ ಶ್ಲೋಕ. ಶ್ರೀಕೃಷ್ಣ ಉಪದೇಶ ಇಲ್ಲಿ ಸ್ಮರಿಸಬೇಕಾದದ್ದು. ಅಹಂಗ್ರಹವು ಇಲ್ಲಿ ತುಂಬಾ ನಿಂದಿತವು ಎಂದರೆ ಐಹಿಕವಾಗಿ ಅಶಾಶ್ವತವಾಗಿರುವ ವಿಷಯಾನುಭವಗಳಲ್ಲಿರುವಂತಹ ಮಮಕಾರ, ಅದು ದುಷ್ಟ ಬಂಧಕ. ಆದ್ರೆ ಈ ಸಂದರ್ಭದಲ್ಲಿ ಮಮೇತಿ ದ್ವ್ಯಕ್ಷರೋ ಮೃತ್ಯುಹೋ ನ ಮಮ ಇತಿ ಚ ಶಾಶ್ವತಃ. ಎಲ್ಲವೂ ನಂದೇ, ಎಲ್ಲಾ ನಾನೇ, ಎಲ್ಲಾ ನಂದೇ, ನನ್ ಬಿಟ್ರಿಲ್ಲ, ಇದೆಲ್ಲ ಮೃತ್ಯುವಿಗೆ ಕಾರಣವಾಗೋದು. 2 ಅಕ್ಷರ ಎಲ್ಲ ನಂದು, ಮಮ 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 ಅಂತ ಹೇಳುವಂತದ್ದು. ದ್ವ್ಯಕ್ಷರೋ ಮೃತ್ಯುಹೋ ನ ಮಮ ಅಂತೇಳಿ ಅದು ಮೋಕ್ಷಕ್ಕೆ ಕಾರಣವಾಗುತ್ತೆ. ಎಲ್ಲದರಲ್ಲೂ ಕೂಡ ಅಷ್ಟೇ. ನೀವೇ ಮಾಡಿರ್ಬೋದು, ನಾನಲ್ಲ ಮಾಡಿದ್ದು. ಮತ್ ಯಾರು ಮಾಡಿದ್ದು? ಭಗವಂತ ನನ್ನಿಂದ ಮಾಡಿಸ್ಕೊಂಡ. ನಾನು ಅವನ ಕೈನಲ್ಲಿ ಒಂದು ಸೌಟ್ ಅಷ್ಟೇ. ಇಟ್ ಈಸ್ ನಾಟ್ ಮೈ ಡಿಸಿಷನ್ ಟು ಡೂ ದಿಸ್. ಎಲ್ಲವೂ ಅವನ ಕೃಪೆ. ವಿವೇಕಿಗಳಾದವರು ಅದಕ್ಕೆ ಏನೋ ಎಲ್ಲ ಚೆನ್ನಾಗಿ ನಡೆಸದಂತೆ, ಏನೋಪ್ಪ ಎಲ್ಲ ಭಗವಂತನ ಕೃಪೆ ನಡೆಸ್ಕೊಂಡ, ಎಲ್ಲ ಆಯ್ತು ಅಂತ ಹೇಳ್ತಾರೆ ಹೊರತು ನಾನೇನೇ ಮಾಡಿದ್ದು ಏನು. ಅದಕ್ಕೆ ಎಷ್ಟು ಪ್ರಯತ್ನ ಗೊತ್ತಾ ನಿಮ್ಗೆ? 1 ವಾರದಿಂದ ನಿದ್ದೆನೆ ಮಾಡಿಲ್ಲ. ಸದ್ಯ ಇವ್ರನ್ನ ಯಾಕೆ ಮಾತಾಡ್ಸದ್ವು ಅಂತ ಅಲ್ಲಿ ತನಕ ಅವರ ಏನು ನಡೆಸಿದ್ದು, ಎಷ್ಟೆಲ್ಲಾ ಕಷ್ಟಗಳನ್ನ ಅನುಭವಿಸೋದು. ಈ ಜಾಗದಲ್ಲಿ ಇನ್ಯಾರು ಇದ್ದಿದ್ರೆ ನಿಜವಾಗ್ಲೂ ಅವರು ಮೆಂಟಲ್ ಹಾಸ್ಪಿಟಲ್ ಅಲ್ಲೇ ಇರ್ಬೇಕಾಗಿತ್ತು. ನಾನಾಗ ಹೊತ್ತಿಗೆ ನೋಡಿ ಮಾಡದೆ ನಾನು, ಅದು ಅಹಂಭಾವ. ಇಲ್ಲಿ ಭಗವಂತನಿಗೆ ನಡೆಸುವಂತ ನ ಮಮ ಸಾತ್ವಿಕತೆಯಾಗ ಸಂಬಂಧ ಬಿಡಿಸ್ಕೋಬೇಕು. ಯಾವುದನ್ನು ಕೊಡ್ತಿರೋ ದಾನ ಕೊಟ್ಟಾಗ ಇದು ನಂದಲ್ಲ ಅಂತ ಹೇಳ್ಬೇಕು. ಜೊತೆಗೆ ನಾನು ಕೊಡ್ತಾ ಇದ್ದೀನಿ, ಅವನು ಉದ್ಧಾರವಾದ ಅನ್ನುವಂತ ಭಾವ ಬೇಡ. ನಾನು ದಾನ ಮಾಡೋದಕ್ಕೆ ಒಬ್ಬ ಸತ್ಪಾತ್ರ ಸಿಕ್ಕದ್ನಲ್ಲ ಅಂತ ಅವನಿಗೆ ನಮಸ್ಕಾರ ಮಾಡಿ ನಮಃ ನಮಮ ಇವೆಲ್ಲ ಬರ್ಬೇಕಾದ. ಇದನ್ನ ಕೂಡ ಮುಂದೆ ಹೇಳ್ತಾರೆ. ಕೈಂಕರ್ಯವಲ್ಲದ ಇತರ ವ್ಯಾಪಾರಗಳಲ್ಲಿ ಮಾಡತಕ್ಕಂತಹ ಮತ್ತು ಮಾಡಕೂಡದ ವ್ಯಾಪಾರ ವಿಭಾಗಗಳನ್ನು ತಿಳಿಸ್ತಾರೆ ಮುಂದಕ್ಕೆ. ಕೈಂಕರ್ಯಾತಿರಿಕ್ತ ವ್ಯಾಪಾರೇಶು ಕರ್ತವ್ಯ ಅಕರ್ತವ್ಯ ವಿಭಾಗಂ ಆಹ. ಅದೇನು ಅನ್ನೋದನ್ನ ಹೇಳ್ತಾರೆ. இங்கு இவன் கைங்கர்யம் ஒளிய பண்ணும் வியாபாரங்களில் பகவத் ஆக்ஞைக்கு பொருந்தாதவை எல்லாம் அதேனும் ஒரு பிரதிகூல பலத்தை கொடுக்கும். பகவத் அனுஜாதங்களான காமியங்களில் ஸ்வர்காபஷ்யாதி அர்த்தங்களானவை எல்லாம் அநேக தோஷ துஷ்டங்களான அபாசங்கள் ஆனுகூல அபாசங்களை கொடுத்து அம்முக்கத்தாலே பாதகங்களாம். ஆகையாலே முமுக்ஷுவுக்கு திரைவர்கிகாம் ஸ்த்யஜேத் தர்மான் என்கிறபடியே பிரயோஜனாந்தர ஹேத்துக்களை விட்டு பக்தி தத்துவஞானங்களையும் பகவத் பாகவத சமிருத்தியையும் பத்த ஷைய காமியங்களான பகவத் தர்மங்கள் சாதனமாக அனுஷ்டிக்க செய்தியும் பந்தங்கள் அல்லாமையாலே உಚಿತமான ಕೈಂಕರ್ಯ ಕೋಟಿಯಲೇ சேர்ந்து கிடக்கும். ಇಷ್ಟಕ್ಕೆ ನೋಡೋಣ. ಕೈಂಕರ್ಯವಲ್ಲದ ಇತರ ವ್ಯಾಪಾರಗಳಲ್ಲಿ ಮಾಡತಕ್ಕಂತಹ ಮತ್ತು ಮಾಡಕೂಡದ ವ್ಯಾಪಾರ ವಿಭಾಗಗಳನ್ನು ತಿಳಿಸ್ತಾರೆ. ಇಂಗು ಈ ಸಂದರ್ಭದಲ್ಲಿ ಇವನ್ ಈ ಮೋಕ್ಷಾರ್ಥಿ ಮುಮುಕ್ಷು ಕೈಂಕರ್ಯಂ ಒಳಿಯ ಕೈಂಕರ್ಯಗಳಲ್ಲದೆ ಪಣ್ಣುಂ ವ್ಯಾಪಾರಗಳಲ್ಲಿ ಎಲ್ಲ ಏನೇನ್ ಮಾಡ್ತಾನೋ ದೈನಂದಿನ ಕ್ರಿಯೆಗಳಲ್ಲಿ ವ್ಯಾಪಾರಗಳಲ್ಲಿ ಮಾಡುವಂತಹ ವ್ಯಾಪಾರಗಳು ಭಗವದ್ ಆಜ್ಞೆಗೆ ಭಗವಂತನ ಆಜ್ಞೆಗಳಾದಂತಹ ವಿಧಿ ನಿಷೇಧ ವಾಕ್ಯಗಳಿಗೆ ಪೊರುಂದಾದವೇ ಎಲ್ಲ ವಿರುದ್ಧವಾದ ವ್ಯಾಪಾರವೆಲ್ಲ ಏದೇನು ಒಂದು ಪ್ರತಿಕೂಲ ಫಲத்தை ಕೊಡುಕು. ಯಾವುದಾರು ಒಂದು ಪ್ರತಿಕೂಲ ಫಲವನ್ನೇ ಅಂದ್ರೆ ದುಃಖವನ್ನೇ ಕೊಡುತ್ತೆ. ಯಾಕೆ? ಇದು ನನಗಾಗಿ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳಿಗಾಗಿ ಮಾಡ್ತಿದ್ದೀನಿ, ಅದು ನಂದು ಅಂತ ಶಾಸ್ತ್ರಕ್ಕೆ ವಿರುದ್ಧವಾದ ಕ್ರಿಯೆಗಳನ್ನು ನಡೆಸುವಂತ, ಮೋಸದಿಂದ ಹಣ ಸಂಪಾದನೆ, ದ್ರವ್ಯ ಇವುಗಳನ್ನು ತಗೊಳ್ಳೋದು, ಇನ್ನೊಬ್ಬರ ಹಣವನ್ನ ಬಯಸುವಂತಹದ್ದು, ಈ ತರದ್ದೆಲ್ಲ ಮಾಡಿದಾಗ ಅದು ದುಃಖಕ್ಕೆ ಪರ್ಯಾವಸಾನ ಆಗುವಂತಹದ್ದು. ದುಃಖ ಮಿಶ್ರ, ದುಃಖ ಜನ್ಯ, ದುಃಖ ಮೂಲ, ದುಃಖದಲ್ಲೇ ಪರ್ಯಾಣ, ಇವೆಲ್ಲ
ಜಗದ್ ವ್ಯಾಪಾರಗಳು ನಾವು ನಡೆಸುವಂತಹದ್ದು. ಭಗವಂತನಿಗಲ್ಲದೆ ಶ್ರುತಿಗಳಲ್ಲಿ ಹೇಳಿದ್ದ ನಿಷಿದ್ಧ ಕಾರ್ಯಗಳನ್ನ ಮಾಡಿದ್ರೆ ಅದರಿಂದ ಉಂಟಾಗುವಂತಹದ್ದು ದುಃಖವನ್ನೇ ಕೊಡುತ್ತೆ. ಅನುಕೂಲ ಫಲ ಸುಖ, ಪ್ರತಿಕೂಲ ಫಲ ದುಃಖ. ಏಕೆಂದರೆ ಭಗವಂತನ ಆಜ್ಞೆಗಳಿಗೆ ವಿರುದ್ಧ ಆಚರಣೆಯಾದಂತಹ ಅಧರ್ಮ ಸ್ವಾಮಿಯ ನಿಗ್ರಹವನ್ನು ಉಂಟು ಮಾಡುತ್ತೆ. ಈ ಪುಣ್ಯ ಪಾಪ ಅನ್ನೋದೇನು ಅಂತ ಅನೇಕ ಬಾರಿ ನೋಡಿದ್ವಿ. ಪುಣ್ಯ ಅಂದ್ರೆ ಏನು? ಭಗವಂತನ ಅನುಗ್ರಹ ಫಲ. ಭಗವಂತನಿಗೆ ಮುಖೋಲ್ಲಾಸಕ್ಕಾಗಿ, ಅವನ ಕಿಂಕರರಿಗೆ, ಅವನದೇ ಸ್ವರೂಪವಾದಂತಹ ಪ್ರಕೃತಿಗೆ ನೀವು ನಿಸ್ವಾರ್ಥತೆಯಿಂದ ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದ ಒಂದು ಕೆಲಸ ಭಗವಂತನಿಗೆ ಇಷ್ಟವಾಯಿತು, ಅವನು ನಿಮ್ಮನ್ನು ಅನುಗ್ರಹಿಸಬೇಕು ಅಂತ ಸಂಕಲ್ಪ ಮಾಡಿದ. ಅದೇ ಪುಣ್ಯ. ಆ ಪುಣ್ಯದ ಫಲ ಅಂದ್ರೆ ಅದೇನೆ ಅವನ ಸಂಕಲ್ಪಕ್ಕೆ ವಿರುದ್ಧವಾದದ್ದು. ಇನ್ನೊಬ್ಬರಿಗೆ ಹಿಂಸೆಯನ್ನೋ ಏನೋ ತೇಜೋ ಹಾನಿಯನ್ನೋ ಮಾನಹಾನಿಯನ್ನೋ ಆಸ್ತಿ ಹಾನಿಯನ್ನೋ ನಿಮ್ಮ ಒಂದು ಡಿಸಿಷನ್ನೋ ಮಾತೋ ಇದರಿಂದ ಆಯ್ತು ಅಂದ್ರೆ ಭಗವಂತ ಅವನಿಗೆ ಸರಿಯಾಗಿ ನಾನು ಶಿಕ್ಷೆಯನ್ನು ಕೊಡ್ತೀನಿ ಅಂತ ಸಂಕಲ್ಪ ಮಾಡ್ತಾನೆ. ನಿಗ್ರಹ ಸಂಕಲ್ಪ ಅಂತ ಹೆಸರು. ಇದೇನೆ ಪಾಪ. ಹಿಂದೆನೆ ಈಗ ತಾನೇ ಒಂದು ವಾರದಿಂದೇನೋ ಬಂತು. ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ. ಎಲ್ಲ ಶಾಸ್ತ್ರಗಳ ಸಾರ ಏನು ಅನ್ನೋದನ್ನ ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅನ್ನು. ಸೊ ಬೇರೆಯವರಿಗೆ ಪೀಡೆಯನ್ನು ಉಂಟು ಮಾಡಿದ್ರೆ ಇವನದು ಲೆಕ್ಕ ಇಟ್ಟಿರ್ತಾನೆ. ಚಿತ್ರಗುಪ್ತರು ಇದ್ದಾರೆ, ಸುಳ್ಳಲ್ಲ, ಎಲ್ಲ ರೆಕಾರ್ಡು ಇದೆ. ಇಲ್ಲಿಂದ ಮುಗಿದ ತಕ್ಷಣ ಯಮಲೋಕಕ್ಕೆ ಪ್ರತಿಯೊಬ್ರು ಹೋಗೋದು. ಪ್ರಪತ್ತಿ ಮಾಡಿದವ್ರು ಬಿಟ್ಟು ಅವರುಗಳಲ್ಲಿ ಹೋಗಲ್ಲ. ಹಿಂಗೆ ನಮನಕ್ಕಂ ಯಾವನ್ನು ಇಲ್ಲೇ ನರಕಂ ತಮ್ಮೈ ನರಕಂ ಪುಹಾಳ್. ಅವ ನರಕದ ಕಡೆಗೆ ಹೋಗಲ್ಲ. ಎಲ್ಲವನ್ನು ಇದು ಹೇಳ್ಬೇಕಾದ್ರೆ ಭಗವಂತನಲ್ಲಿ ಶರಣಾಗತರದ್ದು ಬೇರೆ, ಮಿಕ್ಕವ್ರದೆಲ್ಲ ಏನು ಅಂದ್ರೆ ಅಲ್ಲಿ ವಿಚಾರಣೆ. ಒಳ್ಳೆ ಕೆಲಸನೇ ಮಾಡಿರ್ತಾರೆ, ಶರೀರ ಬಿಟ್ಟ ಮೇಲೆ ಅವನಲ್ಲಿ ಹೋಗಿ ಇಷ್ಟೆಲ್ಲ ಅವನು ಮಾಡಿದ್ದ, ಸರಿ ಅವನನ್ನು ಕಳಿಸು ಸ್ವರ್ಗಕ್ಕೆ. ಎಷ್ಟು ಇವನು ಮಾಡಿದ ಪುಣ್ಯದ ಫಲ ಎಷ್ಟಿದೆಯೋ ಅಷ್ಟು ದಿವ್ಸ, ಆಮೇಲೆ ವಾಪಸ್ ಬಾ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪಾಪ ಮಾಡಿದಾನ 21 ನರಕಗಳಿದೆ. ಯಾವ ನರಕಕ್ಕೆ ಸರಿಯಾದಂತ ನಿಮ್ಮ ಅಷ್ಟು ತೀವ್ರವಾದಂತಹ ಪಾಪಗಳನ್ನ ಇಲ್ಲಿ ನಡೆಸಿದೀವೋ ಅದಕ್ಕೆ ಸರಿಯಾದ ಶಿಕ್ಷೆ ಅಲ್ಲಿ. ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಆಪೋಸಿಟ್. ಕಾಯ ವಾಚ ಮನಸ ನಮ್ಮಿಂದ ನಡೆದ ಎಲ್ಲ ಕರ್ಮಗಳು ನಮ್ಗೆ ವಾಪಸ್ ಬರೋದು ಹಿಂಗೇನೆ. ಅವನು ವಿಚಾರಣೆ ಮಾಡಿ ನೀನು ಇದು ಮಾಡಿದ್ಯಾ, ಅನುಭವಿಸು ಮುಂದಿನ ಜನ್ಮದಲ್ಲಿ. ಹೀಗೆ ಪ್ರತಿಕೂಲ ಫಲತ್ತೈ ಕೊಡುಕ್ಕಂ. ಆಜ್ಞಾ ವಿರೋಧ, ಆಜ್ಞಾ ತಿಲಂಘನ ಮಾಡಿದ್ರೆ ದುಃಖವನ್ನು ಕೊಡುತ್ತೆ. ಅನುಕೂಲ ಫಲ ಸುಖ, ಪ್ರತಿಕೂಲ ಫಲ ದುಃಖ. ಏಕೆಂದ್ರೆ ಭಗವಂತನ ಆಜ್ಞೆಗಳಿಗೆ ವಿರುದ್ಧ ಆಚರಣೆಯಾದಂತಹ ಅಧರ್ಮ ಸ್ವಾಮಿಯ ನಿಗ್ರಹವನ್ನು ಉಂಟು ಮಾಡುತ್ತೆ. ನಕಲು ಭಾಗವತ ಯಮಂ ವಿಷಯಂ ಗಚ್ಚಂತಿ ಅಂತ ಹೇಳಿರೋ ಹಾಗೆ ಭಾಗವತರು ಉಪಾಯ ಅನುಷ್ಠಾನ ಮಾಡಿದ ಮೋಕ್ಷಾರ್ಥಿ. ಏನು ಉಪಾಯ ಅನುಷ್ಠಾನ? ಪ್ರಪತ್ತಿ ಅದನ್ನು ಮಾಡಿದವನು ಯಮನ ಪಟ್ಟಣವಾದ ನರಕವನ್ನ ಕುರಿತು ಹೋಗದೇ ಇದ್ರು ಕೂಡ ಇಹೈವೈಷಾಂ ಕ್ಷೇಚಿದ್ ಉಪಪ್ಲವ ಭವಂತಿ ಅಂತ ಹೇಳಿರುವ ಹಾಗೆ ಕ್ಲೇಶಗಳನ್ನ ಅನುಭವಿಸ್ತಾರೆ. ಯಾಕೆ? ಪ್ರಪತ್ತಿ ಮಾಡಿ ಎಲ್ಲ ಮಾಡಿದ್ರು ಕೂಡ ಅವ್ರಿಗೇನ್ ಇಷ್ಟೆಲ್ಲ ಹಿಂಸೆ ಕಡೆನಲ್ಲಿ ಹೋಗ್ಬೇಕಾದ್ರೆ ಅಂತಂದ್ರೆ ಪ್ರಪತ್ತಿ ಮಾಡಿದ್ದಾರೆ. ಅವರ ಪಾಪಗಳೆಲ್ಲ ಮುಂದೆ ಆಗಾಮಿ ಇದನ್ನೆಲ್ಲ ತೆಗೆದು ಬಿಟ್ಟಿದ್ದಾನೆ. ಆದ್ರೆ ಇಲ್ಲಿದೇನೆ ಬ್ಯಾಲೆನ್ಸ್ ಏನಿದೆಯೋ ಅದನ್ನಿಲ್ಲೇ ಮುಗಿಸ್ಬಿಟ್ಟು ಕ್ಲಿಯರ್ ಮಾಡಿ ಕರ್ಕೊಂಡ್ ಬಿಡ್ತಾನೆ. ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗ್ಬಿಡ್ಬೇಕು. ಪುಣ್ಯ ಪಾಪಗಳು ಎರಡರೂ ಕೂಡ ತಥಾ ಪುಣ್ಯ ಪಾಪೇ ವಿಧೂಯ ಎಲ್ಲವನ್ನ ಒದರ್ಕೊಂಡು ಆಮೇಲೆ ಹೋಗೋದು. ಅದಕ್ಕೆ ಅದೇನಾರ ಉಳಿಕೆ ಇದ್ರೆ ಅದನ್ನ ಇಲ್ಲಿ ಅನುಭವಿಸಿ ಹೋಗುವಂತದ್ದು. ಮಂಚಿನ ವಾಳಕ್ಕೆ ಮರಣಮೇ ಸಾಕ್ಷಿ ಅಂತ ತೆಲುಗಿನಲ್ಲೂ ಒಂದ್ ಗಾದೆ. ಯಾರು ಚಿಂತಕರೋ ಅಥವಾ ಸಾತ್ವಿಕರೋ ಅವರ ಕಡೆಯ ಮರಣ ಇದೆಯಲ್ಲ, ಅಂತ್ಯಕಾಲ, ಅದು ಸಾಕ್ಷಿ ಅಂತ. ಹೆಚ್ಚಿಗೆ ಕಷ್ಟಪಡದೆ ಶರೀರವನ್ನ ಬಿಡ್ತಾರಲ್ಲ, ಅನಾಯಾಸೇನ ಜೀರ್ಣಮಿವ ವಸ್ತ್ರಂ. ಹರಿದ ಬಟ್ಟೆ ಬಿಸಾಕದಂಗೆ ಜೀರ್ಣವಾದ ಶರೀರ ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಅವರ ಬಾಳು ಚೆನ್ನಾಗಿ ನಡೆಸಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಅಂತ ಬರುತ್ತಾರೆ. ನಿದ್ದೆಗಳು ಸಾವ ಪಡೆ, ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ. ಜೀವನದಲ್ಲಿ ಎಲ್ಲ ಅದಕ್ಕಾಗಿ ಇದಕ್ಕಾಗಿ ಬೇಕು ಅಂತ ಹೇಳಿ ಗದ್ದಲವ ಮಾಡಿ ನೀನು ಎಲ್ಲ ಪ್ರಸಿದ್ಧನಾಗಿ ಎಲ್ಲ ಕಡೆಯಲ್ಲೂ ನಿನಗೆ ರೆಕಗ್ನಿಷನ್, ಟಿವಿನಲ್ಲಿ ಇಂಟರ್ವ್ಯೂ, ಇನ್ಯಾರಿಂದನೋ
ಪ್ರೈಮ್ ಮಿನಿಸ್ಟರ್ ನಾನು ಪ್ರೆಸಿಡೆಂಟ್ ಅವಾರ್ಡ್ ಇದ ನಮ್ಮ ಉದ್ಧಾರಕ್ಕಾಗೋದು? ಇವೆಲ್ಲ ಯಾವುದು ಬರೋಲ್ಲ. ಇಹೈವೈಷಾಂ ಕೇಚಿದೆ ಉಪಪ್ಲವ ಭವಂತಿ. ಹಾಗಾಗಿ ಎಲ್ಲವನ್ನ ಇಲ್ಲೇ ಮುಗಿಸ್ಬಿಟ್ಟು ಅತಿ ಉಗ್ರವಾದಂತಹ ಪುಣ್ಯ ಪಾಪಗಳು ಅತ್ರ ಇವ ಫಲಮಷ್ಟುತೆ ಅಂತ ಇನ್ನೊಂದು ಮಾತು. ಇಲ್ಲೇನೆ ಅದರ ಫಲವನ್ನ ಕೊಟ್ಟು ಮುಗಿಸಿ ಖಾಲಿ ಮಾಡಿ ಬ್ಯಾಲೆನ್ಸ್ ನಿಲ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿದ್ರೆ ಕರ್ಮದ ಅಂಟು ಇದ್ರೆ ಅವನ ಅಲ್ಲಿಗೆ ಹೋಗಕ್ ಆಗೋಲ್ಲ. ಎಲ್ಲ ನಿಲ್ ಬ್ಯಾಲೆನ್ಸ್ ಆಗ್ಬೇಕು. ಕಾಲೇಜುಗಳಲ್ಲಿ ಹಿಂದೆ ಡಿಗ್ರಿ ಎಲ್ಲ ಮುಗಿದ್ಮೇಲೆ ಅವ್ರು ಸರ್ಟಿಫಿಕೇಟ್ ಕೊಡೋಕ್ ಮೊದ್ಲು ಎಲ್ಲ ಡಿಪಾರ್ಟ್ಮೆಂಟ್ ನೋ ಡ್ಯೂ ಸರ್ಟಿಫಿಕೇಟ್ ತಗೊಂಡ್ಬಂದು ನಿಂತಿದ್ರು. ಒಂದೊಂದೇ ವಿಭಾಗಕ್ಕೆ ಹೋಗಿ ಇವನ್ ಯಾವ್ದಾದ್ರು ಟೆಸ್ಟ್ ಟ್ಯೂಬೋ ಇದು ಮೈಕ್ರೋಸ್ಕೋಪೋ ಯಾವ್ದೋ ಕೆಡ್ಸಿದ್ದ, ಅವನ್ ಇದ್ರದಕ್ಕೆ ಏನಾರಲ್ಲ ಅಕೌಂಟ್ ಇದ್ರೆ ದುಡ್ಡು ಕಟ್ಟು, ಆಮೇಲೆ ನಿನಗೆ TC ಮತ್ತೊಂದು ಕೊಡೋ ಅಂತ ಗ್ರಾಜುಯೇಷನ್. ಯಾಕೆಂದ್ರೆ ಮುಂದಕ್ಕೆ ನಿನ್ಗೂ ಆ ಕಾಲೇಜ್ಗೂ ನಿನ್ಗೂ ಆ ಸಂಬಂಧ ಇಲ್ಲ. ನಿಂದ ಏನಾದ್ರು ಇದ್ರಲ್ಲಿ ಅದ್ರದನ್ನ ಮುಗಿಸ್ಬಿಟ್ಟು ಹೋಗ್ಬೇಕು. ಹಾಗೆ ಜೀವನ ಮುಗಿಸಿ ಹೋಗ್ಬೇಕಾದ್ರೆ ನೋ ಡ್ಯೂ ಸರ್ಟಿಫಿಕೇಟ್ ಭಗವಂತನಿಂದ ಬರ್ಬೇಕಾದ್ ಯಾವ ಕರ್ಮಗಳಿತ್ತೋ ಎಲ್ಲ ಮುಗಿಸ್ಬಿಡಿ. ಋಣಗಳನ್ನೆಲ್ಲ ತೀರಿಸಿ, ದೇವ ಋಣ, ಪಿತೃಋಣ, ಋಷಿ ಋಣ, ಯಾವ ಋಣದೂ ಇರಬಾರ್ದು. ಆ ಮಂಕುತಿಮ್ಮನ ಕಾಗದಲ್ಲಿ ಹೇಳ್ತಾನೆ, ನಾನು ಯಾವ ಸಾಲಾನು ಇಟ್ಕೊಂಡಿಲ್ಲ, ಎಲ್ಲ ಋಣವನ್ನ ತೀರಿಸಿದ್ದೇನೆ. ಯಾರಿಂದ ನನಗೇನು ಬರ್ಬೇಕಾಗಿಲ್ಲ, ನಾನು ಯಾರಿಗೇನು ಕೊಡ್ಬೇಕಾಗಿಲ್ಲ. ನಾನು ಹೋಗ್ತಾ ಇದ್ದೀನಿ ಕಾಶಿಗೋ ಹರಿದ್ವಾರಕ್ಕೋ, ನಾನ್ ಯಾರು ಜ್ಞಾಪಿಸ್ಕೋಬೇಡಿ, ನಾನ್ ವಾಪಸ್ ಬರೋಲ್ಲ, ಮರ್ತ್ ಬಿಡಿ ನೀವು ನನ್ನನ್ನ. ಎಷ್ಟು ಸುಂದರವಾದ ಗೊತ್ತಾ? ಹಾಗೆ ಬಾಳನ್ನ ಇದ್ದು ಇರದ ವಲ್ ಪದ್ಮಪತ್ರಮಿವಾಂಬಸ, ಯಾರಿಗೂ ತೊಂದರೆನೂ ಮಾಡದೆ, ಏನನ್ನೂ ಬಯಸಿದೆ ಯಾರಿಂದ, ಶರೀರ ಬಿಟ್ಟು ಹೋಗ್ತಾ ಇರಬೇಕು ಅನಾಯಾಸವಾಗಿ. ಇಲ್ಲದೆ ಏನಾದ್ರು ಬ್ಯಾಲೆನ್ಸ್ ಇದ್ರೆ ಅವರು ಕ್ಲೇಶಗಳನ್ನ ಅನುಭವಿಸ್ತಾರೆ. ಹಿಂದೆ ಅಂತವನು ಸಾಧಾರಣವಾಗಿ ಬುದ್ಧಿಪೂರ್ವಕವಾಗಿ ಕೃತ್ಯ ಆಕರಣ ಅಕೃತ್ಯ ಆಕರಣ ರೂಪವಾದಂತಹ ಅಪರಾಧಗಳಿಗೆ ಗುರಿಯಾಗುವುದಿಲ್ಲ ಎಂದು ಧೀಪೂರ್ವೋತ್ತರ ಪಾಪ ಜನ್ಮ ಪಾಪ್ಮನಾಂ ಅಜನನಾಥ್ ಅಂತ ಹೇಳಿದ್ರು. ಹಾಗೆ ಒಂದು ವೇಳೆ ಭಗವದಾಜ್ಞೆಗೆ ವಿರುದ್ಧವಾಗಿ ನಡೆದ್ರೆ ಅದಕ್ಕಾಗಿ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳದಿದ್ರೆ, ಪ್ರಾಯಶ್ಚಿತ್ತ ಇದು ಬೆಳಗ್ಗೆ ವೇದದಲ್ಲಿ ಹೇಳ್ತಾ ಇದ್ವಿ, ಪ್ರಾಯಶ್ಚಿತ್ತ ಸೋ ಏವ ಪ್ರಾಯಶ್ಚಿತ್ತಿ ಸೈವ ತತಃ ಪ್ರಾಯಶ್ಚಿತ್ತಿ. ಗೊತ್ತಿಲ್ಲದೇನೋ ಜ್ಞಾತ ದೋಷಗಳಿಗೆ ಪ್ರಾಯಶ್ಚಿತ್ತ ವೇದ ಪಾರಾಯಣ. ಭಗವಂತನಲ್ಲಿ ತಪ್ಪು ಮಾಡಿದ್ರೆ ಅವನಲ್ಲಿ ಕ್ಷಮಾಪಣೆ, ಭಗವಂತ ನನ್ನನ್ನು ಕ್ಷಮಿಸು ಅಂತ ಕೇಳಿದ್ರೆ ಅವನು ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ. ನೀ ಕೇಳಬೇಕಾದ್ರೆ ನಾ ತಪ್ಪು ಮಾಡಿದೆ ಅನ್ನೋ ಅರಿವಿರ್ಬೇಕು. ಅದ್ರ ಜೊತೆಗೆ ಆ ಅರಿವು ಉಂಟಾದಾಗ ಏನು ಅಂದ್ರೆ ಇನ್ನೊಂದ್ಸಲ ತಪ್ಪು ಮಾಡಬಾರ್ದು. ഇരുಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದ ಅಂತ ಹಿಂದೆ ಹೇಳಿದೆ. ಆ ರೀತಿ ಆಗತ್ತೆ. ಕತ್ತಲಿನಲ್ಲೇನೆ ಬಾವಿ ನೋಡ್ಬಿಟ್ಟು ಅವಾಗ ಬೀಳ್ಲಿಲ್ಲ, ಎಚ್ಚರಿಕೆಯಿಂದ ಇದ್ದ. ಬೆಳಗ್ಗೆ 12 ಗಂಟೆನಲ್ಲಿ ಚೆನ್ನಾಗಿ ಬೆಳಕಿದ್ದಾಗ ಹೋಗಿ ಬಿದ್ರೆ ಅವನನ್ನು ವಿವೇಕಿ ಅಂತ ಹೇಳೋಕ್ಕಾಗತ್ತ? ಹಾಗೆ ಪ್ರಾಯಶ್ಚಿತ್ತ ಇದೆ ಅಂತ ಅಂದ್ಬಿಟ್ಟು ಪಾಪಗಳನ್ನ ಮಾಡಬಾರ್ದು. ತಿರುಪತಿ ಹುಂಡಿನಲ್ಲಿ ದುಡ್ಡು ಹಾಕ್ಬಿಟ್ರೆ ನಿಮ್ ಪಾಪಗಳ ಪರಿಹಾರ ಅಂತ ಇಲ್ಲ, ಯಾವ ಧರ್ಮಶಾಸ್ತ್ರದಲ್ಲೂ ಇಲ್ಲ. ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅಷ್ಟೇ, ಏನೋ ಮೋಸ ಮಾಡಿದ್ರೆ ಬಿಸ್ನೆಸ್ ಮಾಡೋಕ್ಕಾಗತ್ತೇನ್ರಿ? ವ್ಯಾಪಾರಂ ದ್ರೋಹ ಚಿಂತನಂ ಯಾರೋ ಸೇರಿಸ್ಕೊಟ್ಟಿದ್ದಾರೆ. ಯಾವ ಸೂಕ್ತಿನಲ್ಲಿದೆ ಅದು? ಯಾವ ಸ್ಮೃತಿನಲ್ಲಿ ಇದ್ದ ಮಾತು? ದ್ರೋಹ ಚಿಂತನೆ ಇಲ್ದಿದ್ರೆ ವ್ಯಾಪಾರ ಆಗೋಲ್ಲ, ಸಕ್ಸಸ್ ಆಗೋಲ್ಲ. ಇನ್ನೊಬ್ಬರನ್ನ ಪೂರ ತುಳಿದು ಅವರು ಇಲ್ಲ ಅಂತ ಮಾಡಿ ನೀವು ಉದ್ಧಾರ ಆಗಿ, ಈ ರೀತಿ ಎಲ್ಲಾರು ಇದೆಯಾ? ಲೀವ್ ಅಂಡ್ ಲೆಟ್ ಲೀವ್ ಅನ್ನೋದು ಪಾಲಿಸಿ. ನೀನೂ ಬದುಕೋ, ಬೇರೆಯವರು ಬದುಕೋಕ್ ಮಾಡು. ಇನ್ನೂ ಮೇಲಕ್ಕೆ ನಾವು ಹೋಗೋದಾದ್ರೆ ನನಗೆ ಇಷ್ಟು ಇಲ್ದಿದ್ರು ಇಲ್ಲ ಪರವಾಗಿಲ್ಲ, ಬಂದವರಿಗೆ ಆಧರಿಸು, ಅವರಿಗೆ ಕೊಡು. ಅಲ್ಲಿ ಸ್ವಾರ್ಥ ಬರೋಲ್ಲ, ತನ್ನದ್ದನ್ನು ಅವರಿಗೆ ಒಪ್ಪಿಸಿಕೊಡುವಂತಹದ್ದು. ಈ ಹಿರಿಮೆ ನಮ್ಮ ಸಂಸ್ಕೃತಿಯಲ್ಲಿ ಇದರಲ್ಲಿ ಬರುವಂತಹದ್ದು. ಹಾಗೆ ಸೊ ಅದರಿಂದ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ನಡೆದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಮಾಡ್ಕೊಳ್ದಿದ್ರೆ ಶಿಕ್ಷೆಯಾಪಿ ಅನಘಯನ್ ಕ್ರೋಢೀಕರೋತಿ ಪ್ರಭು ಎಂಬಲ್ಲಿ ಪ್ರತಿಕೂಲ ಫಲವನ್ನ ಅನುಭವಿಸುನು ಎಂದು ಅಪರಾಧ ಪರಿಹಾರಾಧಿಕಾರದಲ್ಲಿ ಹೇಳಲ್ಪಟ್ಟಿದೆ. ಹಿಂದೆ ಎಲ್ಲ ಈ ಅಧಿಕಾರ ಆಗಾಯ್ತು ಆಗ್ಲೇನೆ. ಅಪರಾಧಕ್ಕೆ ಪರಿಹಾರ ಪ್ರಾಯಶ್ಚಿತ್ತ ಮಾಡ್ಕೊಳ್ದಿದ್ರೆ
he will be punished. ಭಗವಂತನ್ ನೀವು ನಂಬೋ ಅವನಲ್ಲಿ ಸೇರಿದ್ರೆ ಆ ಪನಿಷ್ಮೆಂಟ್ ನಲ್ಲಿ ಲೈಟರ್ ಪನಿಷ್ಮೆಂಟ್ ಇದೆ. ಯಥಾ ರಾಜಕುಮಾರನಿಗೆ ರಾಜ ಕೊಡುವ ದಂಡನೆಯಂತೆ ಅಂತ ಇದೆಲ್ಲ ಹಿಂದೆ ಎಲ್ಲ ಚರ್ಚೆ ಮಾಡಿದ್ದಾಗಿದೆ. ಮುಂದಕ್ಕೆ ಭಗವಂತನ ಅನುಜ್ಞಾತವಾಗಿ ಕಾಮ್ಯಗಳಾದಂತ ಕರ್ಮಗಳಾಗಿದ್ರೆ ಹೇಗೆ ಅನ್ನೋದನ್ನು ತಿಳಿಸ್ತಾರೆ. ಭಗವದ್ ಅನುಜ್ಞಾತಗಳಾನ ಭಗವದ್ ಅನುಜ್ಞೆ ಇರುವ ಕಾಮ್ಯ ಕರ್ಮಗಳಲ್ಲಿ ಸ್ವರ್ಗ ಪಶ್ಯಾದಿ ಅರ್ಥಗಳಾನವೆಲ್ಲ ಸ್ವರ್ಗ ಭೋಗ, ಗೋ ಮೊದಲಾದ ಸಮೃದ್ಧಿ, ಇವೇ ಮೊದಲಾದ ಪ್ರಯೋಜನಗಳೆಲ್ಲ ಅನೇಕ ದುಷ್ಟಂಗಳಾನ ಅನೇಕ ದೋಷಗಳಿಂದ ದೂಷಿತಗಳಾದ ಅನುಕೂಲಾಭಾಸங்களை ಕೊಡುತ್ತೆ. ಅನುಕೂಲಗಳು ಎಂಬ ಭ್ರಮೆಯನ್ನು ಉಂಟು ಮಾಡಿ ಅಮ್ಮುಖತ್ತಾಲೆ ಆ ಮುಖವಾಗಿ ಬಾಧಕಂಗಳಾಂ ಈತನಿಗೆ ದುಃಖವನ್ನು ಉಂಟು ಮಾಡುವುಗಳಾಗತ್ತೆ. ಪುತ್ರ ದ್ರವ್ಯಾದಿ ಪ್ರಾಪ್ತಿಗಳಿಗೆ ಈತನು ಕಾಮ್ಯ ಕರ್ಮಗಳನ್ನ ಅನುಷ್ಠಿಸಿದ್ದೇ ಆದ್ರೆ ಆ ಗೋಬಿಲೇನು ವೃತ್ತ ಅಂತ ಭಾಗವತದ ಆರಂಭದಲ್ಲಿ ಆ ಸಿದ್ಧ ಪುರುಷ ಬಂದವನು ಹೇಳ್ತಾನೆ, ನಿನಗ್ ಮಕ್ಕಳ ಯೋಗ ಇನ್ನೂ ಅಲ್ಲ, ಇನ್ನು 7 ಜನ್ಮಕ್ಕೂ ಇಲ್ಲ, ಆ ಮಕ್ಕಳಿದ್ರೇನೆ ಉದ್ಧಾರ ಆಗತ್ತೆ ಅಂತ ಅನ್ನೋದನ್ನ ಮನಸ್ಸಿನಿಂದ ತೆಗಿ. ಭಗವಂತ ಹೇಳಿದನ್ನು ಒಪ್ಕೋ, ಭಗವಂತನ ಚಿಂತನೆ ಮಾಡು. ಇಲ್ಲ ನನಗೇನಾರು ಆಗ್ಲಿ, ಏನಿದ್ರೇನು ನನಗೆ ಈ ಐಶ್ವರ್ಯ ಭೋಗ ಎಲ್ಲ, ಒಬ್ಬ ಮಗ ಇಲ್ದಿದ್ರೇನು, ನೀನೆಲ್ಲ ಸಿದ್ಧ ಪುರುಷ, ನೀ ಎಲ್ಲ ತ್ರಿಕಾಲದರ್ಶಿ, ನೀ ಕೊಡು ಅಂತ ಅವನ್ ಹಣ್ಣು ಕೊಟ್ಟ. ಇವಳು ಹೆಂಡ್ತಿ ನನ್ ಫಿಗರ್ ಇದಾಗ್ಬಿಡುತ್ತೆ ಅಂತ ತಂಗಿ ಆಗಿದ್ಲು, ಕತೆ ಎಲ್ಲ ಗೊತ್ತು ನಿಮ್ಗೆ. ಏನಾಯ್ತು ಮಗನಿಂದ? ಮಗನೇ ತಲೆ ಒಡೆದು ಅವ್ರ ತಂದೆ ತಾಯಿದು ಅವ್ರ ಹತ್ರ ಇದ್ದಿದ್ದೆಲ್ಲ ದಿವ್ಸಾಲು ಬಡ್ದು ತಗೊಂಡೋಗಿ ಕುಡ್ದು ವೇಶ್ಯೆಯರ ಜೊತೆಗೆ ಹಾಕ್ದ. ಈ ಮಗ ಇಲ್ದಿದ್ರೆ ಚೆನ್ನಾಗಿತ್ತಲ್ಲ ಅಂತ ಆಮೇಲೆ ರಿಯಲೈಸೇಷನ್. ಅವ್ನು ಮೊದ್ಲೇ ಹೇಳ್ದ ವಿವೇಕ, ಬೇಡ ನಿನಗೆ ಮಕ್ಕಳು ಅಂತ. ಇಂಗಿತ ಜ್ಞಾನವಿಲ್ಲದ ಬಂಧು ಪರಿವಾರ, ಹಂಗಿಸುವ ಛಲವುಳ್ಳ ಸತಿ ಪುತ್ರ ಸಕರು, ಬಂಗಾರ ದಸಿ ಚುಚ್ಚೆ ಸಿಂಗರದ ಬೊಟ್ಟೆನ್ನುವ ಮಂಗ ಬುದ್ಧಿಯ ಜನರು. ಬಹಳಷ್ಟಲ್ಲಿ ಹೇಳಿದ್ದೀನಿ ನಾನು. ಯಾಕೆ ಇದು ಅಂದ್ರೆ ವೈರಾಗ್ಯ ಬೇಕು. ನಿಮ್ ಕರ್ಮ ಎಷ್ಟೋ ಅಷ್ಟು ಮಾಡಿ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಎನಿಬಡಿ, ನಾಟ್ ಈವನ್ ನಿಮ್ಮ ಸ್ವಂತ ಮಗನೋ ಮಗಳು ಅವರಿಂದ ಬೇಡ. ಯಾರು ನಿಮ್ಗೇನು ಮಾಡೋದು ಬೇಡ. ಅವ್ರವ್ರ ಕಾಲ್ ಮೇಲೆ ಅವ್ರವ್ರು ಇರ್ಲಿ, ಎಲ್ಲಿದ್ದಾರೋ ಚೆನ್ನಾಗಿರ್ಲಿ ಅಂತ ಆರಿಸಿ ದೇವರಿಗೆ ಪ್ರಾರ್ಥನೆ ಮಾಡಿ, ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು, ನಿನ್ನ ಕಡೆಗೆ ಬರಲಿ, ಅವರು ಆ ಮನುಷ್ಯ ಜನ್ಮದ ಸಾರ್ಥಕತೆ ಮಾಡ್ಕೊಳ್ಳಿ. ಇಷ್ಟು ಪ್ರಾರ್ಥನೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ. ಎಷ್ಟು ಕಡೆನಲ್ಲಿ ಆದ್ರೆ ಬಿಡ್ತೀವೋ ನಾವು? ಅಯ್ಯೋ ಹುಡುತ್ಕಾರ್ದ ಪೊಣ್ಣೆ ಅಥವಾ ಪುಳ್ಳೆ, ಮಗನೋ ಮಗಳೋ, ಅವರ ವ್ಯವಹಾರ ಅದೇನಾಯ್ತು ಇದೇನಾಯ್ತು, ಯಾಕೆ ಬೇಕು ನಿಮಗೆ? ಮದುವೆ ಆಯ್ತು, ಕೆಲ್ಸಕ್ಕೆ ಸೇರಿದ್ದಾರೆ, ಮಕ್ಕಳು, ಎಲ್ರದನ್ನ ಅವ್ರು ನೋಡ್ಕೊಳ್ತಾರೆ. ನೀವ್ ಯಾಕೆ ಅದ್ರಲ್ಲಿ ತಲೆ ಹಾಕ್ಬೇಕು? ಇದು ಎಂತ ಮೂರ್ಖತನ ಎಷ್ಟು ಮಟ್ಟಿಗೆ ಬರುತ್ತೆ ಅಂದ್ರೆ, ಮೊಮ್ಮಗನ ಬಗ್ಗೆ ಹಚ್ಕೊಳ್ಳೋದು ಅಟ್ಯಾಚ್ಮೆಂಟ್. ಅಲ್ಲಿ ಮತ್ತೆ ಪ್ರೀತಿಯ ಕಾಂಪಿಟೀಷನ್. ಅಪ್ಪ ಅಮ್ಮನ್ನೇ ಬಿಟ್ಬಿಟ್ಟು ಅವನು ತಾತ ಪಾಟಿನ ಹಿಡ್ಕೊಳ್ಬೇಕು. ಇದೆಂತ ವಿಚಿತ್ರ. ಅವನು ಅಪ್ಪ ಅಮ್ಮನ್ನ ತಿರಸ್ಕರಿಸಿ ವ್ರತಕ್ಕೆ ಬಂದ್ರೆ ಈ ದೇಶ ಟೆಲ್, ಇಲ್ಲ ತಂದೆ ತಾಯಿ ಬಿಡ್ಬೇಡ, ನಿನ್ ಶರೀರಕ್ಕೆ ಕಾರಣದಾದವರು, ಅವ್ರಿಗೆ ಗೌರವ ಕೊಡು ಅಂತ ಹೇಳ್ಬೇಕು. ನಾನು ನನ್ನ ಮಗಳಿಗಿಂತ ನಾನು ಅಥವಾ ನನ್ನ ಮಗನಿಗಿಂತ ನನ್ನ ಮೊಮ್ಮಗನ್ ನೋಡ್ಕೊಳ್ತೀನಿ ಅನ್ನೋದು ಹುಚ್ಚುತನ. ಆಮೇಲೆ ಆ ದುಃಖನೂ ಅನುಭವಿಸಿ ಅವನು ದೊಡ್ಡವನಾದ್ಮೇಲೆ ಅಯ್ಯ ನೀನ್ ಮಾಡಿದೆ ಆಯ್ತು ತಾತ ಇರು ನೀನು ಒಂದ್ ಕಡೆ ಅಂತಾನ. ಎಲ್ಲ ಕಡೆನಲ್ಲೂ ಪೈಪೋಟಿ. ಅತ್ತೆ ಸೊಸೆಯರು ಏನು ಇದು ಮಗನಿಗೆ ಬರುವಂತದ್ದು, ಇವನ ಪ್ರೀತಿ ಎಲ್ಲಿ ಅವನ ಕಡೆಗೆ ಹೋಗ್ಬಿಡುತ್ತೋ ಅಂತ ತಾಯಿ, ಅವಳು ಎಲ್ಲಿ ನನ್ನ ಗಂಡ ಬಿಟ್ಬಿಟ್ಟು ಹೋಗ್ಬಿಡ್ತಾನೋ ಅಂತ. ಈಗ ನೇರವಾಗಿ ಹೇಳ್ತಾರೆ, ತಂದೆ ತಾಯಿನ ನೀನು 15 ದಿವ್ಸಕ್ಕೊಂದ್ಸಲಿ ಹೋಗಿ ನೋಡ್ಕೊಂಬ, ನಾವು ಸಪರೇಟ್ ಆಗಿ ಇರೋಣ. ನಮ್ಮ ಮನೆಯಲ್ಲಿ ಹುಟ್ಟಿದ ಹೂವನ್ನು ನಿಮ್ಮ ಮನೆಯಲ್ಲಿ ಇಡವು ತಂದಿರುವೆವು ಅಂತ ಹೇಳೋದು ಇದು ತಿರುಗಿಸ್ಬಿಡಿ. ಇವಾಗ ನಮ್ಮ ಮನೆಯಲ್ಲಿರುವಂತ ಗಿಡವನ್ನ ನಿಮ್ಮ ಮನೆ ಹೂವಿನ ಸರ್ವಿಸಿಗೆ ನಾವು ತಂದ್ಕೊಟ್ಟಿದ್ದೀವಿ, ಇನ್ನು ಮುಂದಕ್ಕೆ ನೀವೇನೆ ಅವನಿಗೆ ಅಂತ ಈ ರೀತಿ ಹೇಳ್ಬೇಕು. ಸೈಕಲ್ಲು ತಿರುಗಿಸುತ್ತೆ ಎಲ್ಲ. ಇದು ಸಂಸಾರವಾ? ಇದ್ರಲ್ಲಿ ಸುಖ ಇದೆಯಾ? ಎಲ್ಲವೂ ದುಃಖ ಮಿಶ್ರ. ಅದರಿಂದ ಈತನು ಕಾಮ್ಯ ಕರ್ಮಗಳನ್ನು ಅನುಷ್ಠಿಸೋದಾದ್ರೆ
ಈ ಪುತ್ರ ದ್ರವ್ಯ ಆದಿ ಪ್ರಾಪ್ತಿಯ ತತ್ಕಾಲದಲ್ಲಿ ಅದು ಸುಖವಾಗಿ ತೋರಿದ್ರು ಕೂಡ ಕಡೆಗೆ ಆ ಪ್ರಾಪ್ತವಾಗುವಂತಹ ಪುತ್ರ ವಿಯೋಗ, ವ್ಯಾಧಿ, ದ್ರವ್ಯ ನಾಶ, வருநாயகமாய் ஓட உலவுடனாண்டவர் கருணாய் கவர்ந்த காலர் ಶಿದಹಿಯ ಪಾನಯ್ಯರ್. பெரிய ಲೋಕವೆಲ್ಲ ನೋಡುವಂತೆ ಪಿಚ್ಚೈ ತಾಂಕೊಳ್ಳುವಾರ್. ಹಣ ಶಾಶ್ವತವಾ ಇಲ್ಲ ಮಗ ನನ್ ಕಡೆ ತನಕ ಇರ್ತಾನೆ ಅನ್ನೋದು ಶಾಶ್ವತನ? ಅವ್ರವರ ಆಯಸ್ಸು ಎಷ್ಟು ದಿವ್ಸ ಋಣಾನ ಬಂದ್ವೋ ಅಷ್ಟೇ. ಎಲ್ಲ ಸಂಬಂಧಗಳು ಅಷ್ಟೇ. ಹೆಂಡತಿ, ಗಂಡ, ತಂದೆ, ತಾಯಿ, ಮಗಳು, ಮಗನೋ, ಮೊಮ್ಮಗನು ಎಲ್ಲ ಅಷ್ಟೇ. ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಒಂದು ನದಿನಲ್ಲಿ ಎರಡು ಕಡ್ಡಿಗಳು ಏನೋ ಜೊತೆನಲ್ಲಿ ಒಂದಷ್ಟು ದೂರ ಬಂದ್ವು, ಆಮೇಲೆ ಅದು ಸಪರೇಟ್ ಆಯ್ತು, ಮತ್ತೆ ಸೇರುತ್ತೋ ಸೇರೋದೇ ಇಲ್ವೋ ಅಷ್ಟೇ ಈ ಎಲ್ಲ ಸಂಸಾರದಲ್ಲಿ ಈ ಸಂಬಂಧಗಳಿಗೆ ಇವಕ್ಕೆಲ್ಲ ಇರೋದು. ನೆಚ್ಚದಿರು ಸಂಸಾರ ನೆಲೆ ಅಲ್ಲ ಈ ಕಾಯ, ಅಚ್ಯುತನ ನಂಬಿ ಸುಖಿಯಾಗೋ ಹೇ ಮನುಜ. ಅವನ ಜೊತೆ ಸಂಬಂಧ ಬೆಳೆಸ್ಕೋ, ಅದು ಪರ್ಮನೆಂಟ್ ಆಗಿದ್ದು. ಇವೆಲ್ಲ ಅಷ್ಟೇ ಕರ್ಮಾಯತ್ತವಾಗಿ ಬಂದದ್ದು. ಆತ್ಮನಸ್ತು ಕಾಮಾಯ ಪತ್ನಿ ಪ್ರಿಯೋ ಭವತಿ, ಪುತ್ರ ಪ್ರಿಯೋ ಭವತಿ, ವಿತ್ತ ಪ್ರಿಯೋ ಭವತಿ. ತಂದೆ ಮಕ್ಕಳಿಗೆ ಹದಗೆಟ್ಟುದನ್ನು ಕಾಳೆಯ. ಈ ಸಂಬಂಧ ಎಲ್ಲದಕ್ಕೂ ಹೊಂದಿಕೊಂಡಿರುವವರು ಅಹಮತಿಯು ಬೆಳೆಯು ತನಕ. ಐ ಅನ್ನೋದು ಜಾಸ್ತಿ ಆಯ್ತು ಅಂತಂದ್ರೆ ತಂದೆ ಯಾರ್, ಮಕ್ಕಳಾರ್, ಹೆಂಡತಿ ಯಾರ್, ಗಂಡನಾರ್, ಮಗಳಾರು, ಅಪ್ಪನಾರೋ, ಬಂದ ಮುರಿಯುವುದು ಬಳಿಕ. ಇದು ಸತ್ಯ. ಅದರಿಂದ ಇದೇ ಜೀವನದ ಪರಮ ಗುರಿ. ಮಕ್ಕಳು, ಮೊಮ್ಮಕ್ಕಳು ಇವ್ರ ಜೊತೆ ಎಲ್ಲ ಒಟ್ಟಿಗೆನೆ ಇರ್ತೀನಿ, ಎಲ್ಲ ಭಗವಂತನ ಸಂಕಲ್ಪ. ಇದ್ಯಾವುದು ಶಾಶ್ವತ ಅಲ್ಲ. ಮೊದಲಿನಲ್ಲಿ ಒಂದು ಚೂರು ಕಂಡ್ರು ಕೂಡ ಆಮೇಲೆ ದುಃಖವೇ ಅದರಲ್ಲಾಗತ್ತೆ. ಅದರಿಂದ ಕಾಮ್ಯ ಕರ್ಮಗಳನ್ನ ಮಾಡಬೇಡಿ ಅಂತ ಹೇಳುವಂತ. ಹಾಗಾದ್ರೆ ಮಕ್ಕಳು ಬಯಸೋದ್ ತಪ್ಪ? ನೀವ್ ಅದ್ ಮಾಡಿದ್ರು ಕೂಡ ಸಾತ್ವಿಕ ತ್ಯಾಗ. ನೀವ್ ಬಯಸಿದ್ರಿ, ಅದಕ್ಕಾಗಿ ಏನೋ ಒಂದು ಪುತ್ರ ಕಾಮೇಷ್ಟಿ ಯಾಗ ಮಾಡಿದ್ರಿ, ಕೊಡೋದು ಬಿಡೋದು ಅವನಿಗೆ. ನಾನು ಕೊಟ್ಟೆ ಆಗ್ಬೇಕು, ನನಗ್ ಗಂಡು ಮಗು ಆಗೋದಾದ್ರೆ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ, ನನಗೆ ಹೆಣ್ಮಗುನೇ ಬೇಕು. ಏನು ಹುಚ್ಚತನ ಇದು? ಎಲ್ಲ ನಿಮ್ ಕೈನಲ್ಲಿ ಇದೆಯಾ? ಈ ರೀತಿ ಮಾತಾಡುವಂತವ್ರಿಗೆ ಏನಾದ್ರು ಸ್ವಲ್ಪ ತಲೆ ಸರಿ ಇದೆಯಾ? ವಯಸ್ಸೇನೋ ಆಗ್ತಾ ಇದೆ, 15, 20, 25 ವರ್ಷ. ಹದಿಹರೆಯದ ಹಸುಗೂಸುಗಳು, ಟೀನೇಜ್ ಕಿಡ್ಸು, ಮೆಂಟಲ್ ಡೆವಲಪ್ಮೆಂಟ್ ಇಲ್ಲ. ಎಲ್ಲ ನಮ್ ಕೈನಲ್ಲಿ ಯಾವುದಿದೆ, ಯಾವುದು ನಮ್ಗೆ ನಮ್ಮಿಂದ ಅತೀತವಾದದ್ದು, ಇದ್ರ ವಿವೇಕ ಬೇಡವಾ? ಇಲ್ಲ, ನನಗೆ ಇವಾಗ ಮಗು ಬೇಡ, 5 ವರ್ಷ 10 ವರ್ಷ ಆದ್ಮೇಲೆ, 10 ವರ್ಷ ಆದ್ಮೇಲೆ ನೀನು ಇಬ್ರು ಸೇರಿದ ತಕ್ಷಣ ಮಗು ಆಗ್ಬಿಡುತ್ತೆ ಅನ್ನೋದು ಖಾತ್ರಿನಾ? ಯಾವ ಸಂದರ್ಭದಲ್ಲಿ ಏನಾಗ್ಬೇಕು, ಪ್ರತಿ ಒಂದ್ರಲ್ಲೂ ಭಗವಂತನ ಕೃಪೆ ಇದ್ರೆ. ಆ ಶರೀರ ಕೊಡೋನು ಭಗವಂತ, ನೀನು ಬರೀ ಇನ್ಸ್ಟ್ರೂಮೆಂಟ್ ಅಷ್ಟೇ. ಇಲ್ದಿದ್ರೆ ಪುರುಷ ಸ್ತ್ರೀಯರು ಸೇರಿದಾಗಲೆಲ್ಲ ಮಕ್ಕಳಾಗತ್ತೇನೋ? ಈ ವಿವೇಕ ಬೇಡವಾ? ಇವೆಲ್ಲ ಯಾವಾಗ ಬರುವುದು? ಶಾಸ್ತ್ರವೇ ಬೇಡ ನಮಗೆ. ಎಲ್ಲ ಗೂಗಲ್, ವಿಕಿಪೀಡಿಯಾ ಅದೇನೆ ನಮಗೆಲ್ಲ. ಎಲ್ಲ ದೇವ್ರು ಅದು ಪುರ. ಏನ್ ಬಂತು ಅದೇನೆ, ಯಾರನ್ನು ಕೇಳಬೇಕಾಗಿಲ್ಲ. ಎಲ್ಲ ನಾವೇ ಡಿಸೈಡ್ ಮಾಡ್ತೀವಿ. ಎವ್ರಿಥಿಂಗ್ ವಿ ಡೂ. ವಿ ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ವಿ ಡೋಂಟ್ ನೀಡ್ ಎನಿ ಎಲ್ಡರ್ಸ್ ಅಡ್ವೈಸ್. ನೀವು ತಲೆ ತಿನ್ಬೇಡಿ ನಮ್ಗೆ, ನೀವು ತಲೆ ತಿನ್ನೋಕ್ ಹೋಗ್ಬೇಡಿ ಅವ್ರಿಗೆ ಬಿಟ್ಬಿಡಿ ಅವ್ರ ಪಾಡಿಗೆ. ನಿಮಗ್ ನೆಮ್ಮದಿ ಬೇಕಾದ ಎಲ್ಲ ಕಟುವಾಗಿ ಕಾಣಿಸುತ್ತಿದ್ದು. ಮನಸ್ಸಿಗೆ ನೆಮ್ಮದಿ ಬೇಕಾ? ಸಂಬಂಧ ಬಿಡಿ. ಪ್ರಾಪಂಚಿಕವಾದ ವಿಷಯಗಳಿಗೆ ಅನಾಸಕ್ತಿಯನ್ನು ಬೆಳೆಸ್ಕೊಳ್ಳಿ. ಇದೇ ವೈರಾಗ್ಯ, ವಿರಾಗ. ಬಂದ್ರ ಮಾತಾಡ್ಸಿದ್ರ ಸಂತೋಷ, ಮಾತಾಡ್ಲಿಲ್ವಾ ಅಳ್ತಾ ಕೂತ್ಕೋಬೇಡಿ. ಅವ್ನ್ ನನ್ ಮಾತಾಡ್ಸ್ಲೇ ಇಲ್ಲ. ಬಂದ ಅವ್ರ ಹತ್ರ ಮಾತಾಡ್ದ, ನನ್ನ ಹತ್ರ ಮಾತಾಡ್ಲಿಲ್ಲ, ನನಗ್ ನಮಸ್ಕಾರ ಮಾಡ್ಲಿಲ್ಲ. ನಿಮಗ್ ನಮಸ್ಕಾರ ಮಾಡಿ ಏನು? ಅದರಿಂದ ಏನು? ಚಿಕ್ಕವರು ದೊಡ್ಡವ್ರಿಗೆ ನಮಸ್ಕಾರ ಮಾಡ್ಬೇಕು. ಇವತ್ತು ಅದ್ರ ಹೇಳಿದ್ದಾನೆ, ಗಾಯತ್ರಿ ಬರ ಸಮರ್ಪಣ್ ಕೀರ್ತನ್ ತದುಂಚ ಗುರುನ್ ಪ್ರಣಮ್ಯ. ಎಷ್ಟ್ ಜನಕ್ಕೆ ತಂದೆ ತಾಯಿ ಇದ್ದಾಗ ಪ್ರತಿದಿನ ಯಾರು ತಂದೆ ತಾಯಿನ ನಮಸ್ಕಾರ ಮಾಡಿದ್ದುಂಟಾ? ಅವ್ರು ಹೋದ್ಮೇಲೆ ಗೋಲ್ಡನ್ ಫ್ರೇಮ್ ಇದನ್ನ ಹಾಕ್ಸ್ಬಿಡೋದು. ಅವ್ರ ಹೆಸರಿನಲ್ಲಿ ಈ ಚೌಡಯ್ಯ ಮೆಮೋರಿಯಲ್ ನಲ್ಲಿ ಸಂಗೀತ ಕಾರ್ಯಕ್ರಮ, ತಂದೆಯವರ ಸೇವಿ ನೆನಪಿನಲ್ಲಿ. ಎಲ್ರು ಬಾ, ಏನು ತಂದೆಯ ಬಗ್ಗೆ ಅವರಿಗೆ ಎಷ್ಟೊಂದು. ಅವನಿಗೆ ಬೇಕಾಗಿರೋದು ಹೆಸರು,
ಹಬ್ಬ ಎಷ್ಟ್ ಚೆನ್ನಾಗಿ ಮಾಡಿದ್ರು, ಸಂಗೀತ ಕಾರ್ಯಕ್ರಮ ನಡೆಸಿದ್ರು, ಇದ್ದಾಗ ಏನು ಮಾಡ್ಲಿಲ್ಲ, ಶ್ರಾದ್ದಗಳನ್ನ ನಡೆಸೋಲ್ಲ. ಇದು ಸಿಗುತ್ತೆ ಪುಣ್ಯ ಪುರುಷಾರ್ಥ? ಎಲ್ಲ ಸಂಸಾರದ್ದು ಹೇಳಿದ್ರೆ ಎಷ್ಟು ಮುಗಿಯೋಲ್ಲ. ಪುತ್ರ, ವ್ಯಾಧಿ, ದ್ರವ್ಯನಾಶ ಇವೇ ಮೊದಲಾದವುಗಳ ಮೂಲಕ ತುಂಬಾ ಕ್ಲೇಶಕ್ಕೆ ಕಾರಣವಾಗುತ್ತೆ ಅನ್ನುವಂತ ಭಾವ. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್. ಭಗವಂತನನ್ನು ಇದೆಲ್ಲ ಕೇಳಬೇಡಿ, ಎಲ್ಲ ತುಚ್ಛವಾದದ್ದು ಇದೆಲ್ಲ. ನಿಮ್ಮ ಭಕ್ತಿ ಎನ್ನುವಂತಹ ಚಿನ್ನದ ಇದನ್ನ ಭಗವಂತನಿಗೆ ಕೊಟ್ಟು ಅವನಿಂದ ಮರದ ಹೊಟ್ಟನ್ನ ಪಡೆದಂತೆ ಈ ಕಾಮ್ಯ ಕರ್ಮಗಳು, ಬಯಕೆಗಳು. ಧನ, ಧಾನ್ಯ, ಪಶು, ಬಹುಪುತ್ರ ಲಾಭಂ, ಶತ ಸಂವತ್ಸರಂ ದೀರ್ಘಮಾಯು, ಎಲ್ಲವೂ ಅಷ್ಟೇ, ಅವೆಲ್ಲ ಅದಕ್ಕೆ ಸೇರುವಂತ. ಅದರಿಂದ ಕಾಮ್ಯ ಫಲವೆಲ್ಲ ಅಲ್ಪ, ಅಸ್ಥಿರ. ಪ್ರಾಜ್ಞನಾದಂತಹ ಮುಮುಕ್ಷುವು ಅವುಗಳಲ್ಲಿ ಮಮತೆಯನ್ನ ಇಟ್ಟು ಅಂತಹ ಕರ್ಮಗಳನ್ನ ಆಚರಿಸಕ್ಕದ್ದಲ್ಲ. ಅದಕ್ಕೇನೆ ನಮಗೆ ಯಾವ ವ್ರತಗಳು ಇಲ್ಲ ಅಂತ ಹೇಳೋದು. ಆ ವ್ರತ ಮಾಡ್ತೀನಿ, ಈ ವ್ರತ ಮಾಡ್ತೀನಿ, ಸಿದ್ಧಿ ವಿನಾಯಕ ಗಣೇಶನ್ ಪೂಜೆ ಮಾಡಿದ್ರಾಗತ್ತೆ, ಗೌರಿ ಪೂಜೆ ಮಾಡಿದ್ರಾಗತ್ತೆ, ವೈಭವ ಲಕ್ಷ್ಮಿ ಪೂಜೆ ಮಾಡ್ಬೇಕು, ಇನ್ಯಾರೋ ಇನ್ನೇನೋ ಮಾಡಿದ್ರು ಅದನ್ನ ಮಾಡ್ಬೇಕು. ಏನ್ ಬೇಕು ನಿಮಗೆ? ಏನ್ ಎಲ್ರ ಮುಂದೆನೂ ತೋರ್ಸ್ಬೇಕಾ? ವೈಭವ ಲಕ್ಷ್ಮಿ ಪೂಜೆ ಮಾಡಿದೆ, ಸತ್ಯನಾರಾಯಣ ವ್ರತ, ಕುಮಾರನ್ ಷಷ್ಠಿ, ಉಗಾದಿ, ಪಾಡ್ಯ, ಭಾನು ಬಿದಿಗೆ, ಅಕ್ಷತದಿಗೆ, ವಿನಾಯಕನ ಚೌತಿ, ನಾಗರ ಪಂಚಮಿ, ಸುಬ್ರಾಯನ್ ಷಷ್ಠಿ, ರಥ ಸಪ್ತಮಿ, ಗೋಕುಲ ಅಷ್ಟಮಿ, ಮಹಾನವಮಿ, ವಿಜಯದಶಮಿ, ಪ್ರಥಮ ಏಕಾದಶಿ, ಉತ್ಥಾನ ದ್ವಾದಶಿ, ತ್ರಯಂತ್ರಯೋದಶಿ, ಅನಂತ ಪದ್ಮನಾಭನ ಚತುರ್ದಶಿ, ವ್ಯಾಸ ಪೂರ್ಣಮಿ, ಭೀಮನ ಅಮಾವಾಸ್ಯೆ, ವರ್ಷೇ ವರ್ಷೇ ಬರುವಂತ ಹಬ್ಬಗಳು ಎಲ್ಲದನ್ನು ಆಚರಿಸ್ಬೇಕು. ಬಗ್ಗಿ ಪಾಠಕ್ಕೆ ಸರಿ, ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಂಡ್ಮೇಲೆ ಈ ವ್ರತ ಇದು ಬೇಕಾ? ಅದನ್ನೆಲ್ಲ ನಿಂದಿಸ್ತಾ ಇಲ್ಲ ನಾನು. ಯಾವ ಉದ್ದೇಶದಿಂದ? ಭಗವದರ್ಪಿತವಾಗಿ ಆಗೋದಾದ್ರೆ ಆಗ್ಬೋದು, ಆದ್ರೆ ಅದಕ್ಕೆ ಬೇಕಾ ಇದು ಅಂತ? ಏನನ್ನು ಬಯಸಬಾರ್ದು. ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್, ಅಕ್ಸೆಪ್ಟ್ ವಾಟ್ ಎವರ್ ಇಟ್ ಕಮ್ಸ್ ಇನ್ ಲೈಫ್. ಸೋಮಾರಿತನ ಅಲ್ಲ ಇದು, ಸರಿಯಾಗಿ ತಿಳಿದದ್ದು. ಏನೇನು ಬರುತ್ತೋ ಯದ್ ಭವ್ಯಂ ಭವತು ಭಗವನ್ ಪೂರ್ವ ಕರ್ಮಾನುರೂಪಂ. ಪೂರ್ವ ಕರ್ಮದಂತೆ ಬರುತ್ತೆ, ಏನೇನಿದೆಯೋ ಅದಾಗ್ಲಿ. ಆದ್ರೆ ಬಾಳು ಅಸಹನೀಯವಾಗುವಂತೆ ಇದ್ರೆ ನನ್ನ ಕರ್ಮದ ಪ್ರಕಾರ ಭಗವಂತ ಅದನ್ನ ಸಹಿಸುವ ಶಕ್ತಿ, ಅದೇ ಬೇಡ ಅಂತ ಹೇಳೋಲ್ಲ. ಯಾಕೆಂದ್ರೆ ಕರ್ಮ ನಾನು ಮಾಡಿದ್ದು, ಅದು ಅನುಭವಿಸಿ ಆಗಬೇಕು. ಅವಶ್ಯಂ ಅನುಭೋಕ್ತವ್ಯಂ. ನೀನು ನನ್ನ ಜೊತೆ ಇರು. ನೀನಿದ್ದರೆ ಬೆಟ್ಟದಂತಹ ಸಮಸ್ಯೆಗಳು ಹುಲ್ಲು ಕಡ್ಡಿ ಎತ್ತದಷ್ಟೇ ಹಗುರವಾಗಿ ಮುಗಿದೋಗುತ್ತೆ. ನನ್ನ ಮನಸ್ಸಿನ ಪ್ರಶಾಂತತೆಯನ್ನು ಕೆಡುವಂತಹದ್ದು ಇಂಥದ್ದು ನನ್ನ ಮನಸ್ಸಿನ ಮೇಲೆ ಆಘಾತ ಆಗಬಾರ್ದು. ನೀನ್ ನನ್ನ ಜೊತೆ ಇದೆಯಲ್ಲ, ಹೃದಯದಲ್ಲಿ ನೀ ಬಂದು ಕೂತಿದ್ದೀಯಾ, ಬೇರೆ ಯಾರಿಗೂ ಇಲ್ಲ, ಅವಕಾಶ ಇಲ್ಲ ಅಂತ ಅವ್ರು ಹೇಳಿದ್ದದಕ್ಕೇನೆ. ಪಂಡನ್ರ ಪಟ್ಟಿನಂಕಾಪೆ, ಇದು ಬ್ರಹ್ಮಪುರ, ಇದು ಭಗವಂತ ಇದ್ದಾನೆ ಹೃದಯದಲ್ಲಿ. ಹೃದಯ ಸುಪ್ರತಿಷ್ಠಿತ. ಈ ಅರಿವು ನನಗೆ ಚೆನ್ನಾಗಿ ಉಂಟಾಗಿದೆ. ನೀ ಬಂದು ನನ್ನ ಒಳಗಡೆ ಸೇರಿದೆ, ಈ ನೀ ಪೋಹ ಬಿಡುವುದುಂಡೆ, ನಿನ್ನನ್ನು ಬಿಡೋದುಂಟೆ? ಇನ್ನು ಯಾವಾಗ ನಾನು ನಿನ್ನನ್ನು ಆರಿಸ್ಕೊಂಡೋ, ನನಗೆ ಈ ಹೊರಗಿನ ಮಾನ ಅಪಮಾನ, ಲಾಭ ನಷ್ಟ, ಸುಖ ದುಃಖ, ಶೀತ ಉಷ್ಣ ಇವೆಲ್ಲದರಿಂದ ನೀನು ಬಿಡುಗಡೆ ಮಾಡು. ಲೆಟ್ ಮಿ ಕಮ್ ಔಟ್ ಆಫ್ ದಿಸ್ ದ್ವಂದ್ವಗಳಿಂದ. ಕೃಷ್ಣ ಅರ್ಜುನ ಹೇಳಿದ ಅದಕ್ಕೇನೆ, ಕರ್ಮದಿಂದ ಬರುತ್ತಪ್ಪ ಇದೆಲ್ಲ, ದ್ವಂದ್ವಾತೀತನಾಗೋ. ಹಾಗೆ ಮುಮುಕ್ಷುಗಳು ಅವುಗಳಲ್ಲಿ ಮಮತೆಯನ್ನ ಇಟ್ಟು ಅಂತಹ ಕರ್ಮಗಳನ್ನು ಆಚರಿಸತಕ್ಕದ್ದಲ್ಲ. ಮಕ್ಕಳಿಲ್ಲ ಎಂದು ದಶರಥ ಮಹಾರಾಜ ಕಾಮ್ಯ ರೂಪವಾದ ಪುತ್ರ ಕಾಮೇಷ್ಟಿಯನ್ನು ಅನುಷ್ಠಿಸಿ ಪುತ್ರನನ್ನು ಪಡೆದ. ಪರಮ ಸುಖವನ್ನು ಹೊಂದಿದ ಎಂದು ಭಾವಿಸುತ್ತಿರುವಾಗಲೇ ರಾಮ ಲಕ್ಷ್ಮಣರನ್ನ ವನವಾಸಕ್ಕೆ ಕಳಿಸಬೇಕಾಗಿ ಬಂದಿದ್ದರಿಂದ ದುಃಖದಿಂದಲೇ ಮೃತನಾದ. ಹೀಗೆ ಸುಖ ಆಭಾಸಗಳು, ಕಾಮ್ಯ ಕರ್ಮಗಳು ಎಂಬ ಭಾವ. ಹಾಗೆಯೇ ನಹುಷ ಮಹಾರಾಜ ಇಂದ್ರ ಪದವಿಯನ್ನ ಕಾಮ್ಯಗಳಾದ ಯಜ್ಞಗಳ ಮೂಲಕ ಹೊಂದಿದು ಅಜಗರವಾಗಿ ಪೂರ್ವ ಜನ್ಮ ಎತ್ತುವುದಕ್ಕೆ ಕಾರಣವಾಯಿತು. ಇಂದ್ರನ ಪದವಿ ಬೇಕು ಅಂತ ಕೂತ್ಕೊಂಡಿದ್ದ ತಕ್ಷಣ ತಲೆ ತಿರುಗಿತು. ಇಂದ್ರನ ಪತ್ನಿ ನನ್ನ ಹೆಂಡತಿ ಆಗ್ಲಿ ಇಂದ ನಾರದ್ರು ಹೇಳ್ಕೊಟ್ರು. ಸಪ್ತ ಋಷಿಗಳು ಹೊತ್ಕೊಂಡವ್ರ ಪಲ್ಲಕ್ಕಿನಲ್ಲಿ ಬಾ, ನಾನ್ ನಿನ್ನನ್ನು ಆಲಂಗಿಸ್ಬಿಡ್ತೀನಿ, ಹಕ್ಕು ಕೊಡ್ತೀನಿ ನಿನಗೆ ಅಂತ. ಓ, ಯಾವಾಗ ಹೋಗಿ ಯಾವಾಗ ಅವಳನ್ನು ಒಪ್ಕೊಳ್ತೀನೋ ಅಂತ ನಹುಷ ಕಾಲ್ನಲ್ಲಿ ಒದ್ದ ಅಗಸ್ತ್ಯರನ್ನ. ಎಲ್ಲ ನೀನು ಮಹಾ ಧರ್ಮಿಷ್ಠ ಭೂಲೋಕದಲ್ಲಿ,
ಎಂತದ್ದು ನಿನಗಿಲ್ಲಿ ಬಂದಿದ್ದು? ನೀನು ಸರ್ಪವಾಗೋ. ಸರ್ಪ ಸರ್ಪ ಅಂತ, ಸರ್ಪ ಅಂದ್ರೆ ಮುಂದಕ್ಕೆ ಹೋಗು ಅಂತ. ಸರ್ಪ ಸರ್ಪ ಅಂದ, ನೀನು ಸರ್ಪವಾಗ ಒಂದು ಶಾಪ ಕೊಟ್ಟ ಅವನು. ಮುಗೀತಲ್ಲ ಇವನು ಇಂದ್ರ ಪದವಿ ಎಲ್ಲ. ಅದಕ್ಕಾಗಿ ಮಾಡಿದ್ದು 100 ಯಜ್ಞ. ನೌಶನ ವೃತ್ತ ಅಂತ. ಕಾಮ್ಯ ಕರ್ಮಗಳು ಬೇಡ. ಇಂದ್ರ ಪದವಿ ಶಾಶ್ವತವೇ? ಇಂದ್ರನಾಗಬೇಕಾ? ಗೌರವ ಸ್ಕಂದಿನ್ ಅಹಲ್ಯಾಯೈ ಜಾರ ಮೇಷವೃಷಸ್ಯ ಮೇನೆ. ಅವನೊಬ್ಬನಿಗೆ ಅಲ್ಲ, ಮುಂದೆ ಯಾರ್ಯಾರು ಇಂದ್ರ ಪದವಿ ಬರ್ತಾರೆ ಎಲ್ಲರಿಗೂ ಮೇಷದ ವೃಷಣ. ತನ್ನ ಪತ್ನಿ ಇದ್ದಾಳೆ ಶಚಿ, ಅವನ ದೇವಾಲಯ ಇದ್ರಲ್ಲೇನೆ ಆಸ್ಥಾನದಲ್ಲಿ ಇದ್ದಾರೆ. ಅಲ್ಲಿ ಈ ವ್ಯಭಿಚಾರ ಅಂತ ಇಲ್ವೇ ಇಲ್ಲ. ರಂಬೆ, ಊರ್ವಶಿ, ತಿಲೋತ್ತಮೆ, ಮೇನಕೆ, ಅವರು ಇವರು ಎಲ್ಲ ಇಷ್ಟೆಲ್ಲ ಇದ್ದು ಯಾಕೆ ಅಹಲ್ಯೆಯನ್ನು ಬಯಸ್ಬೇಕಾಯ್ತು ಅವನು? ಎಲ್ಲರದು ಅಷ್ಟೆ. ಅದರಿಂದ ಈ ಕಾಮ್ಯ ಕರ್ಮಗಳು ಇವೆಲ್ಲ ಸುಖದ ಆಭಾಸ. ಸುಖ ಇದೆ ಅಂತ ಮಾಡೋದು, ಆದ್ರೆ ದುಃಖಜನ್ಯ, ದುಃಖ ಮೂಲ, ದುಃಖ ಮಿಶ್ರ. ಹೀಗೆ ಕಾಮ್ಯ ಕರ್ಮಗಳಿಂದ ದುಃಖ ಮಿಶ್ರವಲ್ಲದ ಸುಖ ಇಲ್ಲದೆ ಇರೋದ್ರಿಂದ ಸುಖ ಆಭಾಸ ಅಂದ್ರು. ಸುಖಾಭಾಸ ಅಂದ್ರೆ ಸುಖ ಇಲ್ಲ ಅದರಲ್ಲಿ. ಆದ್ದರಿಂದ ಕೇಚಿದ್ ಉಪಪ್ಲವ ಭವಂತಿ ಅಂತ ಹೇಳಿತು. ಇಲ್ಲಿ ಇಂತಹ ಕಾಮ್ಯಗಳು ತ್ಯಾಜ್ಯಗಳು ಎಂದು ಹೇಳಲ್ಪಟ್ಟಿದೆ. ಮುಂದೆ ಪ್ರಾಜ್ಞನಾದವನು ಕಾಮ್ಯ ಕರ್ಮಗಳನ್ನು ಹೇಗೆ ಅನುಷ್ಠಿಸಿದರೆ ಬಂಧಕವನ್ನ ಮತ್ತು ಕ್ಲೇಶಗಳನ್ನು ಉಂಟು ಮಾಡೋದಿಲ್ಲ ಅನ್ನೋದನ್ನ ತಿಳಿಸುತ್ತಾರೆ. ಈಗ ಒಂದಾಯ್ತು, ಕಾಮ್ಯ ಕರ್ಮಗಳು ಮಾಡೋದಲ್ಲ. ಹಾಗಾದ್ರೆ ಎಲ್ಲಾ ಕಾಮ್ಯಗಳು ತ್ಯಾಜ್ಯವೋ ಅಂದ್ರೆ ಭಗವದ್ಭಕ್ತಿ, ತತ್ವಜ್ಞಾನ, ಭಾಗವತ ಸಮೃದ್ಧಿಯನ್ನ ಕುರಿತು ಮಾಡುವಂತಹ ಕಾಮ್ಯ ಕರ್ಮಗಳು ಬಾಧಕಗಳಾಗದೆ ಉಚಿತ ಕೈಂಕರ್ಯ ಕೋಟಿಯಲ್ಲಿ ಸೇರಿದವು ಎಂದು ಮುಂದಿನ ವಾಕ್ಯದಿಂದ ತಿಳಿಸ್ತಾರೆ. ಆಹಯಾಲೆ ಹೀಗೆ ಸ್ವಪ್ರಯೋಜನಾರ್ಥಗಳಾದಂತಹ ಕಾಮ್ಯ ಕರ್ಮಗಳು ತನಗೆ ಪ್ರಯೋಜನಕ್ಕಾಗಿ ಅದು ದುಃಖಪ್ರದಗಳಾದ್ದರಿಂದ ಮುಮುಕ್ಷುವಕ್ಕೆ ಮೋಕ್ಷದಲ್ಲಿ ಅಪೇಕ್ಷೆ ಇರುವವನಿಗೆ ತ್ರೈವರ್ಗಿಕ ಧರ್ಮ, ಅರ್ಥ, ಕಾಮ ಎಂಬ 3 ಪ್ರಯೋಜನಗಳುಳ್ಳಂತಹ ಧರ್ಮಾನೇ ಪ್ರವರ್ತಿಗಳನ್ನ ತ್ಯಜಿಸತಕ್ಕದ್ದು ಎನ್ಗಿರ ಪಡಿಯೆ ಹೇಳಿರುವ ಹಾಗೇನೆ ಪ್ರಯೋಜನಾಂತರ ಹೇತುಕ್ಕಳೈ ಮೋಕ್ಷವಲ್ಲದೆ ಇತರ ಪ್ರಯೋಜನಗಳಿಗೆ ಕಾರಣಭೂತಗಳಾದಂತಹ ಕಾಮ್ಯ ಕರ್ಮಗಳನ್ನ ಬಿಟ್ಟು ತ್ಯಜಿಸಿ ಭಕ್ತಿ ತತ್ವಜ್ಞಾನಗಳೆಯು ಪರಮಾತ್ಮನಲ್ಲಿ ಭಕ್ತಿ ಮತ್ತು ತತ್ವತ್ರಯ ಜ್ಞಾನ, ಚೇತನ ಅಚೇತನ ಭಗವಂತ, ಈ ಜ್ಞಾನವನ್ನ ಉಂಟು ಮಾಡುವಂತಹದ್ದು. ಭಾಗವತ ಸಮೃದ್ಧಿಯನ್ನ, ಭಗವಂತ ಭಾಗವತನ ಮಹಾತ್ಮೆಯನ್ನ ಪತ್ತಚ್ಚೆಯು ಅದರ ಬಗ್ಗೆ ಕುರಿತು ಮಾಡುವಂತಹ ಕಾಮ್ಯಗಳಾನ ಇತರ ಫಲಾಪೇಕ್ಷೆ ಇಲ್ಲದೆ ಮಾಡುವ ಐಚ್ಛಿಕಗಳಾದಂತಹ ಭಗವದ್ ಧರ್ಮಗಳ್, ಭಗವಂತನಿಗೆ ಸಂತೋಷವನ್ನು ಉಂಟು ಮಾಡುವ ಶಾಸ್ತ್ರವಿಹಿತವಾದ ಕರ್ಮಗಳು ಸಾಧನಮಾಹ ಅನುಷ್ಠಿಕ ಚೈದೇಯಂ ಮೋಕ್ಷ ಪ್ರಾಪ್ತಿಗೆ ಸಹಕಾರಿಯಾದವು ಎಂದು ಅನುಷ್ಠಿಸಿದರೋ ಬಂಧಗಳಲ್ಲಾಮೆಯಾಲೆ ಅವು ಪುನಃ ಸಂಸಾರವನ್ನ ಉಂಟು ಮಾಡುವುದಿಲ್ಲವಾದ್ದರಿಂದ ಉಚಿತಮಾನ ಮೋಕ್ಷಾರ್ಥಿಯ ಸ್ವರೂಪಕ್ಕೆ ಯೋಗ್ಯವಾದ ಕೈಂಕರ್ಯ ಕೋಟಿಯಲ್ಲೇ ಭಗವಂತನಿಗೆ ಕೈಂಕರ್ಯಗಳೆಂಬ ಮಾರ್ಗದಲ್ಲೇ ಸೇರ್ದು ಕಿಡಕಂ ಸೇರಿದ್ದಾಗತ್ತೆ. ಭಾಗವತ ಕೈಂಕರ್ಯ ಈಗೇನೋ ಯಾವುದನ್ನೋ ವ್ರತ ಅಂತ ಮಾಡೋ ಬದಲು ರಾಮಾಯಣ ಪಟ್ಟಾಭಿಷೇಕ ಮಾಡಿ, ಭಾಗವತರು 4 ಜನನ ಕರೀರಿ, ಆ ಬ್ರಾಹ್ಮಣಾನ್ ಭೋಜಯಿತ್ವ ಆಶಿಷೋ ವಾಚಯಿತ್ವ, ಇದರಿಂದ ಏನು ಭಗವಂತನಿಗೆ ಪ್ರೀತಿಯಾಗಲಿ ಅಂತ ನಡೆಸಿದ್ದು. 4000 ದಿವ್ಯ ಪ್ರಬಂಧದ ಪಾರಾಯಣ ಮಾಡಿ, ಏನು ಉದ್ದೇಶ? ಭಗವಂತನಿಗೆ ಪ್ರೀತ್ಯರ್ಥವಾಗಿ. ಇದು ಮಾಡಿಸಿದ ತಕ್ಷಣ ನನಗೆ ಇನ್ನೇನು ಆಗ್ಬೇಕು ಅಂತಲ್ಲ, ಈ ತರದ್ದಾಗ್ಬೋದಲ್ಲ. ಇದೆಲ್ಲ ವಿಧಿ ಅಲ್ಲ. ಈಗ 4000 ಓದಿಸ್ಲೇಬೇಕು ಅಂತಿಲ್ಲ. ಭಾಗವತರ ಕೈಂಕರ್ಯ ಒಂದು ಅವಕಾಶ. ಪಟ್ಟಾಭಿಷೇಕ ನಡೆಸಿದಾಗ 4 ಜನ ಸೇರಿಸೋದು, ಅವತ್ತಿನ ದಿವಸ ಪಟ್ಟಾಭಿಷೇಕ ಅಗ್ನಿಮುಖ ಏವ ದೇವತಾ ಪ್ರೀಣಾತಿ, ಅಗ್ನಿಮುಖದಿಂದ ಮಾಡಿಸಿ. ಹೀಗೆ ತನಗೆ ನಶ್ವರಗಳಾಗಿ ಧರ್ಮ ಅರ್ಥ ಕಾಮ ಪ್ರಾಪ್ತಿಗಳಿಗಾಗಿ ಮಾಡುವ ಕಾಮ್ಯ ಧರ್ಮಗಳು ಈಗ ಇದು ತ್ಯಾಜ್ಯ ಎಂದು ವಿಷ್ಣು ಪುರಾಣದ ಉಕ್ತಿಯನ್ನ ಉದಾಹರಿಸಿದ್ರು. ಹಾಗೆಯೇ ಅದೇ ವಿಷ್ಣು ಪುರಾಣದ ಇನ್ನೊಂದು ಕಡೆಯಲ್ಲೂ ಧರ್ಮಾರ್ಥ ಕಾಮೈಹಿ ಅಲಂ ಅಲ್ಪಕಾಸ್ತೆ ಅಂತ ಹೇಳಿದೆ. ಹಾಗೆ ಇಂತಹ ಕಾಮ್ಯ ಕರ್ಮಗಳನ್ನ ಅನುಷ್ಠಿಸುವವರನ್ನ ಸ್ವಾಮಿ ದೇಶಿಕರು ತೃಣಮಿವ ತ್ರೈವರ್ಗಿಕ ಭಾವಯ ಎಂದು ಶಿಂಗಭೂಪಾಲನಿಗೆ ಉಪದೇಶಿಸಿದ್ದಾರೆ.
ಕಾಮ್ಯಗಳಾದ್ರೂ ಕೂಡ ಸರ್ವೇಶ್ವರನಲ್ಲಿ ಭಕ್ತಿಯನ್ನ, ತತ್ವಜ್ಞಾನವನ್ನ, ಭಾಗವತರಲ್ಲಿ ವಿಶ್ವಾಸವನ್ನ ಉಂಟು ಮಾಡುವಂತಗಳಾದ್ರೆ ಅದು ಗ್ರಾಹ್ಯವೇ ಅಂತ ಉಪದೇಶಿಸಿದ್ರು. ಇವುಗಳು ತನಗೆ ಮೋಕ್ಷ ಸಾಧನಗಳು ಎಂಬ ಅಭಿಸಂಧಿಯಿಂದ ಅಂತ ಕರ್ಮಗಳನ್ನು ಅನುಷ್ಠಿಸತಕ್ಕದ್ದಲ್ಲವಾದ್ರೂ ಒಂದು ವೇಳೆ ಹಾಗೆ ಅನುಷ್ಠಿಸಿದ್ರು ಈತನಿಗೆ ಅದು ಬಂಧಕಗಳಾಗುವುದಿಲ್ಲ. ಭಾಗವತ ಕೈಂಕರ್ಯ ರೂಪವಾದಂತಹ ಕಾಮ್ಯ ಕರ್ಮಗಳು ಬಂಧಕಗಳಾಗೋಲ್ಲ. ಭಗವತ್ ಪ್ರೀತಿಕರವಾದದ್ದೇನ್ನುವಂತಹ ಭಾವ. ಏವಂ ಪ್ರಾರ್ಥಿತ ಭಗವತ್ ಕೈಂಕರ್ಯಸ್ಯ ಭಾಗವತ ಪರ್ಯಂತತ್ವಂ ಇತ್ಯುಪಪಾದಯತಿ. ಹೀಗೆ ಪ್ರಾರ್ಥಿಸಲ್ಪಟ್ಟಂತಹ ಭಗವತ್ ಕೈಂಕರ್ಯ ಭಾಗವತ ಕೈಂಕರ್ಯ ಪರ್ಯಂತವಾಗಿದ್ದು ಅನ್ನೋದನ್ನ ಉಪಪಾದಿಸ್ತಾರೆ. ಪ್ರಣವತ್ತಿಲ್ ಶೊನ್ನ ಭಗವತ್ ಶೇಷತ್ವಂ ನಮಸ್ಸಿಲೆ ಔಚಿತ್ಯ ರೂಪಮಾನ ಅತ್ಯಂತ ಪಾರದಂತ್ಯ ಪಾರಾರ್ಥ್ಯங்கள் ಅಡಿಯಾಹ ಯಥಾ ಪ್ರಮಾಣಂ ததீய பரியந்தமாய் நிற்கையாலே நாராயணாய என்கிற விடத்தில் அபேட்சிக்கிற பகவத் கைங்கர்யம் ததீய பரியந்தம் மாம மத்பக்த பக்தேஷு பிரீதி அபியதிகா பவேதே தஸ்மான் மத்பக்த பக்தாಶ್ಚ பூஜನೀಯ ವಿಶೇಷತಃ. ಅದಕ್ಕೇನೆ ಅವ್ರು ಹೇಳಿದ್ರು ತೊಂಡರ್ 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 ತೊಂಡನ್ ಶಗ ಓಪನ್ ಏಳ್ ಪಡಿಗಾಲ್ ತೊಡಂಗಿ ಎಂದೆ ತಂದೆ ತಂದೈ. ತನ್ನ ಭಕ್ತರ ಸಾಲಿನಲ್ಲಿ ಕಡೆಯಲ್ಲಿ 7ನೇ ಇದ್ದಾನಲ್ಲ, ಅವನು ನನಗೆ ಅತ್ಯಂತ ಪ್ರಿಯತಮ. ಅವನಿಗೆ ನೀವು ಪೂಜೆ ಮಾಡೋದು ನನಗ್ ಪೂಜೆ ಮಾಡೋಕ್ಕಿಂತ ನನಗೆ ಸಂತೋಷ ಅಂತ ನಾವು. ಮದ್ಭಕ್ತ ಭಕ್ತೇಶು ಪ್ರೀತಿ ಅಭ್ಯಧಿಕ ಭವೇತೆ ತಸ್ಮಾತೆ ಮದ್ಭಕ್ತ ಭಕ್ತಾಶ, ನನ್ನ ಭಕ್ತರಲ್ಲಿ ಅವರಲ್ಲಿ ಪೂಜನೀಯ ವಿಶೇಷತಃ. ತಸ್ಮಾತ್ ವಿಷ್ಣು ಪ್ರಸಾದಾಯ ವೈಷ್ಣವಾನ್ ಪರಿತೋಷಯೇತ್ ಪ್ರಸಾದ ಸುಮುಖೋ ವಿಷ್ಣೋ ತೇನೈವ ಸ್ಯಾತ್ ನ ಸಂಶಯ ಇತ್ಯಾದಿಗಳಿലും ಇவ்வರ್ಥಂ ಸಿದ್ಧಂ ಅಂದ್ರು. ಪ್ರಣವத்தில் சொன்ன, ಪ್ರಣವದಲ್ಲಿ ಮಕಾರ ವಾಚ್ಯನಾದ ಆ ಯೈವ ಶ್ರೀಯಪ್ಪದಿಗೇನೆ ಎಂಬ ವ್ಯುತ್ಪತ್ತಿಯಿಂದ ಹೇಳಲ್ಪಟ್ಟಂತಹ ಭಗವತ್ ಶೇಷತ್ವಂ, ಭಗವಂತನಿಗೆ ಶೇಷಭೂತನಾಗಿ ಅಂದರೆ ದಾಸಭೂತನಾಗಿರೋದು. ನಮಸ್ಸಿಲೆ, ನಮಃ ಶಬ್ದದಲ್ಲಿ ಮಾಮನ ಎಂಬ ಯೋಜನೆಯಿಂದ ಸ್ವಾತಂತ್ರ್ಯವೋ ಸ್ವಪ್ರಯೋಜನವೋ ತನಗಲ್ಲ, ಭಗವಂತನಿಗೇನೆ ಅನ್ನುವ ಔಚಿತ್ಯಮಾನ ತನ್ನ ಶೇಷತ್ವ ಸ್ವರೂಪಕ್ಕೆ ಯೋಗ್ಯವಾದ ಪಾರತಂತ್ರ್ಯ ಪಾರಾರ್ಥ್ಯಂಗಳ್, ಭಗವಂತನಿಗೆ ಪರತಂತ್ರನಾಗಿ ಅಧೀನವಾಗಿರೋದು ಮತ್ತು ಆತನ ಪ್ರಯೋಜನಕ್ಕಾಗಿಯೇ ಪಾರಾರ್ಥ್ಯಂ ಸ್ವಂ ಶ್ರುತಿ ಶತ ಶಿರಸಿದ್ಧ ಅಧ್ಯಾಪಯಂತಿ. ಶ್ರುತಿ ಶತ ವೇದಾಂತ, ವೇದದ ಕಡೆ 100 ಉಪನಿಷತ್ತುಗಳಲ್ಲಿ ಹೇಳಿದ್ದನ್ನ ಪಾರಾರ್ಥ್ಯಂ ಭಗವತ್ ಪ್ರಯೋಜನಕ್ಕಾಗಿ ಅಧ್ಯಾಪಯಂತಿ, ಅವಳು ಅಷ್ಟೇ. ಆಚಾರ್ಯಾನಿ ಗೋದಾದೇವಿ, ಗೋದೋಪನಿಷತ್ತು. ಪಾರಾರ್ಥ್ಯಂಗಳು ಆತನ ಪ್ರಯೋಜನಕ್ಕಾಗಿಯೇ ತಾನು ಎಂದಿರೋದು. ಇವುಗಳ ಅಡಿಯಾಹ, ಇವುಗಳ ಮೂಲವಾಗಿ ಯಥಾ ಪ್ರಮಾಣ, ಮುಂದೆ ಉದಾಹರಿಸುವ ಪ್ರಮಾಣಕ್ಕೆ ಅನುಗುಣವಾಗಿ ತದೀಯ ಪರ್ಯಂತಮಾಯ್ ನಿರ್ಕಯಾಲೆ. ತದೀಯರು ಅನ್ನೋದು ಹಿಂದೆ ಹೇಳಿದ್ದೆ ನಾನು. ತದೀಯರು ಅಂದ್ರೆ ಭಗವಂತನಿಗೆ ಸೇರಿದವರು, ಭಕ್ತರು, ಭಾಗವತರು. ತದೀಯ ಆರಾಧನೆ ಅಂತ ಅದಕ್ಕೆ ಹೆಸರು. ಅದಕ್ಕೆ ತದೀಯಾರಾಧನೆ, ತದೀಯಾರಾಧನೆ, ತದೀಯರು ಆರಾಧನೆ. ಯಾರು ತದೀಯರು? ಭಗವಂತನಿಗೆ ಸೇರಿದವರು. ಆ ಭಾಗವತರಿಗೆ ಮಾಡುವಂತ ಆರಾಧನೆ ತದೀಯಾರಾಧನೆ ಎಷ್ಟು ಸುಂದರವಾಗಿತ್ತು. ಹಿಂದೆ ಎಲ್ಲ ಭಕ್ತಿ ಶ್ರದ್ಧೆಯಿಂದ ಸಮಾಶ್ರಯಣ ಆದವರೇನೆ ಬಡಿಸೋದಕ್ಕೆ ಹೋಗ್ತಾ ಇದ್ದಿದ್ದು. ಮಿಕ್ಕವರೆಲ್ಲ ಅವ್ರದೆಲ್ಲ ಊಟ ಆದ್ಮೇಲೆ ಎಲ್ರು ಎಂಜಲ ಎಲೆಯನ್ನು ತೆಗೆದು ಗೋಮ ಹಚ್ಚಿ ಎಲ್ಲ ಚೆನ್ನಾಗಿ ತೊಳೆದು ಶುದ್ಧಿ ಮಾಡಿ ಅದರಲ್ಲಿ ಆನಂದ. ಎಂಜಲ್ ತೆಗಿಯೋಕೆ ಈಗೇನು ಕೆಲಸದವ್ರು ದುಡ್ಡು ಕೊಟ್ಬಿಟ್ರೆ ಅವ್ರು ಮಾಡ್ತಾನೆ. ಅಡುಗೆನೂ ಅಷ್ಟೇ, ನೀವೊಬ್ರಿಗೆ ವಹಿಸಿ ಅವ್ರು ಮಾಡ್ತಾರೆ. ತಾವುಗಳೇ ಕುಟುಂಬದ ಜನರೆಲ್ಲಾ ಕೂತ್ಕೊಂಡು ತರಕಾರಿ ಹಚ್ಚಿ ರಾತ್ರಿ ಎಲ್ಲ ಒಬ್ಬರೊಬ್ಬರು ವಿನೋದವಾಗಿ ಎಲ್ಲ ನಾಳೆ ದಿವಸಕ್ಕೆಲ್ಲ ಬೆಳಗ್ಗೆ 4 ಗಂಟೆಗೆ ಮನೆಯಲ್ಲಿ ಪುರುಷರೆಲ್ಲ ಸಿದ್ಧರಾಗಿ ಶುದ್ಧರಾಗಿ ಹೋಗಿ ಮಂಟಪಳ್ಳಿಗೆ ತಾವೇ ಕೈಂಕರ್ಯ ಮಾಡ್ತಾ ಪುಳಿಯೋಗರೆ ಕಲಸಿ ಎಲ್ಲ ಎಷ್ಟು ಸಂತೋಷ ಇರೋದು, ಅದರಲ್ಲಿರೋ ಆನಂದ. ಈಗ 1.5 ಲಕ್ಷನೋ 2 ಲಕ್ಷನೋ ಅವ್ರು ಕೊಟ್ರೆ ಸಿಗತ್ತಾ? ನಾವು ಗೆಸ್ಟ್ ತರ ಹೋಗ್ಬಿಟ್ಟು ಕೂತ್ಕೊಂಡು ತಿಂದು ಬನ್ನಿ. ತದೀಯ ಆರಾಧನೆನಾ ಇದು? ಶ್ರಾದ್ದದಲ್ಲೂ ಅಷ್ಟೇ, ಇವ್ರನ್ನ ಕರೆಸ್ಬೇಕಾಗಿಲ್ಲ.
ಮನೆಯವರು ಮಾಡೋದು ಬಹಳ ಉತ್ತಮ ಪಕ್ಷ. ಸ್ತ್ರೀಯರು ಮಾಡ್ಲೇಬಾರ್ದು ಅಂತಿಲ್ಲ, ಸಮಾಶ್ರಯಣ ಆಗಿರ್ಬೇಕಷ್ಟೆ. ಅವರವರ ಮನೆ ಇದನ್ನ ಪಾಕ ಮಾಡುವಂತ ಅವರುಗಳು ನಡೆಸ್ಬೇಕು, ಯಾರನ್ನ ಹೊರಗ್ನವ್ರು ಕರ್ಸ್ ಮಾಡ್ಬೇಕಾಗಿಲ್ಲ. ತದೀಯ ಆರಾಧನೆ ಎಂದಿದ್ದಕ್ಕೆ ಇಷ್ಟೆಲ್ಲ ನೆನಪಾಯ್ತು. ಆ ತದೀಯರಿಗೆ ಮಾಡುವಂತ ಕೈಂಕರ್ಯ ಇದೆಯಲ್ಲ, ಅದರಿಂದ ಭಗವಂತ ಬಹಳ ಪ್ರೀತನಾಗ್ತಾನೆ. ತದೀಯ ಕೈಂಕರ್ಯ ಪರ್ಯಂತಮಾಯಿ, ಆತನ ಭಕ್ತರಾದ ಭಾಗವತ ಕೈಂಕರ್ಯ ಪರ್ಯಂತವಾಗಿ ಆಗುತ್ತೆ. ಯಾವಾಗ ನಾರಾಯಣಾಯ ಎಂಬುದರಿಂದ ಭಗವತ್ ಕೈಂಕರ್ಯ ಪ್ರಾರ್ಥನೆ ಮಾಡಲ್ಪಟ್ಟಿತೋ, ಅದರಿಂದಲೇ ಭಾಗವತ ಕೈಂಕರ್ಯವೂ ಕೂಡ ಪ್ರಾರ್ಥಿಸಲ್ಪಟ್ಟಿತು ಅನ್ನೋದು ತಾತ್ಪರ್ಯ. ಇದನ್ನೇ ಸಪ್ರಮಾಣವಾಗಿ ಉಪಾದಿಸಿದ್ರು. ಏನು ಉಪಪಾದಿಸಿದ್ದು? ಈ ಶ್ಲೋಕದ ಹಿಂದೆ ಉದಾಹರಿಸಲ್ಪಟ್ಟಿದೆ. ಹಿಂದಿನ ಪುಟದಲ್ಲಿ, ನನ್ನ ಭಕ್ತರುಗಳಲ್ಲಿ ನನಗೆ ಪ್ರೀತಿ ಅತಿಶಯ ನಿರುತಿಶಯವಾದದ್ದು. ಮದ್ಭಕ್ತ ಭಕ್ತೇಶು ಪ್ರೀತಿ ಅತ್ಯಧಿಕ ಭವತ್. ನನಗೆ ಭಗವಂತ ಹೇಳಿದ ಮಾತಿದು. ಅದಲ್ಲದೆ ಇನ್ನೂ ಕೆಲವು ಪ್ರಮಾಣಗಳನ್ನ, ಮದ್ಭಕ್ತ ಜನ ವಾತ್ಸಲ್ಯ ಪೂಜಾಯಾಂಚ ಅನುಮೋದನ, ಮಹಾಭಾರತದಲ್ಲಿ ಆಶ್ರಯಣಾತ್ ತಸ್ಯ ತಸ್ಯ ಚ ಸಂಸೇವನಾನ್ ನರಾಲೋಕೆ ಪೂಯಂತೆ ಸರ್ವಪಾತಕೈಃ ಯೇ ಯಜಂತಿ ಪಿತॄನ್ ದೇವಾನ್ ಬ್ರಾಹ್ಮಣಾನ್ ಸಹುತಾಶನಾನ್. ಪಾರ್ವಣ ಶ್ರಾದ್ದ, ಹುತಾಶನಾನ್ ಅಂದ್ರೆ ಅಗ್ನಿಯನ್ನ ಸೇರಿಸಿ ಮಾಡುವಂತ. ಸರ್ವಭೂತಾಂತರಾತ್ಮಾನ ವಿಷ್ಣುಮೇವ ಯಜಂತಿದೆ. ಭಗವದ್ಗೀತೆಯಲ್ಲಿಯೂ ಮಾತು, ಅಹಮೇವ ಪ್ರಭು ಭೋಕ್ತಾ ಪ್ರಭುರೇವಚ. ಸರ್ವ ಯಜ್ಞಗಳಲ್ಲಿ, ಸರ್ವ ಕ್ರತುಗಳಲ್ಲಿ, ಕ್ರತು ಅಂದ್ರೆ ಯಜ್ಞ ಯಾಗಗಳಲ್ಲಿ ನಾನೇ ಪ್ರಭು, ನಾನೇ ಫಲವನ್ನು ಅನುಭವಿಸೋನು, ನಾನೇನೆ. ಭಗವಂತನೇ ಹೇಳ್ಕೊಂಡಿದ್ದಾನೆ. ಹೀಗೆ ಇದು ಕೂಡ ಅಪರಾಧ ಪರಿಹಾರದಲ್ಲಿ ಇದು ಉದಾಹರಣೆ ಹಿಂದೆನೆ ಎಲ್ಲ ಹೇಳಿತ್ತು ಅಂತ, ಬೇಕು ಅಂದ್ರೆ ಹಿಂದೆ ನೋಡಿ ಅಂತಾರವು. ತಸ್ಮಾತ್ ನಿಕೃಷ್ಟ ಜಾತಿಯ ಭಾಗವತನನ್ನು ಸಾಮಾನ್ಯವಾಗಿ ಭಾವಿಸೋದ್ರಿಂದ, ಪ್ರತ್ಯವಾಯು ಉಂಟಾಗೋದ್ರಿಂದ ವಿಷ್ಣುವಿನ ಅನುಗ್ರಹವನ್ನ ಸಂಪಾದಿಸಿಕೊಳ್ಳುವುದಕ್ಕಾಗಿ ವಿಷ್ಣು ಭಕ್ತರನ್ನ ಕೈಂಕರ್ಯಗಳ ಮೂಲಕ ಸಂತೋಷಪಡಿಸಕ್ಕದ್ದು. ಅದರಿಂದ ಶ್ರೀ ಮಹಾವಿಷ್ಣುವು ಅಂತಹ ಭಾಗವತ ಪ್ರಸನ್ನತೆಯಿಂದ ಸುಮುಖನಾಗಿ ಅನುಗ್ರಹಿಸ್ತಾನೆ ಅನ್ನೋದ್ರಲ್ಲಿ ಈಶದಪಿ ಸಂತೇಶ ಇಲ್ಲ. ಒಂದು ಸ್ವಲ್ಪನೋ, ಈಶಿದಪಿ ಅಂತಂದ್ರೆ ಒಂದಿಷ್ಟು ಕೊಂಚ, ಏನೋ ಒಂದ್ ಸ್ವಲ್ಪ, ಅಶೇಷತಃ ಅಂತ ಹೇಳೋದಕ್ಕೆ ಸಂಶಯ ಇಲ್ಲ. ಇತ್ಯಾದಿಗಳು ಇವೇ ಮೊದಲಾದ ಪ್ರಮಾಣಗಳಲ್ಲಿ ಇವರ್ಥಂ ಭಗವತ್ ಕೈಂಕರ್ಯ ಭಾಗವತ ಕೈಂಕರ್ಯ ಪರ್ಯಂತ ಅನ್ನೋದು ಸಿದ್ಧ. ಇದು ಸಿದ್ಧವಾಗಿತ್ತು ಅಂತಾರೆ. ಆ ಜಾಗದಲ್ಲಿ ನಿಲ್ಲಿಸ್ಕೊಂಡಿರೋಣ, ನಾಳೆ ಮುಂದುವರಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪ ಶಿರೋಭಂಗ ಪಂಚಾನನ ಪರಾಕ್ರಮ ಶ್ರೀಮಾನ್ ವೆಂಕಟನಾಥಾರ್ಯ ಚಿರಂ ವಿಜಯತಾಂ ಭುವಿ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರಂ.